ಶುರು ಮಾಡೋಣ. ಓಕೆ. ಹಲೋ, ಗುಡ್ ಮಾರ್ನಿಂಗ್. ನನ್ನ ಹೆಸರು HD ವಿಶ್ವನಾಥ್ ಅಂತೇಳಿ. ನಾನು ಮಂಡ್ಯದಿಂದ ಬಂದಿರತಕ್ಕಂಥದ್ದು. ಭಾರತ ಸಂವಿಧಾನಕ್ಕೆ ಸಂಬಂಧಿಸಿದ ಹಾಗೆ ನಾನು ತರಗತಿಯನ್ನು ತೆಗೆದುಕೊಳ್ತೇನೆ. ಮೋರ್ ದೆನ್ 18 years, 18 ವರ್ಷಗಳ ಸುದೀರ್ಘ ಅನುಭವ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಾನು ಭಾರತ ಸಂವಿಧಾನದ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯದಾದ್ಯಂತ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷಾ ಕೇಂದ್ರಗಳಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಸ್ವತಃ ಪುಸ್ತಕವನ್ನು ಕೂಡ ರಚನೆ ಮಾಡಿದ್ದೀನಿ. ಈಗಾಗಲೇ 10ನೇ ಪರಿಷ್ಕೃತ ಆವೃತ್ತಿ ಹೊರಬಂದಿದೆ. ಈಗ ಭಾರತ ಸಂವಿಧಾನ ಅಂದ ತಕ್ಷಣ ನಾವು ಪ್ರತಿ ಎಕ್ಸಾಮ್ಗಳಲ್ಲೂ ಕೂಡ ನೀವೇನು ನೋಡ್ತೀರಿ, ಅತಿ ಹೆಚ್ಚು ಪ್ರಶ್ನೆಗಳು ಇವತ್ತು ಗ್ರೂಪ್ ಸಿ ಎಕ್ಸಾಮ್ ಕೂಡ, ಗ್ರೂಪ್ A, B ಸಹಿತ ಗ್ರೂಪ್ ಸಿ ಎಕ್ಸಾಮ್ಗಳಲ್ಲೂ ಕೂಡ ಏನು 100 ಮಾರ್ಕ್ಸ್ಗೆ 100 ಕ್ವಶನ್ಸ್ ನಿಮಗೆ GS ಪೇಪರ್ ಇದೆ, ಸಾಮಾನ್ಯ ಅಧ್ಯಯನ. ಇವತ್ತೆಲ್ಲವೂ ಕೂಡ ನೆಗೆಟಿವ್ ವ್ಯಾಲ್ಯೂಯೇಷನ್ ಇದೆ. ನೆಗೆಟಿವ್ ವ್ಯಾಲ್ಯೂಯೇಷನ್ ನಲ್ಲಿ ಇವತ್ತು ನೀವು 65ರಿಂದ 70 ಪ್ರಶ್ನೆಗಳನ್ನ ಸರಿ ಉತ್ತರವನ್ನು ಆಯ್ಕೆ ಮಾಡ್ಬೇಕು. ನೀವು 80, 90 ಮಾಡೋಗಿಲ್ಲ. ನೆಗೆಟಿವ್ ವ್ಯಾಲ್ಯೂಯೇಷನ್ ಅಲ್ಲಿ 70ವರೆಗೆ ನಾವು ಸರಿ ಉತ್ತರ ಆಯ್ಕೆ ಮಾಡಿದ್ರೆ ನೀವು ಸೆಲೆಕ್ಷನ್ಗೆ ಪ್ರಾವಿಷನ್ ಇರುತ್ತೆ, ಅವಕಾಶ ಇರುತ್ತೆ. 70 ಪ್ರಶ್ನೆನ ಸರಿ ಮಾಡ್ತೀನಿ 100 ಕ್ವಶನ್ಸ್ಗೆ ಅಂದ್ರೆ 70 ಪ್ರಶ್ನೆಗಳನ್ನ ನಾ ಸರಿ ಉತ್ತರವನ್ನು ಆಯ್ಕೆ ಹಾಕ್ಬೇಕಾದ್ರೆ 100 ಕ್ವಶನ್ಸ್ ನಲ್ಲಿ ಕಾನ್ಸ್ಟಿಟ್ಯೂಷನ್ ಎಷ್ಟು ಬರುತ್ತೆ, ಹಿಸ್ಟ್ರಿ ಎಷ್ಟು ಬರುತ್ತೆ, ಜಿಯೋಗ್ರಫಿ ಎಷ್ಟು ಬರುತ್ತೆ, ಎಕನಾಮಿಕ್ಸ್ ಎಷ್ಟು ಬರುತ್ತೆ, ಸೈನ್ಸ್ ಅಂಡ್ ಟೆಕ್ನಾಲಜಿ ಎಷ್ಟು ಬರುತ್ತೆ, ಕರೆಂಟ್ ಅಫೇರ್ಸ್ ಎಷ್ಟು ಬರುತ್ತೆ, ಮೆಂಟಾಲಿಟಿ ಎಷ್ಟು ಬರುತ್ತೆ, ಈ ಎಲ್ಲವನ್ನು ಒಳಗೊಂಡಂತೆ 100 ಕ್ವಶನ್ಸ್ ಮಾಡಿದ್ದಾನೆ. ನಾವು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ನಲ್ಲಿ ಏನನ್ನ ಓದಬೇಕು, ಹೇಗೆ ಓದಬೇಕು ಅನ್ನೋದನ್ನ ಫಸ್ಟ್ ತಿಳ್ಕೊಳ್ಬೇಕು. ಹೊರತು ಹಾಗೇನೆ ಏನ್ ನಾವು ಓದಬಾರ್ದು ಅನ್ನೋದು ಕೂಡ ಮೊದಲು ತಿಳ್ಕೊಳ್ಬೇಕು. ನಾವೇನ್ ಮಾಡ್ತೀವಿ, ನಾನು PG ಮಾಡಿದೀನಿ, PhD ಮಾಡಿದೀನಿ, ನಾನು ಎಲ್ಲವೂ ಕೂಡ ಗೊತ್ತಿದೆ ಅಂತೇಳಿ ನಾವು ಓವರ್ ಕಾನ್ಫಿಡೆನ್ಸ್ ಇಂದ ಓದ್ತೀವಿ. ಅದರಿಂದಾಗಿ ಸಿಲೆಬಸ್ ಅನ್ನೇ ತಿಳ್ಕೊಳ್ಳೋದಿಲ್ಲ. ಕಾನ್ಸ್ಟಿಟ್ಯೂಷನ್ ಇದೆ, ಹಿಸ್ಟ್ರಿ ಇದೆ, ಎಕನಾಮಿಕ್ಸ್ ಇದೆ, ನಾನು PG ಮಾಡಿದೀನಿ, PhD ಮಾಡಿದೀನಿ, NET ಮಾಡಿದೀನಿ, SLT ಎಕ್ಸಾಮ್ ಕ್ಲಿಯರ್ ಮಾಡಿದೀನಿ ಅಂತೇಳಿ ನಂಗೆ ಎಲ್ಲವೂ ಗೊತ್ತಿದೆ ಅನ್ನೋ ಒಂದು ಓವರ್ ಕಾನ್ಫಿಡೆನ್ಸ್ ಇರುತ್ತೆ. ಕಾನ್ಫಿಡೆನ್ಸ್ ಇರಬೇಕೆ ಹೊರತು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ನಲ್ಲಿ ಓವರ್ ಕಾನ್ಫಿಡೆನ್ಸ್ ಇರಬಾರ್ದು. ಈ ಹಿನ್ನೆಲೆಯಲ್ಲಿ 70 ಪ್ರಶ್ನೆಗೆ ನಾವು ಸರಿ ಉತ್ತರ ಹಾಕ್ಬೇಕು ಅಂತ ಬಂದಂತಹ ಸಂದರ್ಭದಲ್ಲಿ ನನಗೆ ಯಾವ ಸಬ್ಜೆಕ್ಟ್ ಬಗ್ಗೆ ಹೋಲ್ಡಿಂಗ್ ಇದೆ, ಆ ಸಬ್ಜೆಕ್ಟ್ ನಲ್ಲಿ ಯಾವುದೋ ಒಂದು ವಿಷಯ ನನಗೆ ಡಿಫಿಕಲ್ಟ್ ಇದೆ ಅಂತಂದಾಗ ಅದನ್ನ ಟಚ್ ಮಾಡೋದೇ ಬೇಕಾಗಿಲ್ಲ. ಅದಕ್ಕೆ ನಾವು ಕೊಡುವಂತಹ ಸ್ಪೆಂಡ್ ಮಾಡ್ತಕ್ಕಂಥ ಟೈಮ್ ಅನ್ನ ನಾವು ಇಲ್ಲಿ ನಮ್ಗೆ ಟಚ್ ಇರ್ತಕ್ಕಂಥ ಸಬ್ಜೆಕ್ಟ್ ಅಲ್ಲಿ ಹೆಚ್ಚು ನಾವು ಫೋಕಸ್ ಮಾಡುವಂತ ಸಂದರ್ಭದಲ್ಲಿ ಕ್ವಶನ್ ಹೆಚ್ಚು ನಾವು ಸ್ಕೋರ್ ಮಾಡಬಹುದು, ಮಾರ್ಕ್ಸ್ ಅನ್ನು ಸ್ಕೋರ್ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ. ಅದರಿಂದಾಗಿ ನಾವು ಪ್ರತಿ ಈಚ್ ಸಬ್ಜೆಕ್ಟ್ ಅಲ್ಲಿ ಸಿಲೆಬಸ್ ಅನ್ನ ತಿಳ್ಕೊಂಡು ಯಾವ ಸಿಲೆಬಸ್ಗೆ ತಕ್ಕ ಹಾಗೆ ಎಷ್ಟು ಕ್ವಶನ್ಸ್ ಗಳನ್ನ ರೈಸ್ ಮಾಡ್ತಾ ಹೋಗ್ತಾನೆ, ಅದರಲ್ಲೂ ಯಾವ ಚಾಪ್ಟರ್ ಅಲ್ಲಿ ನಂಬರ್ ಆಫ್ ಕ್ವಶನ್ಸ್ ಹೆಚ್ಚು ರೈಸ್ ಆಗ್ತವೆ ಅದನ್ನ ಫೋಕಸ್ ಮಾಡಿದಾಗ ನೀವು 100ಗೆ 200% ಸರಿ ಉತ್ತರನ ಆಯ್ಕೆ ಮಾಡಬಹುದು. ಹಾಗೆ ಸೆಲೆಕ್ಷನ್ ಕೂಡ ಪ್ರಾವಿಷನ್ ಇರುತ್ತೆ. ಬಟ್ ವಿತೌಟ್ ಸಿಲೆಬಸ್, ನೀವು ಸಿಲೆಬಸ್ ಅನ್ನೇ ತಿಳ್ಕೊಳ್ದೇನೆ ಯಾವುದೇ ಸಬ್ಜೆಕ್ಟ್ ಅಧ್ಯಯನ ಮಾಡಿದ್ರೆ ಸುಮ್ಮನೆ ಓದ್ತಾನೆ ಇದೀರಿ 4 years, 5 years, 6 years ನಾನು ಕ್ಲಿಯರ್ ಆಗ್ತಾ ಇಲ್ಲ ಅಂತಂದ್ರೆ ಬಿಕಾಸ್ ಏನಕ್ಕೆ ಅಂದ್ರೆ ಏನ್ನ ಓದ್ಬೇಕು, ಏನ್ನ ಓದ್ಬಾರ್ದು ಅನ್ನೋದನ್ನೇ ತಿಳ್ಕೊಳ್ದೇನೆ ನೀವು ಓದೋಕ್ ಶುರು ಮಾಡ್ತಿರಲ್ಲ, ಅದೇ ದೊಡ್ಡ ಸಮಸ್ಯೆ. ಅದರಿಂದಾಗಿ ಸಿಲೆಬಸ್ ತಿಳ್ಕೊಬೇಕು ಅಂದಾಗ ನಾವೇನು ಪ್ರೈಮರಿ ಸ್ಕೂಲ್ ಮಟ್ಲ, ಹೈಸ್ಕೂಲ್ ಮಟ್ಲ ಅಂತ ಅನ್ಕೊಳ್ಳೋದಲ್ಲ. ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗೂ ನಿಮ್ಮ ಫಾರ್ಮಲ್ ಎಜುಕೇಶನ್ ಸಿಸ್ಟಮ್ಗೂ ಲಾಟ್ ಆಫ್ ಡಿಫರೆನ್ಸ್ ಇದೆ. ಫಾರ್ಮಲ್ ಎಜುಕೇಶನ್ ಸಿಸ್ಟಮ್ ನಲ್ಲಿ ಒಂದು ಪ್ರಿಸ್ಕ್ರೈಬ್ಡ್ ಸೆಮಿಸ್ಟರ್ ಸಿಲೆಬಸ್ ಇರುತ್ತೆ, 3 or 4 ಯೂನಿಟ್ಸ್ ಇರುತ್ತೆ, 2 ಯೂನಿಟ್ಸ್ ಅನ್ನ ನೀವು ಪ್ರಾಕ್ಟೀಸ್ ಮಾಡ್ತೀರಿ, ಇಂಟರ್ ಮಾರ್ಕ್ಸ್ ಇರುತ್ತೆ, ಪಾಸ್ ಆಗಿ ಬರ್ತೀರಿ. ಬಟ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ನಲ್ಲಿ ನೀವು ಎಂಟೈರ್ ಓದಂತ ಸಿಲೆಬಸ್ ನಲ್ಲಿ ಒಂದು ಪ್ರಶ್ನೆ ಬರ್ಲಬಹುದು, ಬರ್ದೇನೆ ಇರಬಹುದು. ಬಂದಂತಹ ಪ್ರಶ್ನೆ ನಿಮ್ಗೆ ಉತ್ತರ ಗೊತ್ತಿರೂ ಕೂಡ ಪ್ರಶ್ನೆನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ನೀವು ಫೇಲ್ಯೂರ್ ಆಗ್ತೀರಿ. ಇವತ್ತು ಬರ್ತಾ ಇರ್ತಕ್ಕಂಥ 2024ರಿಂದ ಇಲ್ಲಿವರೆಗೆ ನಡೆದಿರ್ತಕ್ಕಂಥ ಎಕ್ಸಾಮ್ಗಳಲ್ಲಿ ನೋಡಿ, ಪ್ರಶ್ನೆ ಪತ್ರಿಕೆನ ನೀವು ನೋಡಿದ್ರೆ ಗೊತ್ತಾಗುತ್ತೆ. ನಿಮ್ಮನ್ನು ನೀವೇ ಸೆಲ್ಫ್ ಇವ್ಯಾಲ್ಯೂಯೇಷನ್ ಮಾಡ್ಕೊಳ್ಳಿ, ಎಷ್ಟು ಪ್ರಶ್ನೆಗೆ ನಾನು ಸರಿ ಉತ್ತರ ಹಾಕ್ಲಿಕ್ಕೆ ಎಲಿಜಿಬಿಲಿಟಿ ಇದ್ದೀನಿ, ನನ್ನ ಸ್ಟ್ರೆಂತ್ ಎಷ್ಟಿದೆ ಅನ್ನೋದು ನೀವೇ ಇವ್ಯಾಲ್ಯೂಯೇಷನ್ ಮಾಡ್ಕೊಳ್ಳಿ. ಯಾರು ನಿಮ್ಮನ್ನ ಬ್ಲೇಮ್ ಮಾಡೋದು ಬೇಡ. ನನ್ನ ಕೆಪಾಸಿಟಿ ಏನಿದೆ, ಕೇಪಬಿಲಿಟಿ ಏನಿದೆ, ಇಷ್ಟು ವರ್ಷ ಓದ್ತಾ ಇದ್ದೀನಿ, ಇಷ್ಟು ಪ್ರಶ್ನೆಗೆ 10ಕ್ಕೋ 20ಕ್ಕೋ 30ಕ್ಕೆ ಸರಿ ಉತ್ತರ ಆಗ್ತಾ ಇದ್ದೀನಿ ಅಂತಂದ್ರೆ ನಾನು ಇನ್ನೂ ಎಷ್ಟು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಾಗಿದೆ ಅದನ್ನ ಸೆಲ್ಫ್ ಇವ್ಯಾಲ್ಯೂಯೇಷನ್ ನೀವೇ ಮಾಡ್ಕೊಂಡ್ರೆ ಆಗ ನಿಮ್ಗೆ ನಿಮ್ಮ ನೆಗೆಟಿವಿಟಿ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಅದನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು. ನೆಗೆಟಿವಿಟಿನೂ ಅಕ್ಸೆಪ್ಟ್ ಮಾಡ್ಕೋಬೇಕು, ಪಾಸಿಟಿವಿಟಿನೂ ಅಕ್ಸೆಪ್ಟ್ ಮಾಡ್ಕೋಬೇಕು. ಅದಿದ್ದಾಗ ಮಾತ್ರನೇ ಸಕ್ಸಸ್ ಆಗೋದಕ್ಕೆ ಸಾಧ್ಯ ಆಗೋದು. ಇವತ್ತಿನ ತರಗತಿನಲ್ಲಿ ನಾವು ಈಗ ಭಾರತ ಸಂವಿಧಾನ ಅಂದ ತಕ್ಷಣ ನೀವು ಹ್ಯೂಮನಿಟಿ ಸಬ್ಜೆಕ್ಟ್ ಆಗಿದ್ರೆ ಅದು ಸಬ್ಜೆಕ್ಟ್ ಸ್ವಲ್ಪ ಟಚ್ ಇರುತ್ತೆ, ಓದಿರ್ತೀರಿ. ಟೆಕ್ನಿಕಲ್ ಬ್ಯಾಕ್ಗ್ರೌಂಡ್ ಅಥವಾ ಕಾಮರ್ಸ್ ಅಥವಾ ಸೈನ್ಸ್ ಸ್ಟೂಡೆಂಟ್ಸ್ ಆಗಿ ಕೂಡ ಸೆಮಿಸ್ಟರ್ ಅಲ್ಲಿ ಒಂದು ಕೋರ್ಸ್ ಸಬ್ಜೆಕ್ಟ್ ಆಗಿ ಇಟ್ಟಿರ್ತಾರೆ. ಬಟ್ ಅಲ್ಲಿ ಓದುವಂತಹ ಸಂವಿಧಾನಕ್ಕೂ ಇಲ್ಲಿ ಓದುವಂತಹ ಸಂವಿಧಾನಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ. ಕಾನ್ಸ್ಟಿಟ್ಯೂಷನ್ ಒಂದೇನೆ, ಬಟ್ ಓದುವಂತಹ ಕ್ರಮ ಇದೆಯಲ್ಲ, ಆ ಓದುವಂತಹ ಕ್ರಮ ಏನೋದು ಬಹಳ ಡಿಫ್ರೆಂಟ್ ಆಗಿದೆ ಈ ಒಂದು ಕಾಂಪಿಟೇಟಿವ್ ಫೀಲ್ಡ್ ನಲ್ಲಿ. ಯಾಕೆಂದ್ರೆ ಇಲ್ಲಿ ವೇ ಆಫ್ ಲರ್ನಿಂಗ್ ಆಗಲಿ, ವೇ ಆಫ್ ಟೀಚಿಂಗ್ ಆಗಲಿ, ವೇ ಆಫ್ ಇವ್ಯಾಲ್ಯೂಯೇಷನ್ ಆಗಲಿ, ವೇ ಆಫ್ ಎಕ್ಸಾಮಿನೇಷನ್ ಆಗಲಿ, ಆಲ್ ಆರ್ ಡಿಫ್ರೆಂಟ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟ ಹಾಗೆ. ಆದ್ರಿಂದಾಗಿ ನಾವು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇವತ್ತು 100 ಕ್ವಶನ್ಸ್ ನಲ್ಲಿ ನೀವು ನೋಡಿದ್ರಿ, ಈಗ ರೀಸೆಂಟ್ 2 months ಬ್ಯಾಕ್ ಎಕ್ಸಾಮ್ ಅಲ್ಲಿ ನೋಡಿದ್ರೆ
ಕಳೆದ 2024 IAS ಪೂರ್ವಭಾವಿ ಪರೀಕ್ಷೆಯಲ್ಲಿ ಜನರಲ್ ಸ್ಟಡೀಸ್ ನಲ್ಲಿ 100 ಪ್ರಶ್ನೆಗಳಲ್ಲಿ 19 ಪ್ರಶ್ನೆಯನ್ನ ಸಂವಿಧಾನಕ್ಕೆ ಸಂಬಂಧಪಟ್ಟ ಕೇಳಿದ್ದಾರೆ, 19 ಪ್ರಶ್ನೆಯನ್ನ. ದೆನ್ ಲಾಸ್ಟ್ ಕಲ್ಯಾಣ ಕರ್ನಾಟಕದ PDO ನಡೀತು, ಲಾಸ್ಟ್ 2 months ಬ್ಯಾಕ್ ನಡೀತು, 26 ಪ್ರಶ್ನೆ ಬಂದಿದೆ ಕಲ್ಯಾಣ ಕರ್ನಾಟಕದ PDOದಲ್ಲಿ. ನಾನ್ ಕಲ್ಯಾಣ ಕರ್ನಾಟಕ ಅದರಲ್ಲಿ 24 ಪ್ರಶ್ನೆ ಬಂದಿದೆ ಕಾನ್ಸ್ಟಿಟ್ಯೂಷನ್ ಸಂಬಂಧಪಟ್ಟ ಹಾಗೆ. PH ಎಕ್ಸಾಮ್ ನಲ್ಲಿ 12 ಕ್ವಶನ್ ಬಂದಿದೆ. BWSSB ಎಕ್ಸಾಮ್ ನಲ್ಲಿ 16 ಪ್ರಶ್ನೆ ಬಂದಿದೆ. ಕಳೆದ ಭಾನುವಾರ ಗ್ರೂಪ್ ಪಿ ಹುದ್ದೆಗಳಿಗೆ ನಡೆದಂತ ಪರೀಕ್ಷೆಯಲ್ಲಿ 16 ಪ್ರಶ್ನೆ ಬಂದಿದೆ, 16 ಕ್ವಶನ್ ಬಂದಿದೆ. ಕಳೆದ KS ಪೂರ್ವಭಾವಿ ಪರೀಕ್ಷೆಯಲ್ಲಿ 17 ಪ್ರಶ್ನೆ ಬಂದಿದೆ. ಅಂದ್ರೆ ನಾವು 60 to 70% ರೀಚ್ ಆಗಬೇಕಾದಂತಹ ಎಕ್ಸಾಮ್ ಅಲ್ಲಿ ಕನಿಷ್ಠ 15 ಗರಿಷ್ಠ 20ರವರೆಗೆ ಒಂದು ಸಬ್ಜೆಕ್ಟ್ ನಲ್ಲಿ ಪ್ರಶ್ನೆ ಬರ್ತಾ ಇದ್ದಾಗ 70 ಪ್ರಶ್ನೆ ನನ್ನ ಟಾರ್ಗೆಟ್ ಇದೆ. 70ರಲ್ಲಿ ನಾನು 15 ಪ್ರಶ್ನೆ ಮಿನಿಮಮ್ ಕಾನ್ಸ್ಟಿಟ್ಯೂಷನ್ ಇದೆ, ಹಿಸ್ಟ್ರಿ ಒಂದು 12 ಇದೆ, ಜಿಯೋಗ್ರಫಿ ಒಂದು 13 ಇದೆ, ದೆನ್ ಆನಂತರದಲ್ಲಿ ಎಕನಾಮಿಕ್ಸ್ ಒಂದು 10 ಇದೆ, ಕರೆಂಟ್ ಅಫೇರ್ಸ್. ಅಂದ್ರೆ ಯಾವ್ದೋ ಒಂದೆರಡು ಸಬ್ಜೆಕ್ಟ್ ನಿಮಗೆ ಟಫ್ ಅಂದ್ರು ಅದನ್ನ ಟಚ್ ಮಾಡುವಂತ ಅಗತ್ಯ ಇಲ್ವೇ ಇಲ್ಲ. ನೀವು ಸೆಲೆಕ್ಷನ್ ಮಾಡ್ಕೊಂಡು ನೀವು ಅದನ್ನೇ ಅತಿ ಹೆಚ್ಚು ಫೋಕಸ್ ಮಾಡಿ ಓದಿದ್ರೆ ಅದರಲ್ಲಿ ಸಕ್ಸಸ್ ಆಗ್ಬಿಡ್ಬೋದು. ಅದಕ್ಕೆ ಹೇಳೋದು ಪ್ಲಾನಿಂಗ್ ಅನ್ನೋದು ಬಹಳ ಮುಖ್ಯ. ಅದಕ್ಕಾಗಿ ಸಂವಿಧಾನ ಅಂದ್ರೆ ಏನ್ ಓದ್ಬೇಕು, ಇತಿಹಾಸ ಅಂದ್ರೆ ಏನ್ ಓದ್ಬೇಕು, ಅರ್ಥಶಾಸ್ತ್ರ ಅಂದ್ರೆ ಏನ್ ಓದ್ಬೇಕು, ಜಿಯೋಗ್ರಫಿ ಅಂದ್ರೆ ಏನ್ ಓದ್ಬೇಕು ಅನ್ನೋದನ್ನ ಫಸ್ಟ್ ಸಿಲೆಬಸ್ ಅನ್ನ ತಿಳ್ಕೊಂಡು ಆನಂತರ ನಿಮ್ಮ ಲರ್ನಿಂಗ್ ಅನ್ನ ಶುರು ಮಾಡ್ಬೇಕು. ಓಕೆ, ಇವತ್ತಿನ ಸೆಷನ್ ನಲ್ಲಿ ನಾನು ಎಂಟೈರ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ನಿಮಗೆ ಏನು 10ವರೆಗೆ ನಾವು ಸೆಷನ್ ಪ್ರಾರಂಭ ಮಾಡಿದೀನಿ, 2 ಗಂಟೆವರೆಗೆ ತೆಗೆದುಕೋತೀನಿ. ಈ 3 ಗಂಟೆಗಳ ಅವಧಿನಲ್ಲಿ ಸಂವಿಧಾನಕ್ಕೆ ಸಂಬಂಧಪಟ್ಟ ಹಾಗೆ ನನಗೆ ಇಲ್ಲಿವರೆಗೆ ನಾನು ಏನ್ ಅನ್ಕೊಂಡಿದ್ದೆ, ನನ್ನ ನಾಲೆಡ್ಜ್ ನನ್ನ ತಲೆನಲ್ಲಿ ಏನಿತ್ತು, ಆಫ್ಟರ್ 2 o'clock ಕಾನ್ಸ್ಟಿಟ್ಯೂಷನ್ ಅಂತಂದ್ರೆ ಇಷ್ಟೊಂದು ಇದೆಯಾ, ನಾನು ಇನ್ನೂ ಏನೆಲ್ಲ ತಿಳ್ಕೊಳ್ಬೇಕಾಗಿದೆ ಅನ್ನೋದನ್ನ ಅದು ನಿಮ್ಗೆ ಅನ್ಸುತ್ತೆ, ನಿಮ್ಗೆ ಸ್ವ ಅನುಭವ ಆಗುತ್ತೆ. ಈ ಒಂದು ಸೆಷನ್ ಅಲ್ಲಿ ಇದನ್ನ ಪ್ರಾರಂಭ ಮಾಡೋಣ. ಒಂದೊಂದು ಕಾನ್ಸೆಪ್ಟ್ ಅನ್ನು ಕೂಡ ಒಂದೊಂದು ಎಕ್ಸಾಂಪಲ್ ಕೊಟ್ಟು, ಅಂದ್ರೆ ಪ್ರೀವಿಯಸ್ ಎಕ್ಸಾಮ್ ಅಲ್ಲಿ ನಡೆದಿರುವಂತ ಪ್ರಶ್ನೆಗಳನ್ನೇ ನಾನು ಎಕ್ಸಾಂಪಲ್ ಕೊಟ್ಟು ನಾನು ನನ್ನ ಒಂದು ಕಾನ್ಸೆಪ್ಟ್ ಅನ್ನ ಎಲಾಬ್ರೇಟ್ ಮಾಡ್ತಾ ಹೋಗ್ತೀನಿ. ಓಕೆ, ಇಲ್ಲಿ ಭಾರತ ಸಂವಿಧಾನ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಇದರಲ್ಲಿ ನಾವು ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಯಾವ್ಯಾವ ಕಾನ್ಸೆಪ್ಟ್ ಗಳ ಬಗ್ಗೆ ಓದಬೇಕು, ಅಧ್ಯಯನ ಮಾಡಬೇಕು, ಎಷ್ಟು ಟಾಪಿಕ್ ಗಳನ್ನ ನಾವು ಫೋಕಸ್ ಮಾಡಬೇಕು ಅಂತ ಬಂದಾಗ ಅದರಲ್ಲಿ ಚಾಪ್ಟರ್ 1 ಮೊದಲ ಚಾಪ್ಟರ್ ಬಂದಂತ ಸಂದರ್ಭದಲ್ಲಿ ಸಂವಿಧಾನಾತ್ಮಕ ಚೌಕಟ್ಟು. ಕಾನ್ಸ್ಟಿಟ್ಯೂಷನಲ್ ಫ್ರೇಮ್ವರ್ಕ್ ಅಂತ ಹೇಳಿ ಕರಿತೀವಿ. ಅಧ್ಯಾಯದ ಟೈಟಲ್ ಇದು, ಮೊದಲ ಚಾಪ್ಟರ್ ಅಧ್ಯಾಯ. ಮತ್ತೆ ಇನ್ನೊಂದು ನಾನು ಹೇಳೋದು ಸಿನ್ಸಿಯರ್ ಆಗಿ ನಿಮಗೆ, ಈಚ್ ಸಬ್ಜೆಕ್ಟ್ ಇಂಡಿವಿಜುವಲ್ ನೋಟ್ಸ್ ಅನ್ನ ಮೇಂಟೈನ್ ಮಾಡಿ. ನಿಮ್ಮ UG PG ನಲ್ಲಿ ಒಂದೇ ನೋಟ್ಸ್ ಅಲ್ಲಿ 3 ವರ್ಷ 2 ವರ್ಷ PG 3 ವರ್ಷ UG ಮುಗಿಸ್ಕೊ ಬಂದಂದಲ್ಲ ಇದು, ಆಯ್ತಾ? ಆ ಒಂದು ಮೆಂಟಾಲಿಟಿನ ತೆಗೆದುಬಿಡಿ, ನಿಮ್ಮ UG PG ಮೆಂಟಾಲಿಟಿನ ತೆಗೆದುಬಿಡಿ. ಸೀರಿಯಸ್ ಆಗಿ ನಾನು ಒಂದು ಸರ್ಕಾರಿ ಹುದ್ದೆನ ಪಡೆಯಲೇಬೇಕು ಅನ್ನೋದೇ ಆದ್ರೆ ತಪಸ್ ಮಾಡ್ಲೇಬೇಕು, ಸುಮ್ಮನೆ ಸಿಗೋದಿಲ್ಲ. ಇವತ್ತು ಬರೋ ಕ್ವಶನ್ ಪೇಪರ್ ನೋಡ್ತಾ ಇದ್ದೀರಿ ನೀವು, ಕೋಚಿಂಗ್ ಇನ್ಸ್ಟಿಟ್ಯೂಟ್ ಅಲ್ಲಿ ಪಾಠ ಮಾಡುವಂತ ಲೆಕ್ಚರ್ಸ್ ಕೂಡ ಆನ್ಸರ್ ಮಾಡಕ್ ಆಗ್ತಾ ಇಲ್ಲ, ಆ ಲೆವೆಲ್ ಅಲ್ಲಿ ಇದೆ ಇವತ್ತಿನ ಪ್ರಶ್ನೆ ಪತ್ರಿಕೆಗಳು. ಅದರಿಂದಾಗಿ ಇಂಡಿವಿಜುವಲ್ ಆಗಿ ನೋಟ್ಸ್ ಅನ್ನ ಮೇಂಟೈನ್ ಮಾಡಿ. ಪ್ರತಿ ನೋಟ್ಸ್ ನ ಫ್ರಂಟ್ ಪೇಜ್ ನಲ್ಲೇ ನಿಮ್ಮ ಸಿಲೆಬಸ್ ಇಟ್ಕೊಳ್ಳಿ, ಸಿಲೆಬಸ್ ಆ ಸಬ್ಜೆಕ್ಟ್ ಲೆಕ್ಚರ್ ಬರ್ಸೋದನ್ನ. ಇಂಡಿವಿಜುವಲ್ ನೋಟ್ಸ್ ಅನ್ನ ಮೇಂಟೈನ್ ಮಾಡಿದ್ರೆ ಅದು ನಿಮ್ಮ ಪಾಲಿಗೆ, ನೀವು ಸಕ್ಸಸ್ ಆಗೋರಿಗೆ ಅದು ಭಗವದ್ಗೀತೆ ಇದ್ದಾಗ ನಿಮ್ಮ ಒಂದು ಪಾಲಿಗೆ ಆ ಒಂದು ನೋಟ್ಸ್ ಅನ್ನೋದು. ಯಾಕೆಂದ್ರೆ 5-6 ಪುಸ್ತಕಗಳನ್ನ ನೀವು ಓದೋ ಬದಲು ಆ ಒಂದು ನೋಟ್ಸ್ ಏನಿದೆಯಲ್ಲ, ಆ ನೋಟ್ಸ್ ಓದ್ಕೊಂಡು ನಾವು ಬರೆದಿರ್ತಾನೆ ಟೆಕ್ಸ್ಟ್ ಬುಕ್ ಅನ್ನ ಓದ್ಕೊಂಡ್ರೆ ಸಾಕು, ಕಾನ್ಸ್ಟಿಟ್ಯೂಷನ್ ಯಾವುದೇ ಪ್ರಶ್ನೆ ಬಂದು ಕೂಡ ನೀವು ಆನ್ಸರ್ ಮಾಡ್ಲಿಕ್ಕೆ ಏಬಲ್ ಇರ್ತೀರಿ. ಓಕೆ, ಇದರಲ್ಲಿ ಇವತ್ತು ತಂದಿಲ್ಲ ಅಂದ್ರೆ ನೆಕ್ಸ್ಟ್ ನೀವು ಮೇಂಟೈನ್ ಮಾಡಿ. ಬಟ್ ನಾನು ಹೇಳೋದು ನಿಮ್ಗೆ ಅದರ ಇಂಪಾರ್ಟೆನ್ಸ್ ಇರೋದು ಗೊತ್ತೇ ಆಗುತ್ತೆ ನಿಮ್ಗೆ ಮುಂದಿನ ದಿನಗಳಲ್ಲಿ. ಚಾಪ್ಟರ್ ನ ಟೈಟಲ್ ಕಾನ್ಸ್ಟಿಟ್ಯೂಷನಲ್ ಫ್ರೇಮ್ವರ್ಕ್, ಅಂದ್ರೆ ಸಂವಿಧಾನಾತ್ಮಕ ಚೌಕಟ್ಟು ಅಂತ ಹೇಳಿ ಕರಿತೀವಿ. ಆದ್ಮೇಲೆ ಕಾನ್ಸ್ಟಿಟ್ಯೂಷನಲ್ ಫ್ರೇಮ್ವರ್ಕ್ ಚಾಪ್ಟರ್ ನಲ್ಲಿ ಯಾವ್ಯಾವ ಕಾನ್ಸೆಪ್ಟ್ ಬರ್ತಾವೆ, ಪರಿಕಲ್ಪನೆಗಳು ಬರ್ತಾವೆ ಅಂತ ಬಂದಾಗ ಅದನ್ನ ನೀವು ABCD ಅಂತೇಳಿ ನೀವು ನೋಟ್ ಮಾಡ್ಕೊಳ್ಳಿ. ನಂಬರ್ 1 ಅದರಲ್ಲಿ ಮೊದಲ ಚಾಪ್ಟರ್ ನಲ್ಲಿ ಮೊದಲ ಕಾನ್ಸೆಪ್ಟ್ ಭಾರತ ಸಂವಿಧಾನದ ಐತಿಹಾಸಿಕ ಬೆಳವಣಿಗೆ. ಭಾರತ ಸಂವಿಧಾನದ ಐತಿಹಾಸಿಕ ಬೆಳವಣಿಗೆ, ಹಿಸ್ಟಾರಿಕಲ್ ಡೆವಲಪ್ಮೆಂಟ್ ಆಫ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಹಿಸ್ಟಾರಿಕಲ್ ಡೆವಲಪ್ಮೆಂಟ್ ಆಫ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಭಾರತ ಸಂವಿಧಾನದ ಐತಿಹಾಸಿಕ ಬೆಳವಣಿಗೆ. ಇಲ್ಲಿ ಯಾವುದೇ ಒಂದು ಸಿಸ್ಟಮ್ ಎಸ್ಟಾಬ್ಲಿಷ್ ಆಗ್ಬೇಕಾದ್ರೆ ಅದಕ್ಕೆ ತನ್ನದೇ ಆದಂತ ಒಂದು ಜರ್ನಿ, ತನ್ನದೇ ಆದಂತ ಒಂದು ಬ್ಯಾಕ್ ಗ್ರೌಂಡ್ ಇದ್ದೇ ಇರುತ್ತೆ. ಈಗ ನಾನೇನ್ ದಿಢೀರ್ನೆ ಬಂದು ಪ್ರಣತಿ ಅಕಾಡೆಮಿನಲ್ಲಿ ಪಾಠ ಮಾಡ್ತೀನಿ ಅಂತ ನಾನು ಹುಡ್ತಾ ಇರ್ಲಿ ಕನಸು ಅನ್ಕೊಂಡಿರ್ಲಿಲ್ಲ, ನೀವೇನು ಕನಸ್ಕೊಂಡಿರ್ಲಿಲ್ಲ. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತನ್ನದೇ ಆದಂತ ಒಂದು ಜರ್ನಿ ಇದ್ದೇ ಇರುತ್ತೆ. ಹಾಗೆ ಕಾನ್ಸ್ಟಿಟ್ಯೂಷನ್ ಕೂಡ ತನ್ನದೇ ಆದಂತ ಒಂದು ಜರ್ನಿ ಇದೆ, ತನ್ನದೇ ಆದಂತ ಒಂದು ಬ್ಯಾಕ್ ಗ್ರೌಂಡ್ ಇದೆ, ದಿಢೀರನೆ ಸೃಷ್ಟಿಯಾದಂತದ್ದಲ್ಲ. ನಾವು ನಮ್ಮ ಒಂದು ಸ್ಟಡಿ ಪರ್ಪಸ್ ನಿಂದ ಈ ಹಿಸ್ಟಾರಿಕಲ್ ಡೆವಲಪ್ಮೆಂಟ್ ಆಫ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾವನ್ನ 2 ಭಾಗವಾಗಿ ಮಾಡ್ಕೋತೀವಿ. ಒಂದನ್ನ ಪ್ರೀ ಇಂಡಿಪೆಂಡೆಂಟ್ ಎರಾ ಅಂತ ಕರಿತೀವಿ, ಮತ್ತೊಂದನ್ನ ಆಫ್ಟರ್ ಇಂಡಿಪೆಂಡೆಂಟ್ ಎರಾ ಅಂತ ಹೇಳಿ ಕರಿತೀವಿ. ಸ್ವಾತಂತ್ರ್ಯ ಪೂರ್ವ ದೆನ್ ಸ್ವಾತಂತ್ರ್ಯ ನಂತರ ಅಂತ.
ಸ್ವಾತಂತ್ರ್ಯ ಪೂರ್ವ ಅಂತ ಬಂದಾಗ ಬಿಫೋರ್ 1947 1947ಕ್ಕಿಂತ ಇಂದಿನ ಘಟನಾವಳಿಗಳು. ಆಫ್ಟರ್ ಇಂಡಿಪೆಂಡೆಂಟ್ ಬಂದಾಗ ಫ್ರಮ್ 1947 ಇಂದ ಫ್ರಮ್ 1950, ಸೊ ಫ್ರಮ್ 1947 ಟು 1950 1947ರಿಂದ 1950ರವರೆಗಿನ ವಿದ್ಯಮಾನಗಳನ್ನ ಸ್ವಾತಂತ್ರ್ಯ ನಂತರದ ಬೆಳವಣಿಗೆ ಅಂತೀವಿ. 1947ಕ್ಕಿಂತ ಇಂದಿನ ಸ್ವಾತಂತ್ರ್ಯ ಪೂರ್ವದ ಬೆಳವಣಿಗೆ ಅಂತೇಳಿ ಕರಿತೀವಿ. ನಾವು ನಮ್ಮ ದೇಶದ ಸ್ವಾತಂತ್ರ್ಯ ಚಳುವಳಿ ಏನಿದೆ, ಫ್ರೀಡಮ್ ಮೂವ್ಮೆಂಟ್ ಏನಿದೆ ಅಥವಾ ನ್ಯಾಷನಲ್ ಮೂವ್ಮೆಂಟ್ ಇನ್ ಇಂಡಿಯಾ ಅಂತ ನಾವೇನ್ ಕರಿತೀವಿ, ನಮ್ಮ ರಾಷ್ಟ್ರೀಯ ಚಳುವಳಿಯ ಜೊತೆಗೇನೆ ನಮ್ಮ ಫ್ರೀಡಮ್ ಫೈಟರ್ಸ್ಗಳು ಸ್ವಾತಂತ್ರ್ಯ ಪಡೆದ ನಂತರ ಈ ದೇಶದ ಆಡಳಿತವನ್ನು ನಡೆಸಬೇಕಾದ್ರೆ ಬೇಕಾದಂತ ಒಂದು ಕಾನ್ಸ್ಟಿಟ್ಯೂಷನ್ ಬಗ್ಗೆನೂ ಕೂಡ ಸೈಮೆಂಟೇನಿಯಸ್ಲಿ ಬ್ರಿಟಿಷರ ಮುಂದೆ, ಬ್ರಿಟಿಷ್ ಗವರ್ನಮೆಂಟ್ ಮುಂದೆ ಡಿಮ್ಯಾಂಡ್ ಅನ್ನ ಇಡ್ತಾ ಬಂದ್ರು, ರಿಕ್ವೆಸ್ಟ್ ಅನ್ನ ಕೊಡ್ತಾ ಬಂದ್ರು. ಅದರಿಂದನೇ ನಮ್ಮ ಒಂದು ಸ್ವಾತಂತ್ರ್ಯ ಚಳುವಳಿಯ ಜೊತೆನೆ ನಮ್ಮ ಸಂವಿಧಾನದ ಬೆಳವಣಿಗೆ ಇತಿಹಾಸವು ಕೂಡ ಬೆಳವಣಿಗೆ ಆಗಿರುವುದನ್ನ ನಾವು ನೋಡ್ತೀವಿ. ನಮ್ಮ ಒಂದು ಭಾರತ ಸಂವಿಧಾನದ ಐತಿಹಾಸಿಕ ಬೆಳವಣಿಗೆ ಅಂತಕ್ಕಂಥದ್ದು ರಿಲೇಟೆಡ್ ಟು ಇನ್ ಅವರ್ ಫ್ರೀಡಮ್ ಮೂವ್ಮೆಂಟ್ ಆರ್ ನ್ಯಾಷನಲ್ ಮೂವ್ಮೆಂಟ್ ಇನ್ ಇಂಡಿಯಾ, ಅದರ ಜೊತೆ ಸಂಬಂಧವನ್ನ ಹೊಂದಿರತಕ್ಕಂಥದ್ದು. ಇದು ನೋಡಿ, ನಾವು ನ್ಯಾಷನಲ್ ಮೂವ್ಮೆಂಟ್ ನೋಡ್ತಕ್ಕಂಥ ಇವೆಂಟ್ಸ್ ಗಳನ್ನೇ ನಾವು ಕಾನ್ಸ್ಟಿಟ್ಯೂಷನ್ ಡೆವಲಪ್ಮೆಂಟ್ ಅಲ್ಲಿ ನೋಡ್ತೀವಿ. ಎಕ್ಸಾಂಪಲ್, ಬ್ರಿಟಿಷ್ ರೂಲಿಂಗ್ ನಲ್ಲಿ ಬಂದಂತಹ ಕೆಲವೊಂದು ಪ್ರಮುಖ ಕಾಯ್ದೆಗಳು 1773 ರೆಗ್ಯುಲೇಟಿಂಗ್ ಆಕ್ಟ್ ಆಗಿರ್ಬೋದು, 1773 ರೆಗ್ಯುಲೇಟಿಂಗ್ ಕಾಯ್ದೆ, ಪಿಟ್ ಇಂಡಿಯಾ ಆಕ್ಟ್ 1784 1784 ಪಿಟ್ ಇಂಡಿಯಾ ಕಾಯ್ದೆ, 1813 ಚಾರ್ಟರ್ ಕಾಯ್ದೆ, 1833 ಚಾರ್ಟರ್ ಕಾಯ್ದೆ, 1853 ಚಾರ್ಟರ್ ಕಾಯ್ದೆ, 1909 ಮಿಂಟೋ ಮಾರ್ಲೆ ಸುಧಾರಣೆಗಳು, 1919 ಮಾಂಟೆಗೋ ಚೆಲ್ಮ್ಸ್ಫೋರ್ಡ್ ರಿಫಾರ್ಮ್ಸ್, 1935 ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಭಾರತ ಸರ್ಕಾರ ಕಾಯ್ದೆ, ಸೈಮನ್ ಕಮಿಷನ್, ಥ್ರಿಪ್ಸ್ ಮಿಷನ್, ದೆನ್ ಕ್ಯಾಬಿನೆಟ್ ಮಿಷನ್. ದಿಸ್ ಆರ್ ಆಲ್ ಕಾನ್ಸೆಪ್ಟ್ ಇನ್ವಾಲ್ವಿಂಗ್ ಪ್ರೀ ಇಂಡಿಪೆಂಡೆಂಟ್ ಎರಾ. ಇವೆಲ್ಲವನ್ನೂ ಕೂಡ ನಾವು ಅಧ್ಯಯನ ಮಾಡ್ತಕ್ಕಂಥದ್ದು ಏನಿ ಅಂದ್ರೆ ಸ್ವಾತಂತ್ರ್ಯ ಪೂರ್ವದ ವಿದ್ಯಮಾನಗಳಲ್ಲಿ ಕನಿಷ್ಠ 1 ರಿಂದ 2 ಪ್ರಶ್ನೆ ಇದೊಂದೇ ಟಾಪಿಕ್ ನಲ್ಲೇ ಕೇಳ್ತಾನೆ. ಇದೊಂದೇ ಕಾನ್ಸೆಪ್ಟ್ ನಲ್ಲೇ ಕನಿಷ್ಠ 1, ಗರಿಷ್ಠ 2 ಪ್ರಶ್ನೆ ಇದೊಂದೇ ಕಾನ್ಸೆಪ್ಟ್ ನಲ್ಲಿ ಬರ್ತಕ್ಕಂಥದ್ದು. ಇದನ್ನ ನಾವು UG PG ನಲ್ಲಿ ಓದಿರ್ತೀವಿ. ರೆಗ್ಯುಲೇಟಿಂಗ್ ಕಾಯ್ದೆ ಲಕ್ಷಣಗಳು ಕುರಿತು ಬರೆಯಿರಿ. 5 ಮಾರ್ಕ್ಸ್ 10 ಮಾರ್ಕ್ಸ್ಗೆ ಬಯಾಟ್ ಮಾಡಿರ್ತಾರೆ, ಬರೀತಾರೆ. ಲಕ್ಷ ಸೇಮ್ ಬರೀತಾರೆ, ಆತರ ಪ್ರಿಂಟ್ ಹಾಕ್ತಾರೆ. 10 ಮಾರ್ಕ್ಸ್ಗೆ 9 or 8 ಅನ್ನ ಕೊಡ್ತಾರೆ. ಬಟ್ ಅದೇ ರೆಗ್ಯುಲೇಟಿಂಗ್ ಆಕ್ಟ್ ಅನ್ನ MCQ ಕ್ವಶನ್ಗೆ ಫ್ರೇಮ್ ವರ್ಕ್ ಮಾಡಿದಾಗ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಫ್ರೇಮ್ ವರ್ಕ್ ಮಾಡಿದಾಗ ಅವನು ಉತ್ತರ ಹಾಕಲಿಕ್ಕೆ ತಡಬಡಿಸ್ತಾನೆ. ಲಕ್ಷಣ ಬರೀ ಬರ್ಬಿಡ್ತಾನೆ, ಬಟ್ MCQ ಕ್ವಶನ್ ಕನ್ವರ್ಟ್ ಮಾಡಿದಾಗ ಬರೋದೇ ಇಲ್ಲ. ಎಕ್ಸಾಂಪಲ್, ಪ್ರಶ್ನೆ ಯಾವ ರೀತಿ ಕೇಳಿದಾನೆ MCQ ಕ್ವಶನ್ ಅಲ್ಲಿ, ಭಾರತದಲ್ಲಿ ಬ್ರಿಟಿಷ್ ಆಡಳಿತವಾದಿಯಲ್ಲಿ ಜಾರಿಗೊಳಿಸಿದ ಪ್ರಪ್ರಥಮ ಕಾಯ್ದೆ ಯಾವುದು ಅಥವಾ ಪ್ರಥಮ ರಾಜಕೀಯ ಕಾಯ್ದೆ ಯಾವುದು? ವಿಚ್ ಇಸ್ ದ ಫಸ್ಟ್ ಪೊಲಿಟಿಕಲ್ ಆಕ್ಟ್ ಬ್ರಿಟಿಷ್, ವಿಚ್ ಇಸ್ ದ ಫಸ್ಟ್ ಪೊಲಿಟಿಕಲ್ ಆಕ್ಟ್ ಇಂಪ್ಲಿಮೆಂಟೇಷನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ. ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆ ಕಾಲದಲ್ಲಿ ಜಾರಿಯಾದಂತಹ ಮೊದಲ ರಾಜಕೀಯ ಕಾಯ್ದೆ ಯಾವುದು ಅಂತ ಬಂದಾಗ ಆನ್ಸರೇ ಬರೋದಿಲ್ಲ. ಯಾವುದು ಅಂದ್ರೆ ಅದನ್ನ ನಾವು ರೆಗ್ಯುಲೇಟಿಂಗ್ ಕಾಯ್ದೆ ಅಂತೇಳಿ ಕರಿತೀವಿ. ವಿಚ್ ಇಸ್ ದ ಫಸ್ಟ್ ರಿಟರ್ನ್ ಡಾಕ್ಯುಮೆಂಟ್ ಬ್ರಿಟಿಷ್ ಇನ್ ಇಂಡಿಯಾ. ಭಾರತದಲ್ಲಿ ಬ್ರಿಟಿಷರು ಪ್ರಕಟಿಸಿದ ಪ್ರಥಮ ಲಿಖಿತ ದಾಖಲೆ ಯಾವುದು ಅಂತ ಕೇಳಿದ್ರು ಕೂಡ ನಾವು ರೆಗ್ಯುಲೇಟಿಂಗ್ ಕಾಯ್ದೆ ಅಂತಾನೆ ನಾವು ಆನ್ಸರ್ ಮಾಡಬೇಕು. ಬಿಕಾಸ್ ಏನಕ್ಕೆ ಅಂತಂದ್ರೆ ಆ ರೆಗ್ಯುಲೇಟಿಂಗ್ ಕಾಯ್ದೆನಲ್ಲಿ ಅವರು ಓರಲ್ ಇನ್ಸ್ಟ್ರಕ್ಷನ್ ಕೊಡಲಿಲ್ಲ, ಬದಲಿಗೆ ರಿಟರ್ನ್ ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಟ್ಟರು. ಲಿಖಿತ ರೂಪದಲ್ಲಿ ಯಾವ ರೀತಿ ನಡ್ಕೋಬೇಕು ಕಂಪನಿ ಅಂತೇಳಿ ಅದನ್ನ ಕೊಟ್ಟಿದ್ದನ್ನ ನಾವು ಗಮನಿಸ್ತೀವಿ. ಆನಂತರದಲ್ಲಿ ವಿಚ್ ಇಸ್ ದ ಆಕ್ಟ್, ಈ ಕೆಳಗಿನ ಯಾವ ಕಾಯ್ದೆಯು ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ಅನ್ನ ಸ್ಥಾಪಿಸುವಂತೆ ಶಿಫಾರಸು ಮಾಡಿತು? ರೆಗ್ಯುಲೇಟಿಂಗ್ ಕಾಯ್ದೆ, ಪಿಟ್ ಇಂಡಿಯಾ ಕಾಯ್ದೆ, 1813 ಚಾರ್ಟರ್ ಕಾಯ್ದೆ, 1833 ಚಾರ್ಟರ್ ಕಾಯ್ದೆ. ವಿಚ್ ಇಸ್ ದ ರೈಟ್ ಆನ್ಸರ್? ಎ, ರೆಗ್ಯುಲೇಟಿಂಗ್ ಕಾಯ್ದೆ 1773. ಇಲ್ಲಿ ನಮ್ಮ ಫಾರ್ಮಲ್ ಎಜುಕೇಶನ್ ಸಿಸ್ಟಮ್ ನಲ್ಲಿ ನಿಮ್ಮ ಲೆಕ್ಚರ್ ಒಂದು ಪ್ರಶ್ನೆ ಕೇಳಬಹುದು, ನೀವು ಅದಕ್ಕೆ ಉತ್ತರ ಕೊಡಬಹುದು, ಅಥವಾ ನೀವು ಕ್ವಶನ್ಸ್ ಕೇಳಬಹುದು, ಅವ್ರು ಉತ್ತರ ಕೊಡಬಹುದು. ಕಾನ್ಸೆಪ್ಟ್ ಎಂಡ್ ಆಯ್ತು. ಬಟ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ನಲ್ಲಿ ನಾಟ್ ನೆವರ್ ಎಂಡಿಂಗ್. ದೆನ್ ಅಗೇನ್ ಕ್ವಶನ್, ವೇರ್, ಹೌ, ವೈ, ವೆನ್, ಹೂಮ್, ಪ್ರಶ್ನೆ ರೈಸ್ ಆಗ್ತಾ ಹೋಗ್ತವೆ. ಯಾವ ಕಾಯ್ದೆಯು ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ಅನ್ನು ಸ್ಥಾಪಿಸುವಂತೆ ಶಿಫಾರಸು ಮಾಡಿತು? ರೆಗ್ಯುಲೇಟಿಂಗ್ ಕಾಯ್ದೆ. ಅಲ್ಲಿಗೆ ಎಂಡ್ ಆಗಲಿಲ್ಲ. ದೆನ್ ಅಗೇನ್ ಕ್ವಶನ್, ಶಿಫಾರಸು ಮಾಡಿದ ಮೇಲೆ ವೆನ್ ಎಸ್ಟಾಬ್ಲಿಷ್ಡ್ ಕಲ್ಕತ್ತಾ ಸುಪ್ರೀಂ ಕೋರ್ಟ್, ಕಲ್ಕತ್ತಾ ಸುಪ್ರೀಂ ಕೋರ್ಟ್ ಎಷ್ಟರಲ್ಲಿ ಸ್ಥಾಪನೆ ಆಯ್ತಾಗಿದ್ರೆ? ನೋಡಿ ಪ್ರಶ್ನೆ ಹೇಳು, ಎಷ್ಟರಲ್ಲಿ ಸ್ಥಾಪನೆ ಆಯ್ತು? 1774. ಎಕ್ಸಾಕ್ಟ್ಲಿ, ವೆರಿ ಗುಡ್. 1774 ಸ್ಥಾಪನೆ ಆಯ್ತು. ಎರಡನೇ ಪ್ರಶ್ನೆ ಬಂತು ಅದೇ ಒಂದು ಕಾನ್ಸೆಪ್ಟ್ಗೆ. ದೆನ್ ಅಗೇನ್ ಕ್ವಶನ್, ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ಸ್ಥಾಪನೆ ಆದ್ಮೇಲೆ ಅದು ಹೇಳ್ತು ಅಲ್ಲೇನೆ 1 ಚೀಫ್ ಜಸ್ಟಿಸ್, ಅದರ್ 3 ಜಡ್ಜಸ್. ಒಬ್ಬ ಮುಖ್ಯ ನ್ಯಾಯಮೂರ್ತಿ ಇರಬೇಕು, 3 ಮಂದಿ ನ್ಯಾಯಾಧೀಶರು ಬೇಕು ಅಂತ ಹೇಳ್ತು. ಆದ್ಮೇಲೆ ಸುಪ್ರೀಂ ಕೋರ್ಟ್ ಸ್ಥಾಪನೆ ಆಯ್ತು ಅಂದ್ಮೇಲೆ ಒಬ್ಬ ಮುಖ್ಯ ನ್ಯಾಯಾಧೀಶ ನೇಮಕ ಮಾಡಲೇಬೇಕು. ಹೂ ಇಸ್ ದ ಫಸ್ಟ್ ಚೀಫ್ ಜಸ್ಟಿಸ್ ಆಫ್ ಕಲ್ಕತ್ತಾ ಸುಪ್ರೀಂ ಕೋರ್ಟ್? ಅಗೇನ್ ಕ್ವಶನ್, ಕಲ್ಕತ್ತಾ ಸುಪ್ರೀಂ ಕೋರ್ಟ್ ನ ಮೊದಲ ಮುಖ್ಯ ನ್ಯಾಯಮೂರ್ತಿ ಯಾರು? ಸರ್, ಎಲಿಜಾ ಇಂಫೆ.
ಇವರು ಕಲ್ಕತ್ತಾ ಸುಪ್ರೀಂ ಕೋರ್ಟ್ ನ ಮೊದಲ ಮುಖ್ಯ ನ್ಯಾಯಮೂರ್ತಿ ನೇಮಕವಾದವರು ಸರ್ ಎಲಿಜಾ ಇಂಫೆ ಅಂತ ಹೇಳಿ ಕರಿತೀವಿ. ಈ ತರ ಪ್ರಶ್ನೆಗಳನ್ನ ರೈಸ್ ಮಾಡ್ತಾ ಹೋಗ್ತಾನೆ. ಇವೆಲ್ಲವೂ ಕೂಡ ನಾನು ಹೇಳಿದ್ದು ನಾನು ಇಂಡಿವಿಜುವಲ್ ಆಗಿ ಫ್ರೇಮ್ ಮಾಡಿರೋದಲ್ಲ, ಇದಾಗಲೇ ಹಲವಾರು ಎಕ್ಸಾಮ್ ಅಲ್ಲಿ ಕೇಳಿರುವಂತಹ ಪ್ರಶ್ನೆ. ರೆಗ್ಯುಲೇಟಿಂಗ್ ಕಾಯ್ದೆ ಎಲ್ಲ ಗೊತ್ತಿದೆ ಬಿಡೋದಲ್ಲ. ಇದು ನೋಡಿ, ಒಂದೇ ಒಂದು ಪಾಯಿಂಟ್ 4 ಪ್ರಶ್ನೆಗಳು. ಓಕೆ, ದೆನ್ ಆನಂತರದಲ್ಲಿ ಬಂಗಾಳದ ಗವರ್ನರ್ ಜನರಲ್ ಎಂದು ಕರೆಯುವಂತೆ ಶಿಫಾರಸು ಮಾಡಿದ ಕಾಯ್ದೆ ಯಾವುದು, ಅಥವಾ ಈ ಕೆಳಗಿನ ಯಾವ ಕಾಯ್ದೆ ಅನುಸಾರ ಬಂಗಾಳದ ಗವರ್ನರ್ ಜನರಲ್ ಎಂದು ಕರೆಯಲಾಗಿದೆ? ವಿಚ್ ಇಸ್ ದ ರೈಟ್ ಆನ್ಸರ್? ರೆಗ್ಯುಲೇಟಿಂಗ್ ಆಕ್ಟ್. ಯಾಕೆಂದ್ರೆ ಈ ದೇಶದಲ್ಲಿ ಪ್ರಥಮ ಬಾರಿಗೆ ಗವರ್ನರ್ ಅಂತಕ್ಕಂಥ ಹುದ್ದೆ ಸೃಷ್ಟಿಯಾಗಿದ್ದು ಯಾವಾಗ? ರಾಜ್ಯಪಾಲ ಅಂತ ಕರಿತೀವಲ್ಲ ಇವತ್ತಿದೆ ರಾಜ್ಯಗಳಿಗೆ ರಾಜ್ಯಪಾಲ ಇದ್ದಾರೆ. ಹಿಂದೆ ಇವತ್ತಿನ ರಾಜ್ಯವನ್ನ ಸ್ಟೇಟ್ ಅನ್ನ ಪ್ರಾವಿನ್ಸಸ್ ಅಂತೇಳಿ ಕರಿತಾ ಇದ್ರು, ಪ್ರಾಂತ್ಯಗಳು ಅಂತೇಳಿ ಕರಿತಾ ಇದ್ರು, ಹಿಂದೆ ಪ್ರಾಂತ್ಯ ಅಂತ ಕರಿತಾ ಇದ್ರು. ಈ ದೇಶದಲ್ಲಿ ಮೊದಲ ಬಾರಿಗೆ ಪ್ರಾಂತ್ಯಗಳಲ್ಲಿ ಗವರ್ನರ್ ಹುದ್ದೆ ಸೃಷ್ಟಿಯಾಗಿದ್ದು ಆಫ್ಟರ್ ಬ್ಯಾಟಲ್ ಆಫ್ ಪ್ಲಾಸಿ 1757. 1757 ಪ್ಲಾಸಿ ಕದನ ನಡೀತು. ಸಿರಾಜುದ್ದೌಲನ ಪರಾಭವಗೊಳಿಸಿದ ನಂತರ ಬಂಗಾಳವನ್ನ ಬ್ರಿಟಿಷರು ವಶಪಡಿಸಿಕೊಂಡಾಗ ಫಾರ್ ದಿ ಫಸ್ಟ್ ಟೈಮ್ ಕ್ರಿಯೇಟ್ ದಿ ನ್ಯೂ ಪೋಸ್ಟ್ ಗವರ್ನರ್ ಆಫ್ ಬೆಂಗಾಲ್. ಮೊದಲ ಬಾರಿಗೆ ಬಂಗಾಳದಲ್ಲಿ ಗವರ್ನರ್ ಹುದ್ದೆನ ಸೃಷ್ಟಿ ಮಾಡಿದ್ರು. ಆಗ ಬಂಗಾಳದ ಮೊದಲ ಗವರ್ನರ್ ಆಗಿ ನೇಮಕ ಆದವನು ಯಾರು? ಹೂ ಇಸ್ ದ ಫಸ್ಟ್ ಗವರ್ನರ್ ಆಫ್ ಬೆಂಗಾಲ್ ಪ್ರಾವಿನ್ಸಸ್? ಹೂ ಇಸ್ ದ ಫಸ್ಟ್ ಗವರ್ನರ್ ಆಫ್ ಬೆಂಗಾಲ್ ಪ್ರಾವಿನ್ಸಸ್? ವಿಲಿಯಂ ಬೆಂಟಿಕ್ ಭಾರತದ ಮೊದಲ ಬ್ರಿಟಿಷ್ ಗವರ್ನರ್ ಜನರಲ್. ವಾರನ್ ಹೇಸ್ಟಿಂಗ್ಸ್ ಬಂಗಾಳದ ಮೊದಲ ಗವರ್ನರ್ ಜನರಲ್. ಒಂದು ಪದ ಚೇಂಜ್ ಆಗ್ತಿದ್ದಾಗೆ ಆನ್ಸರ್ ಚೇಂಜ್ ಆಗ್ತವೆ. ಬಂಗಾಳದ ಮೊದಲ ಗವರ್ನರ್ ಯಾರು? ಬಂಗಾಳದ ಮೊದಲ ಗವರ್ನರ್ ಜನರಲ್ ಯಾರು? ಭಾರತದ ಮೊದಲ ಬ್ರಿಟಿಷ್ ಗವರ್ನರ್ ಜನರಲ್ ಯಾರು? ಭಾರತದ ಕೊನೆಯ ಬ್ರಿಟಿಷ್ ಗವರ್ನರ್ ಜನರಲ್ ಯಾರು? ಭಾರತದ ಪ್ರಥಮ ಬ್ರಿಟಿಷ್ ವೈಸ್ರಾಯ್ ಯಾರು? ಭಾರತದ ಕೊನೆಯ ಬ್ರಿಟಿಷ್ ವೈಸ್ರಾಯ್ ಯಾರು? ಎಷ್ಟು ಪ್ರಶ್ನೆ ಇದಾವೆ. ಬಂಗಾಳದಲ್ಲಿ ಮೊದಲಿಗೆ ಗವರ್ನರ್ ಹುದ್ದೆ ಸೃಷ್ಟಿಯಾದಾಗ ರಾಬರ್ಟ್ ಕ್ಲೈವ್. ಹೂ ಇಸ್ ದ ಫಸ್ಟ್ ಗವರ್ನರ್ ಆಫ್ ಬೆಂಗಾಲ್ ಪ್ರಾವಿನ್ಸಸ್ ಅಂತಂದ್ರೆ ರಾಬರ್ಟ್ ಕ್ಲೈವ್. ಆತನೇ ಪ್ಲಾಸಿ ಕದನದಲ್ಲೂ ಕೂಡ ಬ್ರಿಟಿಷ್ ಆರ್ಮಿ ಕಮಾಂಡರ್ ಆಗಿದ್ದಂಥವನು. ಅವನೇನೆ ಬಂಗಾಳದ ಮೊದಲ ಗವರ್ನರ್ ಆಗಿ ನೇಮಕ ಆದವನು. ಫ್ರಮ್ 1757 ಟು 1773, 1757ರಿಂದ 1773 ಕೂಡ ಬಂಗಾಳದಲ್ಲಿ ಗವರ್ನರ್ ಅಂತಾನೆ ಕರೀತಾ ಇದ್ರು. ಗವರ್ನರ್ ಆಫ್ ಬೆಂಗಾಲ್ ಅಂತಾನೆ ಡೆಸಿಗ್ನೇಷನ್ ಇತ್ತು. ಅಂತ ನೈಬರ್ ಪ್ರಾವಿನ್ಸಸ್ ಮದ್ರಾಸಲ್ಲೂ ಗವರ್ನರ್ ಅಂತ ಕರೀತಾ ಇದ್ರು, ಬಾಂಬೆಲೂ ಗವರ್ನರ್ ಅಂತ ಹೇಳಿ ಕರೀತಾ ಇದ್ರು. ಆದ್ರೆ ರೆಗ್ಯುಲೇಟಿಂಗ್ ಕಾಯ್ದೆ ಏನ್ ಹೇಳುತ್ತೆ ಅಂತಂದ್ರೆ ಗವರ್ನರ್ ಆಫ್ ಬೆಂಗಾಲ್ ಬಿಕೇಮ್ ಎ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಅಂತ ಹೇಳಿ ಹೇಳುತ್ತೆ. ಇನ್ನು ಮುಂದೆ ಬಂಗಾಳದ ಗವರ್ನರ್ ಅನ್ನ ಬಂಗಾಳದ ಗವರ್ನರ್ ಜನರಲ್ ಅಂತ ಹೇಳಿ ಕರಿಬೇಕು. ಗವರ್ನರ್ಸ್ ಆಫ್ ಬಾಂಬೆ ಅಂಡ್ ಮದ್ರಾಸ್ ಪ್ರಾವಿನ್ಸಸ್ ಸಬಾರ್ಡಿನೇಟೆಡ್ ಟು ದಿ ಗವರ್ನರ್ ಜನರಲ್ ಆಫ್ ಬೆಂಗಾಲ್. ಅಂದ್ರೆ ಮದ್ರಾಸ್ ಮತ್ತು ಬಾಂಬೆ ಪ್ರಾಂತ್ಯದ ಗವರ್ನರ್ಗಳು ಇನ್ನು ಮುಂದೆ ಬಂಗಾಳದ ಗವರ್ನರ್ ಜನರಲ್ ಅಧೀನದಲ್ಲಿ ಕೆಲಸವನ್ನ ಮಾಡಬೇಕು. ಅಂದ್ರೆ ಆ ಇಬ್ಬರು ಪ್ರಾಂತ್ಯದ ಗವರ್ನರ್ಗಿಂತ ಸುಪಿಯಾರಿಟಿಯನ್ನು ಕೊಟ್ಟರು, ಮೇಲ್ಮಟ್ಟದ ಒಂದು ಸ್ಥಾನಮಾನವನ್ನ ಅವನಿಗೆ ಕೊಟ್ಟರು. ಆಗ ಮೊದಲ ಗವರ್ನರ್ ಜನರಲ್ ಆದಂತವನು ವಾರನ್ ಹೇಸ್ಟಿಂಗ್ಸ್. 1833 ಕಾಯ್ದೆ ಪ್ರಕಾರ ಕಳೆದ ವರ್ಷದ IAS ನಲ್ಲಿ ಕೇಳಿದಾನೆ ಪ್ರಶ್ನೆ. ಕಳೆದ ವರ್ಷದ IAS ನಲ್ಲಿ ಪ್ರಶ್ನೆ ಕೇಳಿದಾನೆ, ಈ ಕೆಳಗಿನ ಯಾವ ಕಾಯ್ದೆಯು ಬಂಗಾಳದ ಗವರ್ನರ್ ಜನರಲ್ ಅನ್ನು ಭಾರತದ ಗವರ್ನರ್ ಜನರಲ್ ಎಂದು ಪುನರ್ ನಾಮಕರಣ ಮಾಡಿತು ಅಂತ ಪ್ರಶ್ನೆ ಕೊಟ್ಟು 1773 ಆಕ್ಟ್, 1784, 1833, 1853 ಅಂತ ಕೊಟ್ಟಿದ್ದಾನೆ. 1833 1833 ಚಾರ್ಟರ್ ಕಾಯ್ದೆ ಪ್ರಕಾರ ಬಂಗಾಳದ ಗವರ್ನರ್ ಜನರಲ್ನ ಭಾರತದ ಬ್ರಿಟಿಷ್ ಗವರ್ನರ್ ಜನರಲ್ ಅಂತ ಹೇಳಿ ಪರಿವರ್ತನೆ ಮಾಡಿದ್ರು. ಆಗ ಭಾರತದ ಮೊದಲ ಬ್ರಿಟಿಷ್ ಗವರ್ನರ್ ಜನರಲ್ ಯಾರು ಅಂದ್ರೆ ಲಾರ್ಡ್ ವಿಲಿಯಂ ಬೆಂಟಿಕ್ ಫಸ್ಟ್ ಬ್ರಿಟಿಷ್ ಗವರ್ನರ್ ಜನರಲ್ ಇನ್ ಇಂಡಿಯಾ. ಈ ಫಂಡಮೆಂಟಲ್ಸ್ ಫಸ್ಟ್ ತಿಳ್ಕೋಬೇಕು ನಾವು. ಓಕೆ, ಫ್ರಮ್ 1833 ಟು 1857 ವರೆಗೆ 1857 ಸಿಪಾಯಿ ದಂಗೆ ನಡೆಯುತ್ತೆ. ಅಲ್ಲಿಯವರೆಗೂ ಕೂಡ ಗವರ್ನರ್ ಜನರಲ್ ಆಫ್ ಇಂಡಿಯಾ ಅಂತಾನೆ ಇತ್ತು ಡೆಸಿಗ್ನೇಷನ್ ಭಾರತದಲ್ಲಿ. ಆಫ್ಟರ್ 1857, ಅಕಾರ್ಡಿಂಗ್ ಕ್ವೀನ್ ವಿಕ್ಟೋರಿಯಾ ಪ್ರೊಕ್ಲಮೇಷನ್ ಇನ್ 1858, 1858 ರಾಣಿ ವಿಕ್ಟೋರಿಯಾ ಘೋಷಣೆಯ ನಂತರ ಭಾರತದ ಬ್ರಿಟಿಷ್ ಗವರ್ನರ್ ಜನರಲ್ ಅನ್ನ ಭಾರತದ ಬ್ರಿಟಿಷ್ ವೈಸ್ರಾಯ್ ಅಂತೇಳಿ ರೀನಾಮಿನೇಟೆಡ್ ಮಾಡಿದ್ರು. ಇನ್ನು ಮುಂದೆ ಗವರ್ನರ್ ಜನರಲ್ ಅಂತ ಕರೆಯುವಾಗಿಲ್ಲ, ವೈಸ್ರಾಯ್ ಅಂತೇಳಿ ಕರಿಬೇಕು ಅಂತ. ಆಗಿದ್ಮೇಲೆ ಫಸ್ಟ್ ಬ್ರಿಟಿಷ್ ಗವರ್ನರ್ ಜನರಲ್ ಇನ್ ಇಂಡಿಯಾ ಲಾರ್ಡ್ ವಿಲಿಯಂ ಬೆಂಟಿಕ್. ಹೂ ಇಸ್ ದ ಲಾಸ್ಟ್ ಬ್ರಿಟಿಷ್ ಗವರ್ನರ್ ಜನರಲ್ ಇನ್ ಇಂಡಿಯಾ? ಡೆಸಿಗ್ನೇಷನ್ ಕೊನೆಯಾಗುವಾಗ ಇದ್ದವ್ರು ಯಾರು? ಲಾರ್ಡ್ ಕ್ಯಾನಿಂಗ್. ಅದು ಇನ್ನೊಂದು ರೀತಿ ಪ್ರಶ್ನೆ ಕೇಳಿದಾನೆ. 1857 ದಂಗೆ ನಡೆದ ಸಂದರ್ಭದಲ್ಲಿದ್ದ ಬ್ರಿಟಿಷ್ ಗವರ್ನರ್ ಜನರಲ್ ಯಾರು ಪ್ರಶ್ನೆ ಕೇಳಿದಾನೆ. ಅಲ್ಲೂ ಕೂಡ ಲಾರ್ಡ್ ಕ್ಯಾನಿಂಗೇನೆ. ಲಾಸ್ಟ್ ಬ್ರಿಟಿಷ್ ಗವರ್ನರ್ ಜನರಲ್ ಇನ್ ಇಂಡಿಯಾ ಕೂಡ ಲಾರ್ಡ್ ಕ್ಯಾನಿಂಗೇನೆ.
ಆದ್ಮೇಲೆ ವೈಸ್ರಾಯ್ ಅಂತ ಡೆಸಿಗ್ನೇಷನ್ ಚೇಂಜ್ ಆದ್ಮೇಲೆ ಹೂ ಇಸ್ ದ ಫಸ್ಟ್ ಬ್ರಿಟಿಷ್ ವೈಸ್ರಾ ಇನ್ ಇಂಡಿಯಾ? ಭಾರತದ ಮೊದಲ ಬ್ರಿಟಿಷ್ ವೈಸ್ರಾಯ್ ಯಾರು? ಲಾರ್ಡ್ ಕ್ಯಾನಿಂಗ್. ಅವನನ್ನೇ ಮುಂದುವರಿಸ್ತಾರೆ, ಡೆಸಿಗ್ನೇಷನ್ ಚೇಂಜ್ ಆಗುತ್ತೆ. ಇನ್ನು 1947 ಕೂಡ ನಮ್ಗೆ ಇಂಡಿಪೆಂಡೆನ್ಸ್ ಬರುವುದು ಕೂಡ ನಾವು ವೈಸ್ರಾಯ್ನ ಪದ ಬಳಕೆ ಮಾಡ್ತೀವಿ ಹೊರತು ಗವರ್ನರ್ ಜನರಲ್ ಪದವನ್ನು ಬಳಕೆ ಮಾಡುವಾಗಿಲ್ಲ. ಆದ್ಮೇಲೆ ಹೂ ಇಸ್ ದ ಲಾಸ್ಟ್ ಬ್ರಿಟಿಷ್ ವೈಸ್ರಾಯ್ ಇನ್ ಇಂಡಿಯಾ? ಭಾರತ ಕೊನೆಯ ಬ್ರಿಟಿಷ್ ವೈಸ್ರಾಯರು ಲಾರ್ಡ್ ಮೌಂಟ್ ಬ್ಯಾಟನ್. ಭಾರತಕ್ಕೆ ಸ್ವಾತಂತ್ರ್ಯ ಬಂದ ಸಂದರ್ಭದಲ್ಲಿ ಬ್ರಿಟಿಷ್ ವೈಸ್ರಾಯ್ ಆಗಿದ್ದವ್ರು ಯಾರು ಅಂತ IS 1983 ನಲ್ಲಿ ಕೇಳಿದಾನೆ. ಇದನ್ನ 1983 IS ಫಿಲಿಮ್ಸ್ ನಲ್ಲಿ ಕೇಳಿದಾನೆ. ಆ ಕೇಳಿದ್ರು ಕೂಡ ಯಾರನ್ನ ಆನ್ಸರ್ ಮಾಡಬೇಕು? ಲಾರ್ಡ್ ಮೌಂಟ್ ಬ್ಯಾಟನ್. ನೋಡಿ, ಒಂದೊಂದು ಪ್ರಶ್ನೆ ಚೇಂಜ್ ಆಗ್ತಿದ್ದಾಗೆ, ಒಂದೊಂದು ಪದ ವರ್ಡ್ ಚೇಂಜ್ ಆಗ್ತಿದ್ದಾಗೆ, ಉತ್ತರಗಳು ಕೂಡ ಚೇಂಜ್ ಆಗ್ತವೆ. ಇದು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ನ ಲಕ್ಷಣ. ನಾವು ಓದ್ಬೇಕಾದಂತ ಕ್ರಮ ಇದು. ಯಾವುದೋ ಸಿಂಗಲ್ ಲೈನ್ ಗೈಡ್ ತರ ಬುಕ್ ಗಳನ್ನ ಓದ್ಕೊ ಕುಂತ್ಕೊಂಡ್ರೆ ನೀವು ಆನ್ಸರ್ ಮಾಡಕ್ ಆಗಲ್ಲ. ಓಕೆ, ಇವೆಲ್ಲವನ್ನ ನಾವು ಪ್ರೀ ಇಂಡಿಪೆಂಡೆಂಟ್ ಏರಾದಲ್ಲಿ ನೋಡ್ತೇವೆ. ಆಫ್ಟರ್ ಇಂಡಿಪೆಂಡೆಂಟ್ ಏರಾ 1947 1950 ಇದ ಭಾರತ ಸಂವಿಧಾನ ರಚನಾ ಸಭೆಯ ರಚನೆ ಮಾಡ್ಕೊಳ್ಳಿಕ್ಕೆ ಅನುಮತಿ ಕೊಟ್ಟಂತ ಆಯೋಗ ಯಾವುದು ಅಂತ ಪ್ರಶ್ನೆ ಕೇಳಿದಾನೆ. ಸೈಮನ್ ಕಮಿಷನ್, ಕ್ರಿಪ್ಸ್ ಮಿಷನ್, ಕ್ಯಾಬಿನೆಟ್ ಮಿಷನ್, ನನ್ ಆಫ್ ಎಬೋ ಮೇಲೆ ಯಾವುದು ಅಲ್ಲ. ವಿಚ್ ಇಸ್ ದ ರೈಟ್ ಆನ್ಸರ್? ಯಾವ ಆಯೋಗ ಅನುಮತಿ ಕೊಟ್ಟಿದ್ದು? ಕ್ಯಾಬಿನೆಟ್ ಮಿಷನ್, ಕ್ಯಾಬಿನೆಟ್ ಆಯೋಗ 1946 ಭಾರತ ಸಂವಿಧಾನ ರಚನಾ ಸಭೆಯನ್ನ ಕಾಂಪೋಸಿಷನ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ ಅಪ್ರೂವ್ಡ್ ಬೈ ಕ್ಯಾಬಿನೆಟ್ ಮಿಷನ್ 1946 ಆ ಒಂದು ಆಯೋಗ ಅನುಮತಿಯನ್ನ ಕೊಡ್ತು. ಆ ಪ್ರಕಾರ ವೆನ್ ಕಾನ್ಸ್ಟಿಟ್ಯೂಟೆಡ್ ಇಂಡಿಯನ್ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ, ಯಾವಾಗ ನಮ್ಮ ಭಾರತ ಸಂವಿಧಾನ ರಚನಾ ಸಭೆ ಅಸ್ತಿತ್ವಕ್ಕೆ ಬಂದಿತು? ಯಾವ ಬಂದಿದ್ದು? 46 ಆಗಸ್ಟ್ 9 1946. ಓಕೆ, ಡಿಸೆಂಬರ್ 6 ವೆನ್ ಕಾನ್ಸ್ಟಿಟ್ಯೂಟ್ ಅಂತ ಬಂದಾಗ, ಯಾವಾಗ ರಚನೆ ಆಯ್ತು ಅಂತ ಬಂದ್ರೆ ಡಿಸೆಂಬರ್ 6 1946 ರಚನೆ ಆಯ್ತು. ಮೊನ್ನೆ ಎಕ್ಸಾಮ್ ಇದನ್ನ ಅಪ್ಲೈಡ್ ಲೆವೆಲ್ 3 ಲೈನ್ ಕೊಟ್ಟಿದ್ದಾನೆ. ಇವತ್ತಿಗೆ ನೇರ ಒಂದು ಕಾನ್ಸೆಪ್ಟ್ ಕೊಡ್ತಾ ಇಲ್ಲ. ಮೊನ್ನೆ ಗ್ರೂಪ್ ಎ ಎಕ್ಸಾಮ್ ಅಲ್ಲೇ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಬಗ್ಗೆನೇ ಪ್ರಶ್ನೆ ಕೇಳಿದಾನೆ. ಮೊದಲ ಅಧ್ಯಕ್ಷತೆ ವಹಿಸಿದ್ದವರು 2ನೇ ಅಧಿವೇಶನದಲ್ಲಿ ಇದನ್ನ ತೀರ್ಮಾನ ಮಾಡಿದ್ರು ಅಂತ ಒಂದೇ ಪ್ರಶ್ನೆಯಲ್ಲಿ 3 ಕಾನ್ಸೆಪ್ಟ್ ಅನ್ನು ಕೊಟ್ಟಿದ್ದಾನೆ. ಓಕೆ, ಡಿಸೆಂಬರ್ 6 ನಡೆಯಿತು. ನಡೆದಂತ ಸಂದರ್ಭದಲ್ಲಿ ಹೂ ಇಸ್ ದ ಆಕ್ಟಿಂಗ್ ಪ್ರೆಸಿಡೆಂಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ? ಕಳೆದ ವರ್ಷ 2024 IAS ಪೂರ್ವವಾಯು ಪರೀಕ್ಷೆಯಲ್ಲಿ ಕೇಳಿದಾನೆ. ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷತೆಯನ್ನು ವಹಿಸುವ ಮುನ್ನ ಈ ಕೆಳಗಿನ ಯಾವ ವ್ಯಕ್ತಿ ತಾತ್ಕಾಲಿಕ ಅಧ್ಯಕ್ಷರಾಗಿದ್ದರು? IAS ಎಕ್ಸಾಮ್ ಅಲ್ಲಿ ಕಳೆದ ವರ್ಷ 2024 ಯಾರು? ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ. ಅಂದ್ರೆ ಇಂಡೈರೆಕ್ಟ್ ಪ್ರಶ್ನೆ ಕೇಳಿದಾನೆ. ನೇರ ಪ್ರಶ್ನೆ ಕೇಳಿದ್ರೆ ಹೂ ಇಸ್ ದ ಆಕ್ಟಿಂಗ್ ಪ್ರೆಸಿಡೆಂಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ? ಭಾರತ ಸಂವಿಧಾನ ರಚನಾ ಸಭೆಯ ತಾತ್ಕಾಲಿಕ ಅಥವಾ ಹಂಗಾಮಿ ಅಧ್ಯಕ್ಷರಾಗಿದ್ದರು ಯಾರು? ಸಚ್ಚಿದಾನಂದ ಸಿನ್ಹಾ. ಅದನ್ನ ಕೇಳಿರೋದೈತೆ ಪರೋಕ್ಷವಾಗಿ. ರಾಜೇಂದ್ರ ಪ್ರಸಾದ್ ಅವರು ಅಧ್ಯಕ್ಷತೆ ವಹಿಸುವ ಮುನ್ನ ಈ ಕೆಳಗಿನ ಯಾರು ಅಧ್ಯಕ್ಷರಾಗಿದ್ದರು ಅಂತ ಕೇಳಿದ್ದಾರೆ. ಅವತ್ತಿನ ಸಭೆಗೆ ತಾತ್ಕಾಲಿಕವಾಗಿ ನೇಮಕ ಮಾಡಿದ್ರು. ಯಾವಾಗ? 1946 ಡಿಸೆಂಬರ್ 9 ನಲ್ಲಿ ಸಚ್ಚಿದಾನಂದ ಸಿನ್ಹಾರವ್ರನ್ನ ಅವತ್ತಿನ ಸಭೆಗೆ ಒಂದು ಸಭೆ ಮಾಡಬೇಕಾದ್ರೆ ಅಧ್ಯಕ್ಷರಾಗಿ ಇರ್ಬೇಕಲ್ಲ ಅಂತೇಳಿ ಸೀನಿಯರ್ ಪರ್ಸನ್ ಅಂತೇಳಿ ನೇಮಕ ಮಾಡಿದ್ರು. ಆ ನಂತರ ಈ ಒಂದು ಸಂವಿಧಾನ ರಚನೆ ಮಾಡೋದು ಲಾಂಗ್ ಪ್ರೋಸೆಸ್ ಅಂತೇಳಿ ಒಂದು ಪರ್ಮನೆಂಟ್ ಅಸೆಂಬ್ಲಿ ಇರಬೇಕು, ಪರ್ಮನೆಂಟ್ ಪ್ರೆಸಿಡೆಂಟ್ ಇರಬೇಕು, ವೈಸ್ ಪ್ರೆಸಿಡೆಂಟ್ ಇರಬೇಕು ಅಂತೇಳಿ ಮತ್ತೆ ಆಫ್ಟರ್ 2 days again 1946 ಡಿಸೆಂಬರ್ 11 ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವ್ರನ್ನ ಪರ್ಮನೆಂಟ್ ಪ್ರೆಸಿಡೆಂಟ್ ಆಫ್ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಅಂತೇಳಿ ನೇಮಕ ಮಾಡಿದ್ರು. HC ಮುಖರ್ಜಿ ಅಂಡ್ TD ಕೃಷ್ಣಮಾಚಾರಿ ವೈಸ್ ಪ್ರೆಸಿಡೆಂಟ್ ಆಗಿ ಆಯ್ಕೆಯಾದರು. ಓಕೆ, ಅದೇ BN ರಾವ್ ಅವರನ್ನ ಲೀಗಲ್ ಅಡ್ವೈಸರ್ ಆಗಿ ನೇಮಕ ಮಾಡಿದ್ರು. ಇವೆಲ್ಲ ನೋಡ್ತೀವಲ್ಲ, ಡೀಟೇಲ್ ನೋಡ್ತೀವಿ. ಅಂದ್ರೆ ಒಂದೊಂದು ಇಯರ್ ಅನ್ನ, ಒಂದು ಡೇಟ್ ಅನ್ನ, ಒಬ್ಬ ಪರ್ಸನ್ ನೇಮ್ ಅನ್ನ ಇಟ್ಕೊಂಡು ಕ್ವಶನ್ಸ್ ಅನ್ನ ಎಷ್ಟು ಆಂಗಲ್ ಅಲ್ಲಿ ಫ್ರೇಮ್ ಅಪ್ ಮಾಡ್ಲಿಕ್ಕೆ ಅವಕಾಶ ಇದೆ ಅನ್ನೋದು ನಿಮಗೆ ಎಕ್ಸಾಂಪಲ್ ಆಗಿ ಕೊಡ್ತಾರ ಅದನ್ನ. ಓಕೆ, ರಚನೆ ಆಯ್ತು, ಹಲವಾರು ಸಮಿತಿ ಬಂತು, ಮುಖ್ಯಸ್ಥರಿದ್ರು. ಇದರಲ್ಲಿ ನಿಮ್ಗೆ ಸಮಿತಿಗಳಲ್ಲಿ ಯಾವ ಸಮಿತಿಯ ರಚನೆ ಬಗ್ಗೆ, ಯಾವ ಸಮಿತಿಯ ಸದಸ್ಯರು ಎಷ್ಟಿದ್ರು ಅನ್ನೋದ್ರ ಬಗ್ಗೆ ಕೇಳೋದು ಒಂದೇ ಒಂದು ಡ್ರಾಫ್ಟಿಂಗ್ ಕಮಿಟಿ ಬಗ್ಗೆ ಮಾತ್ರ. ಉಳಿದ ಸಮಿತಿಗಳನ್ನ ನಿಮಗೆ ಮ್ಯಾಥ್ಯೂ ಫಾರಂ ಗ್ರೂಪ್ ಕೇಳ್ತಾನೆ. ಒಂದ್ ಕಡೆ ಸಮಿತಿ, ಒಂದ್ ಕಡೆ ಚೇರ್ಮನ್ ನೇಮ್ ಕೊಡ್ತಾನೆ. ಪರ್ಟಿಕ್ಯುಲರ್ಲಿ ಡ್ರಾಫ್ಟಿಂಗ್ ಕಮಿಟಿನ ಯಾವಾಗ ಫಾರ್ಮೇಶನ್ ಆಯ್ತು ಅಂತ ಕೇಳಿದಾನೆ. ಎಷ್ಟು ಮೆಂಬರ್ಸ್ ಇದ್ರು ಅಂತ ಪ್ರಶ್ನೆ ಕೇಳ್ತಾರೆ. ಯಾವಾಗ ನಮ್ಮ ಭಾರತ ಸಂವಿಧಾನದ 2 ಸಮಿತಿ ಅಸ್ತಿತ್ವಕ್ಕೆ ಬಂದಿದ್ದು? ವೆನ್ ಕಾನ್ಸ್ಟಿಟ್ಯೂಟೆಡ್ ಆಫ್ ಡ್ರಾಫ್ಟಿಂಗ್ ಕಮಿಟಿ. ಈಗ ನಾವು ನ್ಯಾಷನಲ್ ಸ್ಪೋರ್ಟ್ಸ್ ಡೇ ಯಾವಾಗ ಆಚರಣೆ ಮಾಡ್ತೀವಿ? ರಾಷ್ಟ್ರೀಯ ಕ್ರೀಡಾ ದಿನ. ಸರಿನೋ ತಪ್ಪು ಬಾಯ್ಬಿಡಿ. ನೀವು ನನ್ನ ಪ್ರಶ್ನೆಗೆ ತಪ್ಪು ಉತ್ತರ ಆದ್ರೂ ಅದು ಇನ್ನೊಂದು ಪ್ರಶ್ನೆ ಸರಿ ಉತ್ತರ ಆಗಿರುತ್ತೆ. ಅದು ಈ ಪ್ರಶ್ನೆ ಅಂತ ನಾನು ಹೇಳಿದಾಗ ನಿಮ್ಗೆ ಬೋನಸ್ ಪಾಯಿಂಟ್. ಒಂದು ತಿಳ್ಕೊಳ್ಕೊಂಡು ಇನ್ನೊಂದು ತಿಳ್ಕೊಂಡಾಗೆ.
ಆಗಸ್ಟ್ 29, ಆಗಸ್ಟ್ 29 ಇದು ಬಂದಿದ್ದು ಕೂಡ ಆಗಸ್ಟ್ 29, 1947. ಪ್ರೀವಿಯಸ್ ಹೋಗ್ಲಾ ರೇಸ್ ಆಗಿದೆಯಾ? ಓಕೆ, ಪ್ರಾಬ್ಲಮ್ ಇಲ್ಲ. ಇಲ್ಲಿ ಆಗಸ್ಟ್ 29, 1947, ಆಗಸ್ಟ್ 29, 1947. ಇದನ್ನ ಪರ್ಟಿಕ್ಯುಲರ್ ಆಗಿ ಕೇಳೋದು ಎಕ್ಸಾಮ್ಗಳಲ್ಲಿ, ಕೇಳಿದಾನೆ ಆಲ್ರೆಡಿ 29, 1947. ಯಾಕೆ ನಾನು ಹ್ಯಾಂಗ್ ಕೇಳಿದೆ ಅಂದ್ರೆ 29 ಅಂತ ಬಂದಾಗ ಅಟ್ಲೀಸ್ಟ್ ಕರಡು ಸಮಿತಿ ಅನ್ನೋದನ್ನ ನಾವು ನೆನ್ಪಿಟ್ಕೊಳ್ಕಾದಿರೋ ನ್ಯಾಷನಲ್ ಸ್ಪೋರ್ಟ್ಸ್ ಡೇ ಅಂತಿದ್ದಾಗ ಸಿಮಿಲಾರಿಟಿ ಬಂದ್ಬಿಡುತ್ತೆ. 47 ಬಂದಾಗ ನಮಗೆ ಸ್ವಾತಂತ್ರ್ಯ ಬಂದಂತ ವರ್ಷ. ಎಲ್ಲವನ್ನು ನಾವು ಉರೋಚಕ್ಕೆ ಆಗೋದಿಲ್ಲ, ಕೆಲವೊಂದನ್ನ ಬೇರೊಂದಕ್ಕೆ ಯಾವ್ದು ಆನ್ಸರ್ ಆಗಿದೆ ಅದನ್ನ ನಾವು ಕಂಪೇರ್ ಮಾಡ್ಕೊಂಡಾಗ ನಮ್ಗೆ ಈಸಿ ಅನ್ಸುತ್ತೆ, ಸ್ಟ್ರೆಸ್ ಆಗೋದಿಲ್ಲ. ಓಕೆ, ಅವಾದ ಅಸ್ತಿತ್ವಕ್ಕೆ ಬಂತು. ಚೇರ್ಮನ್ ಅಂಬೇಡ್ಕರ್ ಅವರು 6 ಮೆಂಬರ್ಸ್ ಇದ್ರು, 6 ಮಂದಿ ಸದಸ್ಯರು ಇದರಲ್ಲಿ ಇದ್ದಂತವ್ರು. ಅದೆಲ್ಲ ಆಯ್ತು. ವೆನ್ ಅಪ್ರೂವ್ಡ್ ಆಫ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಯಾವಾಗ ನಮ್ಮ ಭಾರತ ಸಂವಿಧಾನ ಅನುಮೋದನೆ ಆಯಿತು ಫೈನಲಿ? ಯಾವಾಗ ಅನುಮೋದನೆ ಆಗಿತ್ತು? ಅನುಮೋದನೆ, ಅಂಗೀಕಾರ, ಒಪ್ಪಿಗೆ ನವೆಂಬರ್ 26, 1949 ಅಪ್ರೂವಲ್ ಆಗಿದ್ದು. ಈ ನವೆಂಬರ್ 26 ಅನ್ನ ಯಾವ ದಿನವಾಗಿ ಆಚರಣೆ ಮಾಡ್ತಾರೆ? ಸಂವಿಧಾನ ದಿನ. ವೆರಿ ಗುಡ್, ಕಾನ್ಸ್ಟಿಟ್ಯೂಷನ್ ಡೇ. ದೆನ್ ಫ್ರಮ್ ಯಾವಾಗಿನಿಂದ? ಅಗೇನ್ ಕ್ವಶನ್. 2015. ನೈಸ್. 2015ರಿಂದ ಕಾನ್ಸ್ಟಿಟ್ಯೂಷನ್ ಡೇ ಅಂತೇಳಿ ಆಚರಣೆ ಮಾಡ್ತಾ ಇದ್ದಾರೆ. ಅಗೇನ್ ಕ್ವಶನ್, ಬಿಫೋರ್ 2015, 2015ಕ್ಕಿಂತ ಹಿಂದೆ ಯಾವ ದಿನವಾಗಿ ಆಚರಣೆ ಮಾಡ್ತಾ ಇದ್ರು? 2015ರಿಂದ ಕೇಂದ್ರ ಸರ್ಕಾರ ನೋಟಿಫಿಕೇಶನ್ ಮಾಡಿದೆ, ಎಲ್ಲರೂ ಕೂಡ ಪ್ರತಿ ವರ್ಷ ಇದನ್ನು ಕಾನ್ಸ್ಟಿಟ್ಯೂಷನ್ ಡೇ ಅಂತ ಆಚರಣೆ ಮಾಡಬೇಕು ಅಂತ ಹೇಳಿ. ಆದ್ಮೇಲೆ ಬಿಫೋರ್ 2015 ಏನಂತ ಆಚರಣೆ ಮಾಡ್ತಾ ಇದ್ರು? ನ್ಯಾಷನಲ್ ಲಾ ಡೇ. ನ್ಯಾಷನಲ್ ಲಾ ಡೇ, ರಾಷ್ಟ್ರೀಯ ಕಾನೂನು ದಿನ ಅಂತೇಳಿ ಆಚರಣೆ ಮಾಡ್ತಾ ಇದ್ರು. ಫ್ರಮ್ 1979 ನಿಂದ 1979ರಿಂದ 2015ವರೆಗೆ ನ್ಯಾಷನಲ್ ಲಾ ಡೇ ಅಂತೇಳಿ ಆಚರಣೆ ಮಾಡ್ತಾ ಇದ್ರು. ಫ್ರಮ್ 2015 ನಿಂದ ವೇರ್ ಆಲ್ ಸೆಲೆಬ್ರೇಟೆಡ್ ಕಾನ್ಸ್ಟಿಟ್ಯೂಷನ್ ಡೇ. ದೆನ್ ಆ ನಂತರ ಯಾವಾಗ ಜಾರಿ ಆಯಿತು ನಮ್ಮ ಸಂವಿಧಾನ? January 26, 1950. 1950 ಜನವರಿ. ಇದೆಲ್ಲ ಇತಿಹಾಸ ಮೇಲೆ ನೋಡೋಣ, ಪಾಠ ಮಾಡುವಾಗ ಹೇಳ್ತೀನಿ ನಾನು ಡೀಟೇಲ್ ಆಗಿ. ಜಾರಿ ಆಯ್ತು. ಇವೆಲ್ಲವನ್ನು ಕೂಡ ನಾವು ಪ್ರೀ ಇಂಡಿಪೆಂಡೆಂಟ್, ಆಫ್ಟರ್ ಇಂಡಿಪೆಂಡೆಂಟ್, ಮಿನಿಮಮ್ 2ರಿಂದ ಮಿನಿಮಮ್ 2 ಕ್ವಶನ್, ಮ್ಯಾಕ್ಸಿಮಮ್ 3 ಕ್ವಶನ್. ಇದೊಂದೇ ಕಾನ್ಸೆಪ್ಟ್ ನಲ್ಲಿ ಯಾವುದೇ ಎಕ್ಸಾಮ್ ಕ್ವಶನ್ ಪೇಪರ್ ನೀವು ನೋಡ್ಕೊಳ್ಳಿ, ಇದರಲ್ಲೇ ಶೆಡ್ಯೂಲ್ಸ್ ಎಷ್ಟಿದೆ. ನಮ್ಮ ಸಂವಿಧಾನ ಜಾರಿಗೆ ಬಂದಾಗ ಎಷ್ಟು ಶೆಡ್ಯೂಲ್ಸ್ ಇತ್ತು? ಶೆಡ್ಯೂಲ್ಸ್ ಎಷ್ಟಿತ್ತು? 8 ಶೆಡ್ಯೂಲ್ಸ್ ಇತ್ತು, 22 ಪಾರ್ಟ್ಸ್ ಇತ್ತು, 395 ಆರ್ಟಿಕಲ್ಸ್ ಇತ್ತು, 395 ವಿಧಿಗಳು, 22 ಭಾಗಗಳು, 8 ಅನುಸೂಚಿಗಳು ಇತ್ತು. ಇದ ಪ್ರೆಸೆಂಟ್ ಎಷ್ಟಿದೆ? ಶೆಡ್ಯೂಲ್ 12 ಇದೆ, ಪಾರ್ಟ್ಸ್ 25 ಇದೆ, ಅಬೌವ್ 470 ಇದೆ. ಇದು ಫ್ಲಕ್ಚುಯೇಷನ್ ಆಗ್ತಾ ಇರುತ್ತೆ. ಇದ್ರ ಬಗ್ಗೆ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಕೇಳೋದಿಲ್ಲ, ಪ್ರಸ್ತುತ ವಿಧಿ ಕೇಳೋದಿಲ್ಲ, ಮೂಲ ವಿಧಿ ಕೇಳ್ತಾನೆ, ಅನುಸೂಚಿ ಕೇಳ್ತಾನೆ, ಪಾರ್ಟ್ ಕೇಳ್ತಾನೆ, ಎಷ್ಟಿದೆ ಅಂತ ಸ್ಪೆಸಿಫಿಕ್ ಆಗಿ ಪ್ರಶ್ನೆ ಕೇಳ್ತಾನೆ. ಬಟ್ ಇನ್ನೊಂದು ಗಮನದಲ್ಲಿ ನಿಮಗೆ 395 ಮೂಲ ವಿಧಿ ಇತ್ತು, ಈಗ 470 ಅಂದ್ರೆ 396, 97, 98, 99, 400, 401 ಈ ರೀತಿ ರೈಸ್ ಆಗಿಲ್ಲ. ಅದು ಇರುವಂತ 395 ಇರಲ್ಲೇ ತಿದ್ದುಪಡಿ ಮಾಡಿ ಸಬ್ ಕ್ಲಾಸ್ಗಳು, ಉಪವಿಧಿಗಳು ಕ್ರಿಯೇಟ್ ಆಗಿದವಲ್ಲ, ಅದನ್ನ ಕೌಂಟ್ ತೆಗೆದುಕೊಂಡಾಗ ಪ್ಲಸ್ ಮಾಡಿದಾಗ ಇದು ನಂಬರ್ ಬರುತ್ತೆ ಹೊರತು 395 ಹಂತದಲ್ಲಿ ಸೀರೀಸ್ ಪ್ರಕಾರ ರೈಸ್ ಆಗಿಲ್ಲ. ಅದೊಂದು ಗಮನವಿರಲಿ. ಓಕೆ, ಇದೆಲ್ಲವೂ ಕೂಡ ನಾವು ನೋಡ್ತಕ್ಕಂಥದ್ದು ಇಲ್ಲಿ ಅಂದ್ರೆ ಪ್ರೀ ಇಂಡಿಪೆಂಡೆಂಟ್, ಆಫ್ಟರ್ ಇಂಡಿಪೆಂಡೆಂಟ್ ಎರಾ, ಎಂಟೈರ್ ಕಾನ್ಸ್ಟಿಟ್ಯೂಷನ್ ಡೆವಲಪ್ಮೆಂಟ್ ಬಗ್ಗೆ ನಾವು ನೋಡ್ತೀವಿ. ದೆನ್ ಕಾನ್ಸೆಪ್ಟ್ 2, ಭಾರತ ಸಂವಿಧಾನದ ಲಕ್ಷಣಗಳು. ಫೀಚರ್ಸ್ ಆಫ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಭಾರತ ಸಂವಿಧಾನದ ಪ್ರಮುಖ ಲಕ್ಷಣಗಳು. ಈಗ ಭಾರತ ಸಂವಿಧಾನ ಪ್ರಮುಖ ಲಕ್ಷಣ ಅಂತ ಬಂದಾಗ ಇದರ ರಚನೆ ನೋಡಿದ್ಮೇಲೆ ನಾವು ಏನೆಲ್ಲ ಒಂದು ಫೀಚರ್ಸ್ ಅನ್ನ ಒಳಗೊಂಡಿದೆ. ಇಲ್ಲಿ ಕ್ವಶನ್ಸ್ ಹಾಕಿದ್ದಾನೆ ನಿಮಗೆ. ಭಾರತ ಸಂವಿಧಾನವು ಈ ಕೆಳಗಿನ ಯಾವ ಮಾದರಿಯ ಸಂವಿಧಾನವಾಗಿದೆ? ವಿಚ್ ಇಸ್ ದ ಟೈಪ್ಸ್ ಆಫ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ? ಆಪ್ಷನ್ ನಂಬರ್ 1 ರಿಟರ್ನ್ ಕಾನ್ಸ್ಟಿಟ್ಯೂಷನ್, ಲಿಖಿತ ಸಂವಿಧಾನ. ಆಪ್ಷನ್ ನಂಬರ್ 2 ಅನ್ರಿಟರ್ನ್ ಕಾನ್ಸ್ಟಿಟ್ಯೂಷನ್, ಅಲಿಖಿತ ಸಂವಿಧಾನ. ಆಪ್ಷನ್ ನಂಬರ್ 3 ಲಿಖಿತ ಮತ್ತು ಅಲಿಖಿತ ಸಂವಿಧಾನ.
ಆಪ್ಷನ್ ನಂಬರ್ 4 ನನ್ ಆಫ್ ಎಬೋ ಮೇಲೆ ಯಾವುದು ಅಲ್ಲ. ಯಾವುದು ಸರಿ ಉತ್ತರ? ಲಿಖಿತ ಸಂವಿಧಾನ, ರಿಟರ್ನ್ ಕಾನ್ಸ್ಟಿಟ್ಯೂಷನ್. ನಮ್ಮ ದೇಶದ ಸಂವಿಧಾನ ಯಾವ್ದಾಗಿದೆ ಅಂದ್ರೆ ಲಿಖಿತ ರೂಪದಲ್ಲಿ ಇದೆ. ಗಿವ್ ದಿ ಎಕ್ಸಾಂಪಲ್ ಅನ್ರಿಟರ್ನ್ ಕಾನ್ಸ್ಟಿಟ್ಯೂಷನ್. ಅಲಿಖಿತ ಸಂವಿಧಾನಕ್ಕೆ ಉದಾಹರಣೆ ಕೊಡಿ. ಯಾವ ದೇಶದಲ್ಲಿದೆ ಅಲಿಖಿತ ಸಂವಿಧಾನ? ಯುಕೆ, ಯುನೈಟೆಡ್ ಕಿಂಗ್ಡಮ್, ಬ್ರಿಟನ್ ನಲ್ಲಿ ಇರೋದನ್ನ ನಾವು ನೋಡ್ತೀವಿ. ಅಲಿಖಿತ ಸಂವಿಧಾನ ಬ್ರಿಟನ್ಗೆ ನಾವು ಉದಾಹರಣೆಯಾಗಿ ನಾವು ಕೊಡ್ತೇವೆ. ದೆನ್ ಅಗೇನ್ ಇನ್ನೊಂದು ಪ್ರಶ್ನೆ, ಭಾರತ ಸಂವಿಧಾನವು ಈ ಕೆಳಗಿನ ಯಾವ ಸ್ವರೂಪವನ್ನು ಆಧರಿಸಿದೆ? ಸ್ವರೂಪ, ಲಕ್ಷಣ, ಫೀಚರ್ಸ್, ಕ್ಯಾರೆಕ್ಟರ್ಸ್ ಎಲ್ಲ ಒಂದೇನೆ ಪದಗಳು. ಆಪ್ಷನ್ ನಂಬರ್ 1 ನಮ್ಯ, ಫ್ಲೆಕ್ಸಿಬಲ್. ಆಪ್ಷನ್ ನಂಬರ್ 2 ಅನಮ್ಯ, ರಿಜಿಡ್. ಆಪ್ಷನ್ ನಂಬರ್ 3 ಫ್ಲೆಕ್ಸಿಬಲ್ ಅಂಡ್ ರಿಜಿಡ್, ನಮ್ಯ ಮತ್ತು ಅನಮ್ಯ. ಆಪ್ಷನ್ ನಂಬರ್ 4 ಮೇಲೆ ಯಾವುದು ಅಲ್ಲ, ನನ್ ಆಫ್ ಅಬೌವ್. ಆಪ್ಷನ್ ಸಿ ನಮ್ಯ ಮತ್ತು ಅನಮ್ಯ, ಫ್ಲೆಕ್ಸಿಬಲ್ ಅಂಡ್ ರಿಜಿಡ್ ಆಲ್ಸೋ. ನಮ್ಮ ಭಾರತ ಸಂವಿಧಾನ ನಮ್ಯ ಸ್ವಭಾವವನ್ನು ಆಧರಿಸಿದೆ, ಅನಮ್ಯ ಸ್ವಭಾವವನ್ನು ಕೂಡ ಆಧರಿಸಿದೆ. ಸುಲಭವಾಗಿ ತಿದ್ದುಪಡಿ ಮಾಡಬಹುದು. ಹಾಗೆ ತಿದ್ದುಪಡಿ ಮಾಡಲಿಕ್ಕೆ ಒಂದು ವಿಶೇಷ ವಿಧಿವಿಧಾನಗಳನ್ನು ಕೂಡ ಅನುಸರಿಸಿ ತಿದ್ದುಪಡಿ ಮಾಡಲಿಕ್ಕೆ ಅವಕಾಶ ಇದೆ. ಅದರಿಂದಾಗಿ ಬೋತ್ ಫೀಚರ್ಸ್, ನಮ್ಯವೂ ಹೌದು ಹಾಗೆ ಅನಮ್ಯವೂ ಕೂಡ ಆಗಿರುವುದನ್ನು ನೋಡ್ತೇವೆ. ದೆನ್ ಪಾರ್ಲಿಮೆಂಟರಿ ಗವರ್ಮೆಂಟ್ ಸಿಸ್ಟಮ್, ಸಂಸದೀಯ ಸರ್ಕಾರ ಪದ್ಧತಿ ನೋಡ್ತೇವೆ. ಫೆಡರಲ್ ಸಿಸ್ಟಮ್, ಸಂಯುಕ್ತ ಪದ್ಧತಿ ಅಂತ ನೋಡ್ತೇವೆ. ಏನು ಸಂಯುಕ್ತ ಪದ್ಧತಿ ಅಂದ್ರೆ? ಸಂಯುಕ್ತ ಪದ್ಧತಿಯ ಪ್ರಧಾನ ಲಕ್ಷಣ ಯಾವುದು? ವಾಟ್ ಇಸ್ ದ ಮೇನ್ ಫೀಚರ್ಸ್ ಆಫ್ ಫೆಡರಲ್ ಸಿಸ್ಟಮ್? ಸಂಯುಕ್ತ ಪದ್ಧತಿ ಅಂದ್ರೆ ಹೇಳಿ, ನೀವೇನ್ ಸೆಂಟೆ ವಾಕ್ಯ ಪ್ರಕಾರದಲ್ಲಿ ಹೇಳಬೇಕು ಅಂತೇನಿಲ್ಲ. ಸಂಯುಕ್ತ ಪದ್ಧತಿ ಅಂದ್ರೆ ಏನು? ಭಾರತ ಸಂಯುಕ್ತ ಪದ್ಧತಿಯನ್ನು ಆಧರಿಸಿದೆಯಾ ಇಲ್ವಾ? ಫೆಡರಲ್ ಸಿಸ್ಟಮ್ ಇದೆಯಾ ನಮ್ಮಲ್ಲಿ ಇಲ್ವಾ? ಫೆಡರಲ್ ಸಿಸ್ಟಮ್ ಇದೆಯಾ ಇಲ್ವಾ? ಇದೆ. ಓಕೆ, ಒಂದು ಪ್ರಶ್ನೆ ಉತ್ತರ ಆಯ್ತು. ಆಗಿದ್ಮೇಲೆ ಏನು ಆಗಂದ್ರೆ ಓಕೆ, ಇನ್ನು ನೀವು ಮುಂದೆ ಕೊಟ್ಟ ಡೀಟೇಲ್ ಆಗಿ ಇನ್ನು ಸಿಂಪಲ್ ಆಗಿ ಹೇಳ್ಬೇಕಾದ್ರೆ ಸಂಯುಕ್ತ ಪದ್ಧತಿ ಅಂದ್ರೆ ಡಿಸೆಂಟ್ರಲೈಸೇಷನ್ ಪವರ್ ಬಿಟ್ವೀನ್ ಸೆಂಟರ್ ವರ್ಸಸ್ ಸ್ಟೇಟ್ಸ್. ಕೇಂದ್ರ ಸರ್ಕಾರ ಒಂದಿದೆ, ರಾಜ್ಯದಲ್ಲಿ ರಾಜ್ಯ ಸರ್ಕಾರ ಇದೆ. ಇದನ್ನೇ ನಾವು ಸಂಯುಕ್ತ ಪದ್ಧತಿ ಅಂತ ಕರಿತೀವಿ. ಈ ದೇಶದ ಸಮಸ್ತ ಅಧಿಕಾರವನ್ನ ಕೇಂದ್ರ ಮತ್ತು ರಾಜ್ಯ ನಡುವೆ ಹಂಚಿಕೆ ಮಾಡಿದ್ದಾರೆ. ಒಂದು ಯೂನಿಯನ್ ಗವರ್ಮೆಂಟ್ ಇದೆ, ಪ್ರತಿ ರಾಜ್ಯದಲ್ಲಿ ರಾಜ್ಯ ಸರ್ಕಾರ ಇದೆ. ನಿಮ್ಗೆ ನಿಮ್ಮ ಒಂದೊಂದು ಜುಡಿಷಿಯನ್ ಕೊಟ್ಬಿಟ್ಟಿದ್ದಾರೆ, ಈ ಒಂದು ವಿಷಯ ನಿಮ್ಮ ವ್ಯಾಪ್ತಿಗೆ ಬರುತ್ತೆ ಅಂತ. ಕೇಂದ್ರ ಸರ್ಕಾರ ಬರೋದನ್ನ ಯೂನಿಯನ್ ಲಿಸ್ಟ್ ಅಂತ ಕರಿತೀವಿ, ರಾಜ್ಯ ಸರ್ಕಾರ ಬರೋದನ್ನ ಸ್ಟೇಟ್ ಲಿಸ್ಟ್ ಅಂತ ಕರಿತೀವಿ, ಎರಡಕ್ಕೂ ಬರೋದನ್ನ ಕಂಕರೆಂಟ್ ಲಿಸ್ಟ್ ಅಂತ ಹೇಳಿ ಕರಿತೀವಿ, ಸಮವರ್ತಿ ಪಟ್ಟಿ ಅಂತ ಕರಿತೀವಿ. ಸಂಯುಕ್ತ ಪದ್ಧತಿಯ ಪ್ರಧಾನ ಲಕ್ಷಣ ಅಂದ್ರೆ ಅಧಿಕಾರ ವಿಭಜನೆ, ಅಧಿಕಾರದ ವಿಕೇಂದ್ರೀಕರಣ, ಡಿಸೆಂಟ್ರಲೈಸೇಷನ್ ಆಫ್ ಪವರ್ ಬಿಟ್ವೀನ್ ಯೂನಿಯನ್ ಅಂಡ್ ಸ್ಟೇಟ್ಸ್ ಅಂತ ಹೇಳಿ ಕರಿತೀವಿ. ಕೇಂದ್ರ ಮತ್ತು ರಾಜ್ಯ ಸರ್ಕಾರವನ್ನ ನಮ್ಮ ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ನಾವು ನೋಡ್ತಾ ಇದ್ದೀವಿ. ದೆನ್ ಅನದರ್ ಒನ್ ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸಿ ಸಿಸ್ಟಮ್, ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಅಂತ ಕರಿತೀವಿ. ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತದಾನದ ಹಕ್ಕಿದೆ, ರೈಟ್ ಟು ವೋಟಿಂಗ್ ಇದೆ. ರೈಟ್ ಟು ವೋಟಿಂಗ್ ಈಗ ಪ್ರಸ್ತುತ ಎಷ್ಟು ವಯೋಮಾನದವರು ವೋಟ್ ಮಾಡಬಹುದು? ಎಷ್ಟು? 18 ಇಯರ್ಸ್. ಓಕೆ, 18 ವರ್ಷ ತುಂಬಿರ್ತಕ್ಕಂಥವ್ರು ವೋಟ್ ಅನ್ನ ಮಾಡಬಹುದು. ಇನ್ ದಿ ಬಿಗಿನಿಂಗ್ ಇಯರ್, ಭಾರತ ಸಂವಿಧಾನ ಜಾರಿಗೆ ಬಂದಾಗ ಎಷ್ಟು ವರ್ಷದವ್ರಿಗೆ ವೋಟಿಂಗ್ ರೈಟ್ ಅನ್ನು ಕೊಟ್ಟಿದ್ರು? ಮೊದಲಿಗೆ 1950 ಸಂವಿಧಾನ ಜಾರಿಗೆ ಬಂದಾಗ 21 ಇಯರ್ಸ್ ತುಂಬಿರ್ತಕ್ಕಂಥ ಮೇಲ್ ಆರ್ ಫಿಮೇಲ್ ಎಲಿಜಿಬಲ್ ಫಾರ್ ವೋಟಿಂಗ್ ಅಂತ ಇತ್ತು. ದೆನ್ ಈಗ 18 ಇಯರ್ಸ್ ಇದೆ. ಆದ್ಮೇಲೆ ವೆನ್ ರೆಡ್ಯೂಸ್ ಫ್ರಮ್ 21 to 18 ಇಯರ್ಸ್ ಪ್ರಶ್ನೆ ಕೇಳಿದಾನೆ, ಯಾವ ವರ್ಷ ಯಾವ ತಿದ್ದುಪಡಿ ಮೂಲಕ ಅಂತ ಕೇಳಿದಾನೆ. KS ಅಲ್ಲೂ ಇದೆ, IAS ಅಲ್ಲೂ ಕೇಳಿದೆ, ಗ್ರೂಪ್ ಸಿ ಎಕ್ಸಾಮ್ ಅಲ್ಲೂ ಕೇಳಿದಾನೆ. 66, then 62, then 65, 1989, 61 amendment, article 326, voting age reduced from 21 to 18 years. 21 ವರ್ಷ ಇದ್ದಂತಹ ಮತದಾನದ ವಯಸ್ಸನ್ನ 18 ವರ್ಷಕ್ಕೆ ಇಳಿಕೆ ಮಾಡ್ತಾರೆ. 1989 ಸಂವಿಧಾನಕ್ಕೆ 61ನೇ ತಿದ್ದುಪಡಿ ಮಾಡೋದ್ರ ಮುಖಾಂತರ 326ನೇ ವಿಧಿಗೆ 326ನೇ ವಿಧಿ ಸಾರ್ವತ್ರಿಕ ವಯಸ್ಸು ಮತದಾನ ಪದ್ಧತಿಯ ಬಗ್ಗೆ ಮಾಹಿತಿ ಕೊಡುತ್ತೆ. ಆ ಪ್ರಕಾರ 18 ಇಯರ್ಸ್ಗೆ ಡಿಕ್ರೀಸ್ ಅನ್ನು ಮಾಡಿದ್ದಾರೆ. ಹೂ ಇಸ್ ದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಇನ್ 1989? ರಾಜೀವ್ ಗಾಂಧಿ. ರಾಜೀವ್ ಗಾಂಧಿ ಕಾಲದಲ್ಲಿ ಈ ಒಂದು ಬದಲಾವಣೆ ಮಾಡೋದನ್ನ ನೋಡ್ತೇವೆ. ದೆನ್ ಅನದರ್ ಒನ್ ಆಲ್ ಇಂಡಿಯಾ ಸರ್ವಿಸಸ್, ಅಖಿಲ ಭಾರತ ಸೇವೆಗಳು ಅಂತ ಕರಿತೀವಿ. ಅದು ಕೂಡ ಆಫ್ ದಿ ಫೀಚರ್ಸ್. ಇದು ಅಖಿಲ ಭಾರತ ಸೇವೆಗಳು ಅಂತ ಬಂದಾಗ ಈ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಿವಿಲ್ ಸರ್ವಿಸ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದಂತವ್ರು ಬ್ರಿಟಿಷರು. ನಾಗರಿಕ ಸೇವೆಗಳನ್ನ ಪರಿಚಯಿಸಿದವರು. ಹೂ ಇಸ್ ದ ಫಾದರ್ ಆಫ್ ಸಿವಿಲ್ ಸರ್ವಿಸಸ್ ಇನ್ ಇಂಡಿಯಾ? ನಾಗರಿಕ ಸೇವೆಯ ಪಿತಾಮಹ ಅಂತೇಳಿ ಬ್ರಿಟಿಷ್ ಗವರ್ನರ್ ಜನರಲ್ ಲಾರ್ಡ್ ಕಾರ್ನ್ವಾಲಿಸ್ ಅನ್ನ ನಾವು ಪರಿಗಣಿಸ್ತೀವಿ.
ಹೂ ಇಸ್ ದ ಫಾದರ್ ಆಫ್ ಆಲ್ ಇಂಡಿಯಾ ಸರ್ವಿಸಸ್? ಅಖಿಲ ಭಾರತ ಸೇವೆಗಳ ಪಿತಾಮಹ. ಸಿವಿಲ್ ಸರ್ವಿಸ್ ಬೇರೆ, ಆಲ್ ಇಂಡಿಯಾ ಸರ್ವಿಸ್ ಬೇರೆ. ನಾಗರಿಕ ಸೇವೆಗಳ ಪಿತಾಮಹ ಲಾರ್ಡ್ ಕಾರ್ನ್ವಾಲಿಸ್. ಹೂ ಇಸ್ ದ ಫಾದರ್ ಆಫ್ ಆಲ್ ಇಂಡಿಯಾ ಸರ್ವಿಸಸ್? ಅಖಿಲ ಭಾರತ ಸೇವೆಗಳ ಪಿತಾಮಹ ಯಾರು? ಸರ್ದಾರ್ ವಲ್ಲಭಭಾಯಿ ಪಟೇಲ್. ಭಾರತ ಸಂವಿಧಾನ ರಚನೆ ಆಗುವ ಸಂದರ್ಭದಲ್ಲಿ ರಚನಾ ಸಭೆಯಲ್ಲಿ ಈ ಪ್ರಪೋಸಲ್ ನ ಇಟ್ಟವರೇ ಅವರು. ಈ ದೇಶದಲ್ಲಿ ಅಖಿಲ ಭಾರತ ಸೇವೆಗಳನ್ನ ನಾವು ಅಡ್ಮಿನಿಸ್ಟ್ರೇಟಿವ್ ಸೆಕ್ಟರ್ ನಲ್ಲಿ ಅಳವಡಿಸ್ಕೋಬೇಕು ಅಂತೇಳಿ ಇಟ್ಟಿದ್ರಿಂದ, ಅದನ್ನ ಅಕ್ಸೆಪ್ಟ್ ಮಾಡಿದ್ರಿಂದ ಆರ್ಟಿಕಲ್ 312 ಏನಿದೆ, ಆ 312 ಇಂದ ಅಪ್ ಟು 320 ವರೆಗೂ ಕೂಡ ನಾವು ಆಲ್ ಇಂಡಿಯಾ ಸರ್ವಿಸ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ನೋಡ್ತೇವೆ. ಅದರ ಸೇರ್ಪಡೆಗೆ ಪಟೇಲ್ ಅವರು ಮೂಲ ಕಾರಣ. ಅದರಿಂದಾಗಿ ಪಟೇಲ್ ಅವರನ್ನ ಫಾದರ್ ಆಫ್ ಆಲ್ ಇಂಡಿಯಾ ಸರ್ವಿಸಸ್ ಅಂತ ಹೇಳಿ ಕರಿತೀವಿ. ನಾವು ಸರ್ವಿಸಸ್ ಅಲ್ಲಿ ಅದು ನೇರವಾಗಿ ಕೂಡ ಪ್ರಶ್ನೆ ಕೇಳಿದ ನಿಮ್ಗೆ, ಈ ಕೆಳಗಿನವುಗಳಲ್ಲಿ ಯಾವುದು ಅಖಿಲ ಭಾರತ ಸೇವೆ ಅಲ್ಲ? IAS, IPS, IFS ಅಂದ್ರೆ ಇಂಡಿಯನ್ ಫಾರಿನ್ ಸರ್ವಿಸ್, ಇಂಡಿಯನ್ ಫಾರೆಸ್ಟ್ ಸರ್ವಿಸ್. ಈ ಕೆಳಗಿನ ಯಾವ ಒಂದು ಸೇವೆ ಅಖಿಲ ಭಾರತ ಸೇವೆ ಅಲ್ಲ? ಫಾರಿನ್ ಸರ್ವಿಸ್, ಭಾರತೀಯ ವಿದೇಶಾಂಗ ಸೇವೆಯನ್ನ ನಾವು ಅಖಿಲ ಭಾರತ ಸೇವೆ ಅಂತ ಇರೋದಿಲ್ಲ, ಬದಲಿಗೆ ಸೆಂಟ್ರಲ್ ಸರ್ವಿಸ್ ಅಂತ ಇರ್ತೀವಿ, ಕೇಂದ್ರ ಸೇವೆ. ಟೋಟಲ್ ಸರ್ವಿಸಸ್ ನಮ್ಮ ದೇಶದಲ್ಲಿ 3 ರೀತಿಯ ಸರ್ವಿಸಸ್ ಇದೆ: ಆಲ್ ಇಂಡಿಯಾ ಸರ್ವಿಸ್, ಸೆಂಟ್ರಲ್ ಸರ್ವಿಸ್, ಸ್ಟೇಟ್ ಸರ್ವಿಸ್ ಅಂತ ಹೇಳಿ ಇದೆ. UPSC ನಡೆಸತಕ್ಕಂಥ ಎಕ್ಸಾಮ್ ಅಲ್ಲಿ ಮೊದಲ ಅತಿ ಹೆಚ್ಚು ರ್ಯಾಂಕಿಂಗ್ ಬಂದಂತವ್ರಿಗೆ ನಂಬರ್ ಆಫ್ ಪೋಸ್ಟ್ ಎಷ್ಟಿದೆ IAS IPS ಅದನ್ನು ಕೊಡ್ತಾರೆ. ನಂತರ ಉಳಿದಂತವ್ರಿಗೆ ಸೆಂಟ್ರಲ್ ಸರ್ವಿಸ್ ಕೊಡ್ತಾರೆ. ಇಂಡಿಯನ್ ಫಾರಿನ್ ಸರ್ವಿಸ್ ಆಗಿರ್ಬೋದು, ರೆವಿನ್ಯೂ ಸರ್ವಿಸ್ ಆಗಿರ್ಬೋದು, ಪೋಸ್ಟಲ್ ಸರ್ವಿಸ್ ಆಗಿರ್ಬೋದು, ರೈಲ್ವೆ ಸರ್ವಿಸ್ ಆಗಿರ್ಬೋದು, ಇವಳನ್ನ ಕೊಡ್ತಾ ಬರ್ತಾರೆ. ಇದರಿಂದಾಗಿ ಸೆಂಟ್ರಲ್ ಸರ್ವಿಸ್ ಮತ್ತೆ ಆಲ್ ಇಂಡಿಯಾ ಸರ್ವಿಸ್ ಎರಡೂ ಕೂಡ UPSCಗೆ ಬರ್ತಕ್ಕಂಥದ್ದು. ಸ್ಟೇಟ್ ಸರ್ವಿಸ್ ಆಯಾ ರಾಜ್ಯಗಳಿಗೆ ಬರ್ತಕ್ಕಂಥದ್ದು. ಈ ನಮ್ಮ ರಾಜ್ಯದಲ್ಲಿ KS ಅಂತಿದೆ, ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಇದೆ. ಹಾಗೆ ಪೊಲೀಸ್ ಇಲಾಖೆಗೆ ಬಂದಾಗ KSPS, DSP ಆದಂತವ್ರಿಗೆ ಕರ್ನಾಟಕ ಸ್ಟೇಟ್ ಪೊಲೀಸ್ ಸರ್ವಿಸ್ ಅಂತ ಹೇಳಿ ಕರಿತೀವಿ. ಕೋಆಪರೇಟಿವ್ ಸೆಕ್ಟರ್ಗೆ ಬಂದಾಗ ಕರ್ನಾಟಕ ಕೋಆಪರೇಟಿವ್ ಸರ್ವಿಸ್ ಅಂತ ಕರಿತೀವಿ. ಮುನ್ಸಿಪಾಲಿಟಿ ಬಂದಾಗ ಕರ್ನಾಟಕ ಸ್ಟೇಟ್ ಮುನ್ಸಿಪಾಲಿಟಿ ಸರ್ವಿಸ್ ಅಂತ ಹೇಳಿ ನೋಡ್ತೇವೆ. ಈ ರೀತಿಯಾಗಿ ಸ್ಟೇಟ್ ಸರ್ವಿಸ್ ನೋಡ್ತೇವೆ. ಒಟ್ಟಾರೆ ಸರ್ವಿಸಸ್ ಅಲ್ಲಿ 3 ಟೈಪ್ ಸರ್ವಿಸ್ ಇದೆ. ಆಲ್ ಇಂಡಿಯಾ ಸರ್ವಿಸಸ್ IAS, IPS ಮತ್ತೆ ಇಂಡಿಯನ್ ಫಾರಿನ್ ಸರ್ವಿಸ್ ಮಾತ್ರ ನಾವು ಆಲ್ ಇಂಡಿಯಾ ಸರ್ವಿಸ್ ಅಂತ ಕರಿತೀವಿ. ಇಂಡಿಯನ್ ಫಾರಿನ್ ಸರ್ವಿಸ್ ಅನ್ನ ಸೆಂಟ್ರಲ್ ಸರ್ವಿಸ್ ಅಂತ ಹೇಳಿ ಪರಿಗಣಿಸ್ತೀವಿ. ದಿಸ್ ಆರ್ ಆಲ್ ಕಾನ್ಸೆಪ್ಟ್ ಇನ್ವಾಲ್ವಿಂಗ್ ಮೇನ್ ಫೀಚರ್ಸ್ ಆಫ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ನೆಕ್ಸ್ಟ್ ನಂಬರ್ 3, ಕಾನ್ಸೆಪ್ಟ್ ನಂಬರ್ 3. ಎಲ್ಲ ಹೇಳ್ತಾ ನಾನು ಮೊದಲ ಚಾಪ್ಟರ್ ಇದ್ದೇನೆ. ಓಕೆ, ಕಾನ್ಸೆಪ್ಟ್ 3, ಪ್ರಸ್ತಾವನೆ ಅಥವಾ ಪೀಠಿಕೆ, ಪ್ರಿಯಾಂಬಲ್. ಪ್ರಸ್ತಾವನೆ ಅಥವಾ ಪೀಠಿಕೆ ಅಥವಾ ಪ್ರಿಯಾಂಬಲ್, ಇದ್ರ ಬಗ್ಗೆ ಕೂಡ ಸಾಕಷ್ಟು ಪ್ರಶ್ನೆಗಳು ರೈಸ್ ಆಗಿರೋದನ್ನ ನಾವು ಗಮನಿಸ್ತೇವೆ. ಹೂ ಇಸ್ ದ ಮೇಕರ್ ಆಫ್ ಪ್ರಿಯಾಂಬಲ್? ನಮ್ಮ ಭಾರತ ಸಂವಿಧಾನದ ಪ್ರಸ್ತಾವನೆಯ ರಚನಾಕಾರ ಯಾರು? ಪಂಡಿತ್ ಜವಾಹರ್ಲಾಲ್ ನೆಹರು ಅವರು. ಭಾರತ ಸಂವಿಧಾನದ ಪ್ರಸ್ತಾವನೆಯನ್ನ ಸಂವಿಧಾನ ರಚನಾ ಸಭೆಯಲ್ಲಿ ಮೊದಲ ಬಾರಿಗೆ ಯಾವಾಗ ಮಂಡಿಸಲಾಯಿತು? ಮೊದಲ ಬಾರಿಗೆ ಯಾವಾಗ ಮಂಡಿಸಲಾಯಿತು? ಇಲ್ಲೇ ನೋಡಿ, 4 ಆಪ್ಷನ್ ಬರೀತೀನಿ ನಾನು. 4 ಆಪ್ಷನ್ ಕೂಡ 4 ಪ್ರಶ್ನೆಗೆ ಉತ್ತರ ಇರ್ತಕ್ಕಂಥದ್ದೇ. 1946 ಡಿಸೆಂಬರ್ 11, 1946 ಡಿಸೆಂಬರ್ 13, 1947 ಜುಲೈ 22, 1947 ಜಾನ್ವರಿ 22. ಪ್ರಶ್ನೆ: ಭಾರತ ಸಂವಿಧಾನ ರಚನಾ ಸಭೆಯಲ್ಲಿ ಪ್ರಥಮ ಬಾರಿಗೆ ಪ್ರಸ್ತಾವನೆಯು ಯಾವಾಗ ಮಂಡನೆ ಆಯಿತು? 4 ಆಪ್ಷನ್ಸ್ ಇದೆ. 4 ಆಪ್ಷನ್ಸ್ ಕೂಡ 4 ಪ್ರಶ್ನೆಗೆ ಉತ್ತರ ಇರೋದೆ. ಸುಮ್ಮನೆ ಯಾವ್ಯಾವ ಕಾಟಾಚಾರಕ್ಕೆ ಆಪ್ಷನ್ಸ್ ಕೊಟ್ಟಿಲ್ಲ ನಾನು. 1946 ವೆರಿ ಗುಡ್, ಡಿಸೆಂಬರ್ 13. ಮೊದಲ ಬಾರಿಗೆ ಪ್ರಸ್ತಾವನೆಯನ್ನ ಸಂವಿಧಾನ ರಚನಾ ಸಭೆಯಲ್ಲಿ ಪ್ರೆಸೆಂಟ್ ಮಾಡಿದ್ದು ಡಿಸೆಂಬರ್ 13, 1946 ಅಲ್ಲಿ. 1946 ಡಿಸೆಂಬರ್ 11 ಏನಿದೆ ಅದು ಶಾಶ್ವತ ಅಧ್ಯಕ್ಷರನ್ನಾಗಿ ರಾಜೇಂದ್ರ ಪ್ರಸಾದ್ ಅವ್ರನ್ನ ನೇಮಕ ಮಾಡಿದಂಥದ್ದು. ಓಕೆ, ಅಗೇನ್ ಕ್ವಶನ್: ಪ್ರಸ್ತಾವನೆ ಡಿಸೆಂಬರ್ 13, 1946 ಮಂಡನೆ ಆದಮೇಲೆ ಪ್ರಸ್ತಾವನೆಗೆ ಸಂವಿಧಾನ ರಚನಾ ಸಭೆ ಎಂದು ಅನುಮೋದನೆಯನ್ನು ನೀಡಿತು? ಆಪ್ಷನ್ ಡಿ, ಜಾನ್ವರಿ 22, 1947.
ಇದು ಕೇಳಿದಾನೆ. ಯಾವಾಗ ಅನುಮೋದನೆ ಆಯ್ತು ಅಂತ ಕೇಳಿದಾನೆ, ಯಾವಾಗ ಪ್ರೆಸೆಂಟ್ ಆಗೋದು ಕೇಳಿದಾನೆ. ಮತ್ತೊಂದು ಉಳ್ಕೋತು 1947 ಜುಲೈ 22. ಏನ್ ವಿಶೇಷತೆ? ಜುಲೈ 22-47 ಏನ್ ವಿಶೇಷತೆ ಹೇಳಿ ಹೇಳಿ. ಏನ್ ಲಾಂಛನ? ತ್ರಿವರ್ಣ ಧ್ವಜವನ್ನ ನಮ್ಮ ರಾಷ್ಟ್ರ ಧ್ವಜವಾಗಿ ಅಕ್ಸೆಪ್ಟ್ ಮಾಡ್ಕೊಂಡಿದ್ ನಾವು. ತ್ರಿವರ್ಣ ಧ್ವಜ, ಕೇಸರಿ, ಬಿಳಿ, ಹಸಿರು, ಮಧ್ಯ ಅಶೋಕ ಛತ್ರ ಇರ್ತಕ್ಕಂಥ ತ್ರಿವರ್ಣ ಧ್ವಜವನ್ನ ನಮ್ಮ ನ್ಯಾಷನಲ್ ಫ್ಲಾಗ್ ಅಂತ ಹೇಳಿ ನಾವು ಅಕ್ಸೆಪ್ಟ್ ಮಾಡ್ಕೊಂಡಿದ್ದು ಜುಲೈ 22, 1947. ಆ ನಂತರದಲ್ಲಿ ನಾವು ಆಗಸ್ಟ್ 15 ನಾವು ಧ್ವಜಾರೋಹಣನ ಮಾಡಂತದ್ದು. ರಾಷ್ಟ್ರ ಧ್ವಜವನ್ನ ಎಂದು ಅಂಗೀಕರಿಸಲಾಯಿತು ಅಂದ್ರೆ ಜುಲೈ 22, 1947 ಅಂಗೀಕಾರ ಮಾಡೋದನ್ನ ನಾವು ಗಮನಿಸ್ತೀವಿ. ಹಾಗೆ ಭಾರತ ಸಂವಿಧಾನದ ಪ್ರಸ್ತಾವನೆಯು ಆರಂಭಿಕ ಸಾಲು ಹೇಗೆ ಆರಂಭ ಆಗುತ್ತದೆ ಅಂತ ಪ್ರಶ್ನೆಗಳನ್ನು ಕೇಳಿದಾನೆ. ಆರಂಭಿಕ ಸಾಲು ಹೇಗಾಗುತ್ತದೆ? ವಿ ದ ಪೀಪಲ್ ಆಫ್ ಇಂಡಿಯಾ, ಭಾರತದ ಪ್ರಜೆಗಳಾದ ನಾವು ಅಂತೇಳಿ ಅದು ಪ್ರಾರಂಭ ಆಗುದನ್ನ ನಾವು ಗಮನಿಸಿದೀವಿ. ಕಳೆದ ವರ್ಷ 2023 IAS ಪ್ರಿಲಿಮ್ಸ್ ಪ್ರಶ್ನೆ ಕೇಳಿದಾನೆ. ಭಾರತ ಸಂವಿಧಾನದ ಪ್ರಸ್ತಾವನೆಯು 1950 ಅಂತ ಹೊಟ್ಟು ಆಪ್ಷನ್ಸ್ ನಾವು ಕೊಟ್ಟಿದ್ದಾನೆ. ಅಲ್ಲಿ ಆಪ್ಷನ್ ನಂಬರ್ 1 ಸಾವರಿನ್ ಅಂದ್ರೆ ಪರಮಾಧಿಕಾರ, ರಿಪಬ್ಲಿಕ್ ಗಣರಾಜ್ಯ, ದೆನ್ ಡೆಮೋಕ್ರೆಟಿಕ್ ಪ್ರಜಾಪ್ರಭುತ್ವ. ನಂಬರ್ 2 ಸಾವರಿನ್ ಪರಮಾಧಿಕಾರ, ಸೋಷಿಯಲಿಸಂ ಸಮಾಜವಾದ, ಸೆಕ್ಯುಲರ್ ಜಾತ್ಯತೀತತೆ. ನಂಬರ್ 3 ಸಾವರಿನ್ ರಿಪಬ್ಲಿಕ್ ಸೆಕ್ಯುಲರ್, ದೆನ್ ರಿಪಬ್ಲಿಕ್ ಡೆಮೋಕ್ರೆಟಿಕ್ ಸೋಷಿಯಲಿಸಂ. 1950 ಭಾರತ ಸಂವಿಧಾನದ ಪ್ರಸ್ತಾವನೆಯು ಹೇಗಿತ್ತು? ಒಂದನೇದು ಪರಮಾಧಿಕಾರ, ಗಣರಾಜ್ಯ, ಪ್ರಜಾಪ್ರಭುತ್ವ. ಎರಡನೇದು ಪರಮಾಧಿಕಾರ, ಸಮಾಜವಾದ, ಜಾತ್ಯತೀತತೆ. ಮೂರನೇದು ಪರಮಾಧಿಕಾರ, ಗಣರಾಜ್ಯ, ಜಾತ್ಯತೀತತೆ. ನಾಲ್ಕನೇದು ಗಣರಾಜ್ಯ, ಪ್ರಜಾಪ್ರಭುತ್ವ, ಸಮಾಜವಾದ. ಡಿ ಪ್ರಶ್ನೆ 1950. ನಮ್ಗೆ ಅದ್ಬೇಡ, ನೆಕ್ಸ್ಟ್ ನನ್ನ ಪ್ರಶ್ನೆ 1950 ಭಾರತ ಸಂವಿಧಾನದ ಪ್ರಸ್ತಾವನೆ ಹೇಗಿತ್ತು? 2023 IAS ನಲ್ಲಿ ಕೇಳಿದಾನೆ. ಡಿ ರಿಪಬ್ಲಿಕ್, ಡೆಮೋಕ್ರೆಟಿಕ್, ಸೋಷಿಯಲಿಸಂ ಸಮಾಜವಾದ. ಮತ್ತೆ ಡಿ ಅಂತ ಹೇಳ್ತಾ ಇದ್ದೀರಿ. ಆಪ್ಷನ್ ಎ ಪರಮಾಧಿಕಾರ, ಗಣರಾಜ್ಯ, ಪ್ರಜಾಪ್ರಭುತ್ವ ಇದ್ದಿದ್ದು ಮೊದಲ ಸಂವಿಧಾನದಲ್ಲಿ, ಅಂದ್ರೆ ಮೂಲಭೂತ ಸಂವಿಧಾನದಲ್ಲಿ. ಇನ್ ದಿ ಬಿಗಿನಿಂಗ್ ಇಯರ್ ಇದ್ದಂಥದ್ದು ಸಾವರಿನ್, ರಿಪಬ್ಲಿಕ್, ಡೆಮೋಕ್ರೆಟಿಕ್ ಮಾತ್ರ ಇದ್ದಂಥದ್ದು. ಆನಂತರ ಭಾರತ ಸಂವಿಧಾನ ಪ್ರಸ್ತಾವನೆಗೆ ಸಮಾಜವಾದಿ, ಜಾತ್ಯತೀತತೆ ಮತ್ತು ಸಮಗ್ರತೆ ಅನ್ನೋ ಪದಗಳನ್ನು ಸೇರ್ಪಡೆ ಮಾಡಿದ್ದು 1976 42ನೇ ತಿದ್ದುಪಡಿಯ ಮೂಲಕ ಸೇರ್ಪಡೆ ಮಾಡೋದನ್ನ ನಾವು ಗಮನಿಸ್ತೀವಿ. ಹಲವಾರು ಎಕ್ಸಾಮ್ ಗ್ರೂಪ್ ಸಿ ಕೇಳಿದಾನೆ 42ನೇ ತಿದ್ದುಪಡಿಗೆ ಸಂಬಂಧಿಸಿರುವುದು ಅಂತೇಳಿ ಪ್ರಶ್ನೆ ಹೋಗ್ಬಿಟ್ಟು ಅಲ್ಲಿ ಆಪ್ಷನ್ ನಂಬರ್ 1 ರಿಪಬ್ಲಿಕ್, ಡೆಮೋಕ್ರೆಟಿಕ್, ದೆನ್ ಆನಂತರ ಸೋಷಿಯಲಿಸಂ, ದೆನ್ ಆನಂತರ ಜಾತ್ಯತೀತತೆ ಅಂತ ಕೊಟ್ಟಿದ್ದಾನೆ. ಕೆಳಗಿನ ಸಂಕೇತದ ಮುಖಾಂತರ ಸರಿ ಉತ್ತರ ಆಯ್ಕೆ ಮಾಡಿ ಅಂತೇಳಿ ಕೊಡ್ತಾನೆ. 42ನೇ ತಿದ್ದುಪಡಿ ಬಂತು ಅಂದ ತಕ್ಷಣ ಸೋಷಿಯಲಿಸಂ, ಸೆಕ್ಯುಲರ್, ದೆನ್ ಇಂಟಿಗ್ರಿಟಿ ಈ 3 ಪದ ಇದರಲ್ಲಿ ಆನ್ಸರ್ ನ ಮಾಡಬೇಕು. ಈ ರೀತಿಯಾಗಿ ಪ್ರಶ್ನೆಗಳನ್ನ ಪ್ರಿಯಾಂಬಲ್ಗೆ ಸಂಪುಟ ಕೇಳಿರೋದನ್ನ ನಾವು ಗಮನಿಸ್ತೀವಿ. ಓಕೆ, ದೆನ್ ನೆಕ್ಸ್ಟ್ ಕಾನ್ಸೆಪ್ಟ್, ಭಾರತ ಒಂದು ಒಕ್ಕೂಟ. ಭಾರತ ಒಂದು ಒಕ್ಕೂಟ, ಯೂನಿಯನ್ ಆಫ್ ಇಂಡಿಯಾ. ಈಗ ಭಾರತ ಅಲ್ಲಿ ಕೇಳಿದಾನೆ, ಭಾರತವು ಎಂತಹ ರಾಷ್ಟ್ರ? ಆಪ್ಷನ್ ನಂಬರ್ 1 ಗಣರಾಜ್ಯಗಳ ಒಕ್ಕೂಟ. ಆಪ್ಷನ್ ನಂಬರ್ 2 ರಾಜ್ಯಗಳ ಒಕ್ಕೂಟ. ಆಪ್ಷನ್ ನಂಬರ್ 3 ದೇಶೀಯ ಸಂಸ್ಥಾನಗಳ ಒಕ್ಕೂಟ. ಆಪ್ಷನ್ ನಂಬರ್ 4 ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಒಕ್ಕೂಟ. ಭಾರತ ಎಂತ ರಾಷ್ಟ್ರ? ಇಂಡಿಯಾ ಈಸ್ ಎ ಒನ್ ಆಫ್ ದಿ ಯೂನಿಯನ್ ಆಫ್ ಸ್ಟೇಟ್ಸ್, ರಾಜ್ಯಗಳ ಒಕ್ಕೂಟ. ಭಾರತ ಎಂತ ರಾಷ್ಟ್ರ ಅಂದ್ರೆ ರಾಜ್ಯಗಳ ಒಕ್ಕೂಟ ಇರ್ತಕ್ಕಂಥದ್ದು. ಇಂದ ಬ್ರಿಟಿಷ್ ಇಂಡಿಯಾದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ 11 ಪ್ರಾವಿನ್ಸಸ್ ಇತ್ತು, 11 ಪ್ರಾಂತ್ಯಗಳಿತ್ತು. ಮೋರ್ ದೆನ್ 500 ಪ್ರಿನ್ಸ್ಲಿ ಸ್ಟೇಟ್ಸ್ ಇತ್ತು, 500ಕ್ಕೂ ಹೆಚ್ಚು ದೇಶೀಯ ಸಂಸ್ಥಾನಗಳು ಇತ್ತು. ಆದ್ರೆ ಸ್ವಾತಂತ್ರ್ಯ ನಂತರ ಬಂದಂತಹ ಸಂದರ್ಭದಲ್ಲಿ ಭಾಷಾವಾರ ಆಧಾರದ ಮೇಲೆ ರಾಜ್ಯಗಳನ್ನು ರಚನೆ ಮಾಡಬೇಕು ಅಂತ ಪ್ರಪೋಸಲ್ ಬಂತು. ದಾರ್ ಕಮಿಷನ್, JVP ಕಮಿಟಿ, ದೆನ್ ಫಜಲ್ ಅಲಿ ಕಮಿಷನ್, ಇವೆಲ್ಲದರ ನಂತರದಲ್ಲಿ
1956ರಲ್ಲಿ ಬಂದಾಗ ಭಾಷಾವಾರು ಆಧಾರದ ಮೇಲೆ ಲಿಂಗ್ವಿಸ್ಟಿಕ್ಸ್ ಬೇಸಿಸ್ ಮೇಲೆ ಸ್ಟೇಟ್ ರಿಆರ್ಗನೈಸೇಷನ್ ಆದಂತ ಸಂದರ್ಭದಲ್ಲಿ ಹೌ ಮೆನಿ ನಂಬರ್ ಆಫ್ ಸ್ಟೇಟ್ಸ್ ಅಂಡ್ ಯುಟಿ ಅಂತ ಬಂದಾಗ 14 ರಾಜ್ಯ 6 ಕೇಂದ್ರಾಡಳಿತ ಪ್ರದೇಶ ಇತ್ತು 1956ರಲ್ಲಿ. ಆ ನಂತರದಲ್ಲಿ ಕಾಲಾನಂತರದಲ್ಲಿ ಅವುಗಳ ಸಂಖ್ಯೆ ಹೆಚ್ಚಾಗ್ತಾ ಬಂತು. ಈಗ ಪ್ರಸ್ತುತ ನಮ್ಮ ದೇಶದಲ್ಲಿ ಎಷ್ಟು ರಾಜ್ಯಗಳಿದಾವೆ? ಹೌ ಮೆನಿ ನಂಬರ್ ಆಫ್ ಸ್ಟೇಟ್ಸ್? 20, ಸರಿನಾ? 28 ಸ್ಟೇಟ್ಸ್. ಹೌ ಮೆನಿ ನಂಬರ್ ಆಫ್ ಯುಟಿ, ಯೂನಿಯನ್ ಟೆರಿಟೋರಿಯಸ್, ಕೇಂದ್ರಾಡಳಿತ ಪ್ರದೇಶಗಳು? 8 ಕೇಂದ್ರಾಡಳಿತ ಪ್ರದೇಶ ಇದಾವೆ. 8 ಯುಟಿಸಿ ಇರೋದನ್ನ ನೋಡ್ತೇವೆ. 14 ಇದ್ದು 28 ಇದೆ. ಯಾವ್ಯಾವ ರಾಜ್ಯ ಯಾವ್ಯಾವಾಗ ಸೃಷ್ಟಿಯಾಯಿತು, ಯಾವ ಕೇಂದ್ರಾಡಳಿತ ಪ್ರದೇಶ ರಾಜ್ಯದ ಸ್ಥಾನಮಾನವನ್ನು ಪಡೆಯಿತು ಅನ್ನೋದನ್ನ ಇಲ್ಲಿ ನೋಡ್ತೀವಿ. ಎಸ್ಪೆಷಲಿ ಹಲವಾರು ಎಕ್ಸಾಮ್ ಅಲ್ಲಿ ಕೇಳಿರೋದು ಗೋವಾ ಬಗ್ಗೆ ಕೇಳಿದಾನೆ ಜಾಸ್ತಿ. ಗೋವಾ ಪೋರ್ಚುಗೀಸರ ಹಿಡಿತದಿಂದ ಯಾವಾಗ ವಿಮುಕ್ತಿ ಆಯಿತು? ಗೋವಾ ವಿಮೋಚನೆ ಆಗಿದ್ದು ಯಾವಾಗ? ಎಷ್ಟರಲ್ಲಿ? 1961. 1961ರಲ್ಲಿ ಗೋವಾ ವಿಮೋಚನೆ ಆಗಿ ಭಾರತ ಒಕ್ಕೂಟಕ್ಕೆ ಸೇರ್ಪಡೆ ಆಯಿತು. ಆಗ ಅದು ಯುಟಿ ಆಗಿತ್ತು, ಕೇಂದ್ರಾಡಳಿತ ಪ್ರದೇಶವಾಗಿ ಸೇರ್ಪಡೆ ಆಗಿದ್ದು. ಗೋವಾಗೆ ಕೇಂದ್ರಾಡಳಿತ ಪ್ರದೇಶ ಗೋವಾಗೆ ಎಂದು ರಾಜ್ಯದ ಸ್ಥಾನಮಾನವನ್ನು ನೀಡಲಾಯಿತು? ಇದು ಹೆಚ್ಚು ಪ್ರಶ್ನೆ ಕೇಳಿರೋದು. ಯಾವಾಗ ಕೆಲವರು ಈಗ 61ರಲ್ಲಿ ಪೋರ್ಚುಗೀಸರಿಂದ ವಿಮುಕ್ತಿ ಆದ ತಕ್ಷಣವೇ ಗೋವಾ ರಾಜ್ಯವಾಗಿತ್ತು ಅನ್ನೋ ಭಾವನೆ ಇದೆ, ರಾಜ್ಯದ ಸ್ಥಾನಮಾನ ಪಡ್ಕೊಂಡಿತ್ತು ಅಂತ. ಅದು ತಪ್ಪು ಭಾವನೆ. ಮೊದಲಿಗೆ ಯುಟಿ ಆಗಿತ್ತು, ಆನಂತರ ಗೋವಾಗೆ 1987ರಲ್ಲಿ ರಾಜ್ಯದ ಸ್ಥಾನಮಾನವನ್ನ ಕೊಟ್ಟಿದ್ದು ಗೋವಾಗೆ. ಓಕೆ, ಇವುಗಳನ್ನ ನಾವು ಈ ಒಂದು ಟಾಪಿಕ್ ನಲ್ಲಿ ಚರ್ಚೆ ಮಾಡ್ತೀವಿ. ನೆಕ್ಸ್ಟ್, ಪೌರತ್ವ ಅಥವಾ ನಾಗರಿಕತ್ವ, ಸಿಟಿಜನ್ಶಿಪ್. ಸಿಟಿಜನ್ಶಿಪ್ ಇಲ್ಲಿ ಪೌರತ್ವ ಅಂತ ಬಂದಾಗ ಪೌರತ್ವಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲ ಪೌರತ್ವ ಕಾಯ್ದೆ ಯಾವಾಗ ಜಾರಿಯಾಗಿದ್ದು? ಫಸ್ಟ್ ಸಿಟಿಜನ್ಶಿಪ್ ಆಕ್ಟ್. ನೇರವಾಗಿ ಪ್ರಶ್ನೆ ಕೇಳಿದ್ದೇನೆ ಇದನ್ನ, ನಾಲೆಡ್ಜ್ ಓರಿಯೆಂಟೆಡ್ ಕ್ವಶನ್. ಫಸ್ಟ್ ಸಿಟಿಜನ್ಶಿಪ್ ಆಕ್ಟ್ 1955, 1955ರಲ್ಲಿ ಅದು ಜಾರಿಗೆ ಬಂದಿದ್ದು. ಆ ಪ್ರಕಾರವಾಗಿ ಅಕ್ವಿಟೇಷನ್ ಆಫ್ ಸಿಟಿಜನ್ಶಿಪ್, ಟರ್ಮಿನೇಷನ್ ಆಫ್ ಸಿಟಿಜನ್ಶಿಪ್, ಪೌರತ್ವನ ಪಡ್ಕೊಳ್ಳೋದು ಹೇಗೆ, ಪೌರತ್ವನ ಕಳ್ಕೊಳ್ಳೋದು ಹೇಗೆ, ಈ ಎಲ್ಲವನ್ನ ಈ ಒಂದು ಕಾಯ್ದೆಯಲ್ಲಿ ಸ್ಪಷ್ಟಪಡಿಸಿರೋದನ್ನ ನಾವು ನೋಡ್ತೇವೆ. 5 ಮೆಥಡ್ಸ್ ಇದೆ ಪೌರತ್ವನ ಪಡೆಯೋದ್ರಲ್ಲಿ. ಪೌರತ್ವನ ಕಳ್ಕೊಳ್ಳೋದ್ರಲ್ಲಿ 3 ಮೆಥಡ್ಸ್ ಇರೋದನ್ನ ನಾವು ನೋಡ್ತೇವೆ. ಆ ಚಾಪ್ಟರ್ ಬಂದ ಡೀಟೇಲ್ ನೋಡೋಣ. ಇತ್ತೀಚೆಗೆ ಬಂದಂತಹ ಸಂದರ್ಭದಲ್ಲಿ ಪ್ರಶ್ನೆಗಳನ್ನ ಕೇಳಿರುವಾಗ ನಮ್ಮ ಕಾಂಪಿಟೇಟಿವ್ ಫೀಲ್ಡ್ಗೆ ಸಂಬಂಧಪಟ್ಟ ಹಾಗೆ ಇಡಲಾದಂತಹ ಬದಲಾವಣೆ ಅಂತ ಬಂದಾಗ ಕೇಳಿದಂಥದ್ದು CAA. ವಾಟ್ ಇಸ್ ದ ಎಕ್ಸ್ಪ್ಲೇನ್ ಫಾರ್ CAA? ಏನು CAA ಅಂದ್ರೆ? ಸಿಟಿಜನ್ಶಿಪ್ ಅಮೆಂಡ್ಮೆಂಟ್ ಆಕ್ಟ್. ವೆರಿ ಗುಡ್. ಪೌರತ್ವ ತಿದ್ದುಪಡಿ ಕಾಯ್ದೆ ಅಂತ ಹೇಳ್ತಾ ಇರ್ತೀವಿ. ಈ ಪೌರತ್ವ ತಿದ್ದುಪಡಿ ಕಾಯ್ದೆ ಪ್ರಕಾರ ಯಾವ ರಾಷ್ಟ್ರದಿಂದ ಬಂದಂತಹ ಮುಸ್ಲಿಂ ಏತರರಿಗೆ ಪೌರತ್ವ ಕೊಡ್ಲಿಕ್ಕೆ ಜಾರಿ ಮಾಡಿರೋದು? ಇದು ಎಕ್ಸಾಮ್ ಕೇಳಿದಾನೆ. ಯಾವ ರಾಷ್ಟ್ರದಿಂದ ಬಂದಂತವರಿಗೆ? ಪಾಕಿಸ್ತಾನ್, ಬಾಂಗ್ಲಾದೇಶ್, ದೆನ್ ಆಫ್ಘಾನಿಸ್ತಾನ್ ರಾಷ್ಟ್ರಗಳ ನೇಮು ಕೇಳಿದಾನೆ. ಹಾಗೆ ನಾನ್ ಮುಸ್ಲಿಂ ರಿಲಿಜಿಯನ್ಸ್ ಯಾರು ಅಂತಾನೂ ಪ್ರಶ್ನೆ ಕೇಳಿದಾನೆ. ನಾನ್ ಮುಸ್ಲಿಂ ರಿಲಿಜಿಯನ್ಸ್ ಯಾರ್ಯಾರು? ಹಿಂದೂ, ಬೌದ್ಧ, ಸಿಖ್, ಪಾರ್ಸಿ, ಜೈನ, ಕ್ರೈಸ್ತ. ಈ 6 ಧರ್ಮೀಯರಿಗೆ ಪೌರತ್ವನ ಕೊಡ್ಲಿಕ್ಕೆ ಅಂತೇಳಿ ಈ ಒಂದು CAನ ಜಾರಿ ಮಾಡಿರೋದನ್ನ ನಾವು ನೋಡ್ತೀವಿ. ನಾನ್ ಮುಸ್ಲಿಮ್ಸ್ 6 ರಿಲಿಜಿಯನ್ಸ್ ಅನ್ನ ನಾವು ನೋಟ್ ಔಟ್ ಮಾಡ್ತಾ ಬರ್ತೀವಿ. ಇದರ ಮುಂದುವರೆದ ಭಾಗವಾಗಿ ಮತ್ತೊಂದನ್ನು ತಂದಿದ್ದಾರೆ, NRC. ವಾಟ್ ಇಸ್ ದ ಮೀನಿಂಗ್ ಆಫ್ NRC? ಲಾಸ್ಟ್ ಪೊಲೀಸ್ PC ಎಕ್ಸಾಮ್ ಕೇಳಿದಾನೆ. ಎಕ್ಸ್ಪ್ಲೇನ್ ಫಾರ್ NRC. NRC ಅನ್ನು ವಿಸ್ತರಿಸಿ. ಏನರ ಅರ್ಥ? ನ್ಯಾಷನಲ್ ರಿಜಿಸ್ಟ್ರೇಷನ್ ಆಫ್ ಸಿಟಿಜನ್. ನ್ಯಾಷನಲ್ ರಿಜಿಸ್ಟ್ರೇಷನ್ ಆಫ್ ಸಿಟಿಜನ್, ರಾಷ್ಟ್ರೀಯ ನಾಗರಿಕ ನೋಂದಣಿ. ಅಂದ್ರೆ ಇದು ಫೈಂಡ್ ಔಟ್ ಆಫ್ ಇಲ್ಲೀಗಲ್ ಮೈಗ್ರೆಂಟ್ಸ್, ಅಕ್ರಮ ವಲಸಿಗರನ್ನ ಪತ್ತೆ ಹಚ್ಚೋದಿಕ್ಕೆ ಅಂತಾನೆ ಇದನ್ನ ಜಾರಿ ಮಾಡಿರ್ತಕ್ಕಂಥದ್ದು NRC ಯನ್ನ. ಅಕ್ರಮ ವಲಸಿಗರನ್ನ ಪತ್ತೆ ಹಚ್ಚೋದಿಕ್ಕೆ ಈ NRC ಯನ್ನ ಮೊದಲಿಗೆ ಅನುಷ್ಠಾನಗೊಳಿಸಿದಂತ ರಾಜ್ಯ ಯಾವುದು? ಎಕ್ಸಾಮ್ ಕೇಳಿದ ಪ್ರಶ್ನೆಯನ್ನ. ಅಸ್ಸಾಂ. ಅಸ್ಸಾಂನಲ್ಲಿ ಇದನ್ನ ಮೊದಲ ಬಾರಿಗೆ ಜಾರಿ ಮಾಡಿದ್ದಾರೆ. ಯಾಕೆ? ಅಸ್ಸಾಂನ ಮೂಲ ನಿವಾಸಿಗಳು ಅನ್ನೋದಕ್ಕೆ ಡಾಕ್ಯುಮೆಂಟ್ ಅನ್ನ ಸಬ್ಮಿಟ್ ಮಾಡ್ಬೇಕು ಅವರು. 1971 ಮಾರ್ಚ್ 31ರೊಳಗೆ ನಾವು ಅಸ್ಸಾಂನ ಮೂಲ ನಿವಾಸಿಗಳಾಗಿದ್ದು ಅನ್ನೋದಕ್ಕೆ ದಾಖಲೆ ಕೊಡದೇ ಇದ್ರೆ ಅವನ ಅಲ್ಲಿಂದ ಹೊರ ಹಾಕ್ಲಿಕ್ಕೆ ಅವಕಾಶ ಇದೆ. ಇದು ಈ ಒಂದು NRC ಯ ಒಂದು ಉದ್ದೇಶ. ಇವೆಲ್ಲವನ್ನು ನಾವು ಸಿಟಿಜನ್ಶಿಪ್ ಚಾಪ್ಟರ್ ಅಲ್ಲಿ ಚರ್ಚೆ ಮಾಡ್ತೀವಿ. ನೆಕ್ಸ್ಟ್, ಮೂಲಭೂತ ಹಕ್ಕುಗಳು, ಫಂಡಮೆಂಟಲ್ ರೈಟ್ಸ್. ಮೂಲಭೂತ ಹಕ್ಕುಗಳು
ಇಲ್ಲಿ ಫಂಡಮೆಂಟಲ್ ರೈಟ್ಸ್ ಅಂತ ಬಂದಂತ ಸಂದರ್ಭದಲ್ಲಿ ಈ ಒಂದು ಕಾನ್ಸೆಪ್ಟ್ ಅನ್ನ ಯಾವ ದೇಶದಿಂದ ನಾವು ಬಾರೋಯಿಂಗ್ ಮಾಡ್ಕೊಂಡಿದೀವಿ, ಅಳವಡಿಸ್ಕೊಂಡಿದೀವಿ ಕಾನ್ಸೆಪ್ಟ್ ಅನ್ನ? ಫ್ರಮ್ USA, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದಿಂದ ಇದನ್ನ ನಾವು ತೆಗೆದುಕೊಂಡಿದೀವಿ. ನಮ್ಮ ಸಂವಿಧಾನದಲ್ಲಿ ಪಾರ್ಟ್ ನಂಬರ್ 3 ಭಾಗ 3 ಇದರ ಬಗ್ಗೆ ಉಲ್ಲೇಖ ಇದೆ, ಪ್ರಸ್ತಾಪ ಇದೆ. ಆರ್ಟಿಕಲ್ ಫ್ರಮ್ 12 ಟು ಎಷ್ಟುವರೆಗೆ? 35. 12 ಟು 35, 12ರಿಂದ 35ವರೆಗೆ ಮೂಲಭೂತ ಹಕ್ಕುಗಳ ಬಗ್ಗೆ ವಿವರಣೆ ಇರೋದನ್ನ ನಾವು ಗಮನಿಸ್ತಾ ಇದೀವಿ. ರೀಸೆಂಟ್ಲಿ ಎಕ್ಸಾಮ್ ಅಲ್ಲಿ ಕೇಳಿದಾನೆ, ಲಾಸ್ಟ್ IAS ಕೇಳಿದಾನೆ, ರೈಟ್ ಟು ಪ್ರೈವೇಸಿ, ಖಾಸಗಿತನದ ಹಕ್ಕು ಈ ಕೆಳಗಿನ ಯಾವ ಮೂಲಭೂತ ಹಕ್ಕಿನ ಅಡಿಯಲ್ಲಿ ಬರುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾನೆ. ಆಪ್ಷನ್ ಕೊಟ್ಟಿದ್ದಾನೆ. ಆಪ್ಷನ್ ನಂಬರ್ ಎ ಆರ್ಟಿಕಲ್ 17, ಆಪ್ಷನ್ ಬಿ ಆರ್ಟಿಕಲ್ 18, ಆಪ್ಷನ್ ಸಿ ಆರ್ಟಿಕಲ್ 20, ಆಪ್ಷನ್ ಡಿ ಆರ್ಟಿಕಲ್ 21. ರೈಟ್ ಟು ಪ್ರೈವೇಸಿ ಈ ಕೆಳಗಿನ ಯಾವ ಮೂಲಭೂತ ಹಕ್ಕಿನಲ್ಲಿ ಬರುತ್ತದೆ? ಆರ್ಟಿಕಲ್ 21, 21ನೇ ವಿಧಿಯಡಿಯಲ್ಲಿ ರೈಟ್ ಟು ಪ್ರೈವೇಸಿ ಬರೋದನ್ನ ನಾವು ಗಮನಿಸ್ತೀವಿ. ಈ ರೀತಿಯಾಗಿ ಎಕ್ಸಾಮ್ ಕೇಳಿದಾನೆ. ಅಂದ್ರೆ ಆರ್ಟಿಕಲ್ 17 ಕೂಡ ಅಬಲಿಷನ್ ಆಫ್ ಅನ್ಟಚಬಿಲಿಟಿ, ಅಸ್ಪೃಶ್ಯತೆಯ ನಿಷೇಧದ ಹಕ್ಕೇನಿದೆ ಅದರ ಬಗ್ಗೆ ಕೂಡ ಸಾಕಷ್ಟು ಪ್ರಶ್ನೆ ಕೇಳಿದಾನೆ. ಆರ್ಟಿಕಲ್ 18 ಬಗ್ಗೆ ಕೂಡ ಮೊನ್ನೆ ಎಕ್ಸಾಮ್ ಕೂಡ ಕೇಳಿದಾನೆ. ಅಬಲಿಷನ್ ಆಫ್ ಟೈಟಲ್ಸ್, ಬಿರುದುಗಳ ರದ್ದತಿ ಅಂತ ನಾವು ವಿಚಾರಿತೀವಿ, ಅದ್ರ ಬಗ್ಗೆ ಪ್ರಶ್ನೆ ಇರೋದನ್ನು ಕೂಡ ನಾವು ಗಮನಿಸ್ತೀವಿ. ನೆಕ್ಸ್ಟ್, ರಾಜ್ಯ ನೀತಿ ನಿರ್ದೇಶಕ ತತ್ವಗಳು, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ. ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ. ರಾಜ್ಯ ನೀತಿ ನಿರ್ದೇಶಕ ತತ್ವಗಳು. ಇಲ್ಲಿ ಈ ಒಂದು DPSP ಅನ್ನೋ ಕಾನ್ಸೆಪ್ಟ್ ಅನ್ನ ಎಲ್ಲಿಂದ ನಾವು ಅಳವಡಿಸ್ಕೊಂಡಿದೀವಿ? ಇದನ್ನ ಫ್ರಮ್ ಐರ್ಲೆಂಡ್ ಕಾನ್ಸ್ಟಿಟ್ಯೂಷನ್ ಇಂದ ತೆಗೆದುಕೊಂಡಿದೀವಿ. ಪಾರ್ಟ್ ನಂಬರ್ 4 ಅದರ ಬಗ್ಗೆ ಮಾಹಿತಿ ಕೊಡುತ್ತೆ. ಆರ್ಟಿಕಲ್ ಫ್ರಮ್ 36 ಟು 51, 36ರಿಂದ ಪ್ರಾರಂಭಗೊಂಡು 51ನೇ ವಿಧಿಯವರೆಗೆ ಮಾಹಿತಿ ಕೊಡುವುದನ್ನ ನಾವು ಗಮನಿಸ್ತೀವಿ. ಮೊನ್ನೆ ಗ್ರೂಪ್ P ಎಕ್ಸಾಮ್ ಅಲ್ಲೂ ಪ್ರಶ್ನೆ ಕೇಳಿದ್ದಾನೆ. ಆರ್ಟಿಕಲ್ 49 ಬಗ್ಗೆ ಕೇಳಿದ್ದಾನೆ. ಪ್ರೊಟೆಕ್ಷನ್ ಫಾರ್ ಹಿಸ್ಟಾರಿಕಲ್ ಮಾನ್ಯುಮೆಂಟ್ಸ್, ಐತಿಹಾಸಿಕ ಸ್ಮಾರಕಗಳನ್ನ ಸಂರಕ್ಷಿಸುವುದು ಸಂವಿಧಾನದ ಈ ಕೆಳಗಿನ ಯಾವ ಅನುಚ್ಛೇದಡಿಯಲ್ಲಿ ಪ್ರಸ್ತಾಪಿಸಲಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾನೆ. 49ನೇ ವಿಧಿಯಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. 49ನೇ ವಿಧಿಯಿಂದ ಬಂದಾಗ ಎಲ್ಲಿ ಬರುತ್ತೆ? ಅದು DPSP ನಲ್ಲಿ ಬರುತ್ತೆ. ರಾಜ್ಯ ನೀತಿ ನಿರ್ದೇಶಕಗಳಲ್ಲಿ ಐತಿಹಾಸಿಕ ಕಟ್ಟಡಗಳನ್ನ ಸ್ಮಾರಕಗಳನ್ನ ಸಂರಕ್ಷಣೆ ಮಾಡಬೇಕು ಅಂತ ಹೇಳಿ ಇರೋದನ್ನ ಹೇಳ್ತೇವೆ. ಮೊನ್ನೆ ಲಾಸ್ಟ್ ವೀಕ್ ನಡೆದ ಎಕ್ಸಾಮ್ ಅಲ್ಲಿ ಪ್ರಶ್ನೆಯನ್ನ ಕೇಳಿದಾನೆ. ಇದು ರಾಜ್ಯ ನೀತಿ ನಿರ್ದೇಶಕತ್ವ ಸಂಬಂಧಪಟ್ಟ ಹಾಗೆ. ಅದರಲ್ಲೂ ಕೂಡ ಆರ್ಟಿಕಲ್ 40 ಬಗ್ಗೆ ಜಾಸ್ತಿ ಪ್ರಶ್ನೆಗಳು ಬಂದಿರೋದು. ಇದರಲ್ಲಿ 40ನೇ ವಿಧಿ ಏನ್ ಹೇಳುತ್ತೆ? 40ನೇ ವಿಧಿ ಎಸ್ಟಾಬ್ಲಿಷ್ಮೆಂಟ್ ಆಫ್ ಪಂಚಾಯತ್ಸ್ ಅಂತ ಹೇಳುತ್ತೆ. ಪಂಚಾಯತ್ಗಳ ಸ್ಥಾಪನೆ. ಎಲ್ಲಿ ಪಂಚಾಯತ್ಗಳ ಸ್ಥಾಪನೆ ಬಗ್ಗೆ ಮಾಹಿತಿ ಕೊಟ್ಟಿದೆ ಅಂದ್ರೆ ಅಟ್ ದಿ ವಿಲೇಜ್ ಲೆವೆಲ್, ಗ್ರಾಮೀಣ ಭಾಗದಲ್ಲಿ ಪಂಚಾಯತ್ಗಳನ್ನ ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಹೇಳಿದೆ. ಇದು ಗಾಂಧಿ ಪ್ರಿನ್ಸಿಪಲ್ ಬರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಆಗಿದೆ. ದೆನ್ ನೆಕ್ಸ್ಟ್ ಕಾನ್ಸೆಪ್ಟ್, ಫಂಡಮೆಂಟಲ್ ಡ್ಯೂಟೀಸ್, ಮೂಲಭೂತ ಕರ್ತವ್ಯಗಳು. ಈ ದೇಶದ ಸಂವಿಧಾನ ಜಾರಿಗೆ ಬಂದಾಗ ಮೂಲಭೂತ ಹಕ್ಕುಗಳು ಇತ್ತೆ ಹೊರತು ಮೂಲಭೂತ ಕರ್ತವ್ಯ ಇರಲಿಲ್ಲ. ಇದಕ್ಕೆ ಸಂಬಂಧಪಟ್ಟ ಕೂಡ ಸಾಕಷ್ಟು ಪ್ರಶ್ನೆ ಬಂದಿದೆ. PS ಎಕ್ಸಾಮ್ ಕೂಡ ಕೇಳಿದಾನೆ. ವಿಚ್ ಇಸ್ ದ ಕಮಿಟಿ ರೆಕಮೆಂಡೆಡ್ ಫಂಡಮೆಂಟಲ್ ಡ್ಯೂಟೀಸ್, ಮೂಲಭೂತ ಕರ್ತವ್ಯಗಳನ್ನ ಶಿಫಾರಸು ಮಾಡಿದ ಸಮಿತಿ ಯಾವುದು ಅಂತ ಕೇಳಿದಾನೆ. ಯಾವ ಸಮಿತಿ? ಸರ್ದಾರ್ ಸ್ವರ್ಣ ಸಿಂಗ್ ಸಮಿತಿ ಶಿಫಾರಸು ಮಾಡಿದ್ದು. ವೆನ್ ಆಡೆಡ್ ಫಂಡಮೆಂಟಲ್ ಡ್ಯೂಟೀಸ್ ಅವರ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ಯಾವಾಗ ಸೇರ್ಪಡೆ ಆಯಿತು ಅಂದ್ರೆ 1976ರಲ್ಲಿ 42ನೇ ತಿದ್ದುಪಡಿ ಮೂಲಕ ಸೇರ್ಪಡೆ ಆಯ್ದನ್ನ ನಾವು ನೋಡ್ತೇವೆ. ಆ ಸಂದರ್ಭದಲ್ಲಿ ಆರ್ಟಿಕಲ್ 51A 51A ಅನ್ನೋ ಒಂದು ಹೊಸ ವಿಧಿಯನ್ನು ಸೃಷ್ಟಿ ಮಾಡಿ ಫಂಡಮೆಂಟಲ್ ಡ್ಯೂಟೀಸ್ ಅನ್ನು ಆಡ್ ಮಾಡಿದ್ರು. ಹಾಗೆ ಪಾರ್ಟ್ ನಂಬರ್ 4A ಭಾಗ 4A ಮೂಲಭೂತ ಕರ್ತವ್ಯಗಳ ಬಗ್ಗೆ ಮಾಹಿತಿಯನ್ನ ಕೊಡುತ್ತೆ. ಇನ್ ದಿ ಬಿಗಿನಿಂಗ್ ಇಯರ್, ಹೌ ಮೆನಿ ಫಂಡಮೆಂಟಲ್ ಡ್ಯೂಟೀಸ್ ಗಿವನ್ ಟು ಸಿಟಿಜನ್ಸ್ ಆಫ್ ಇಂಡಿಯಾ? ಮೊದಲಿಗೆ 76ರಲ್ಲಿ ಸೇರ್ಪಡೆಯಾದಾಗ ಎಷ್ಟು ಮೂಲಭೂತ ಕರ್ತವ್ಯಗಳನ್ನ ಭಾರತ ನಾಗರಿಕರಿಗೆ ಕೊಟ್ಟರು? 10. ಈಗ ಪ್ರಸ್ತುತ ಎಷ್ಟಿದೆ? 11 ಇದೆ. 11ನೇ ಮೂಲಭೂತ ಕರ್ತವ್ಯ ಯಾವಾಗ ಸೇರ್ಪಡೆ ಆಯಿತು? 2002ರಲ್ಲಿ 86ನೇ ತಿದ್ದುಪಡಿಯ ಮೂಲಕ ಹೊಸದಾಗಿ ಮತ್ತೊಂದು ಕರ್ತವ್ಯವನ್ನು ಸೇರ್ಪಡೆ ಮಾಡಿದರೆ ಪ್ರೆಸೆಂಟ್ 11 ಫಂಡಮೆಂಟಲ್ ಡ್ಯೂಟೀಸ್ ಇರುವುದನ್ನ ನಾವು ಗಮನಿಸ್ತೀವಿ. ಇದು ಫಂಡಮೆಂಟಲ್ ಡ್ಯೂಟೀಸ್ಗೆ ಸಂಬಂಧಪಟ್ಟ ಹಾಗೆ. ನೆಕ್ಸ್ಟ್, ಸಂವಿಧಾನ ತಿದ್ದುಪಡಿ ವಿಧಾನ.
ಸಂವಿಧಾನ ತಿದ್ದುಪಡಿ ವಿಧಾನ. ಮೆಥಡ್ ಆಫ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್. ಮೆಥಡ್ ಆಫ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್. ಈ ಸಂವಿಧಾನವನ್ನ ತಿದ್ದುಪಡಿ ಮಾಡ್ತಕ್ಕಂಥದ್ದು ಹೇಗೆ? ಈ ಒಂದು ಮೆಥಡ್ ಆಫ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಇದೆ. ಈ ಒಂದು ಕಾನ್ಸೆಪ್ಟ್ ಅನ್ನ ಎಲ್ಲಿಂದ ತೆಗೆದುಕೊಂಡಿರೋದು? ನಾವು ಸೌತ್ ಆಫ್ರಿಕಾ ಕಾನ್ಸ್ಟಿಟ್ಯೂಷನ್ ಇಂದ ತೆಗೆದುಕೊಂಡಿದೀವಿ. ಭಾರತ ಸಂವಿಧಾನ ತಿದ್ದುಪಡಿ ಮಾಡತಕ್ಕಂಥ ಅಧಿಕಾರ ಯಾರಿಗಿದೆ? ಸಂಸತಿ, ಇನ್ ದಿ ಪಾರ್ಲಿಮೆಂಟ್ ಓನ್ಲಿ. ವಿಚ್ ಇಸ್ ದ ಆರ್ಟಿಕಲ್? ಆರ್ಟಿಕಲ್ 368. ಸಂವಿಧಾನ ತಿದ್ದುಪಡಿ ಮಾಡುವ ಅಧಿಕಾರವನ್ನು ಯಾರು ಕೊಟ್ಟಿದೆ ಅಂದ್ರೆ ಸಂಸತ್ತಿಗೆ ಕೊಟ್ಟಿದೆ. ಸಂಸತ್ತಿಗೆ ಮಾತ್ರ ಒಂದು ಅಧಿಕಾರ ಇರುವುದನ್ನ ನೋಡ್ತೇವೆ. ಆರ್ಟಿಕಲ್ 360 ಅದಕ್ಕೆ ಪ್ರಾವಿಷನ್ ಕೊಟ್ಟಿದೆ. ಅದರಲ್ಲಿ ಮೇನ್ಲಿ 3 ಮೆಥಡ್ಸ್ ಅನ್ನು ನೋಡ್ತೀವಿ. ಸಿಂಪಲ್ ಮೆಜಾರಿಟಿ ಬೈ ಪಾರ್ಲಿಮೆಂಟ್, ಸಂಸತ್ತಿನ ಸಾಮಾನ್ಯ ಅಥವಾ ಸರಳ ಬಹುಮತದ ಮೂಲಕ. ಸ್ಪೆಷಲ್ ಮೆಜಾರಿಟಿ ಬೈ ಪಾರ್ಲಿಮೆಂಟ್, ಸಂಸತ್ತಿನ ವಿಶೇಷ ಬಹುಮತದ ಮೂಲಕ. ಮೆಥಡ್ ನಂಬರ್ 3, ಸಂಸತ್ತಿನ ವಿಶೇಷ ಬಹುಮತ ಹಾಗೂ ಅರ್ಧಕ್ಕಿಂತ ಹೆಚ್ಚು ರಾಜ್ಯ ಶಾಸನಗಳ ಒಪ್ಪಿಗೆ. ಸ್ಪೆಷಲ್ ಮೆಜಾರಿಟಿ ಬೈ ಪಾರ್ಲಿಮೆಂಟ್ ಅಂಡ್ ರಾಟಿಫಿಕೇಶನ್ ಆಫ್ ಸ್ಟೇಟ್ ಲೆಜಿಸ್ಲೇಚರ್ಸ್ ಅಂತ ಹೇಳಿ 3 ಮೆಥಡ್ ಅನ್ನ ನೋಡ್ತೀವಿ. ಲಾಸ್ಟ್ ವೀಕ್ ನಡೆದಂತ ಎಕ್ಸಾಮ್ ಅಲ್ಲಿ ಕ್ವಶನ್ ಕೇಳಿದ. 3ನೇ ಮೆಥಡ್ ಏನಿದೆ, 3ನೇ ಮೆಥಡ್ ನಲ್ಲಿ ಯಾವ ಆರ್ಟಿಕಲ್ ತಿದ್ದುಪಡಿ ಮಾಡಬಹುದು ಅಂತ ಹಾಕಿದ್ದಾನೆ. ನೀವು ಕ್ವಶನ್ ಪೇಪರ್ ನೋಡಿದ್ರೆ ನೋಡಿ, ಅದರಲ್ಲಿ ಪ್ರಶ್ನೆಯನ್ನ ಕೇಳಿದಾನೆ. ನಾನು ಬುಕ್ಕಲ್ಲೂ ಕೂಡ ಇದೆ, ಅದನ್ನ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದೀನಿ. ಇಂತಹ ಪೇಜ್ ಅಲ್ಲೇ ಉತ್ತರ ಇದೆ ಅಂತೇಳಿ ಪ್ರತಿ ಎಕ್ಸಾಮ್ ನಡೆದಲ್ಲೂ ಕೂಡ ಹಾಕಿದ್ದೀನಿ. ಕಳೆದ ಲಾಸ್ಟ್ ವೀಕ್ ನಡೆದಂತ 16 ಪ್ರಶ್ನೆ 16ಕ್ಕೂ ಉತ್ತರ ಇದೆ ನಾ ಬರೆದಿರುವಂತ ಬುಕ್ ಅಲ್ಲಿ. ಇಲ್ಲಿ ಮೆಥಡ್ ಅನ್ನ ತಿಳ್ಕೊಳ್ಳೋದು ಅಷ್ಟೇ ಮುಖ್ಯ ಅಲ್ಲ, ಯಾವ ಮೆಥಡ್ ಮೂಲಕ ಯಾವ ಕಾನ್ಸೆಪ್ಟ್ ಅನ್ನ ತಿದ್ದುಪಡಿ ಮಾಡಬಹುದು ಅಂತೇಳಿ ಪ್ರಶ್ನೆಗಳನ್ನ ಕೇಳ್ತಾನೆ. ಅದಕ್ಕಾಗಿ ಮೆಥಡ್ ತಿಳ್ಕೊಳ್ಳೋ ಜೊತೆಗೆ ಆ ಕಾನ್ಸೆಪ್ಟ್ ಕೂಡ ಬಹಳ ಮುಖ್ಯ ಆಗಿರುತ್ತೆ. ಈ ಎಕ್ಸಾಂಪಲ್, ಯಾವುದೇ ಒಂದು ಹೊಸ ರಾಜ್ಯಗಳ ರಚನೆ, ರಾಜ್ಯದ ಹೆಸರು ಬದಲಾವಣೆ, ಯಾವ ವಿಧಾನವನ್ನು ಅನುಸರಿಸ್ತೀವಿ? ಸಿಂಪಲ್ ಮೆಜಾರಿಟಿ ಬೈ ಪಾರ್ಲಿಮೆಂಟ್. ಈಗ ಮೂಲಭೂತ ಹಕ್ಕು ಮೊದಲಿಗೆ ಎಷ್ಟಿತ್ತು? ಮೊದಲಿಗೆ ಮೂಲಭೂತ ಹಕ್ಕು ಎಷ್ಟಿತ್ತು? ಸ್ಟಾರ್ಟಿಂಗ್ ಅಲ್ಲಿ 7 ಇತ್ತು. ಈಗ ಎಷ್ಟಿದೆ? 6 ಇದೆ. ಆ ನಂತರದಲ್ಲಿ 6 ಇದೆ ಅಂತ ಬಂದಾಗ ಮೂಲಭೂತ ಹಕ್ಕುಗಳಿಗೆ ಸಂಬಂಧಪಟ್ಟ ಹಾಗೆ ತಿದ್ದುಪಡಿ ಮಾಡಲು ಯಾವ ವಿಧಾನವನ್ನು ಅನುಸರಿಸಲಾಗುತ್ತದೆ? ಈಗ ಆಸ್ತಿ ಹಕ್ಕನ್ನ ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆದು ಹಾಕೋದಕ್ಕೆ ಸಂಸತ್ತು ಈ ಕೆಳಗಿನ ಯಾವ ವಿಧಾನವನ್ನು ಅನುಸರಿಸಿತು ಅಂತ ಬಂದಾಗ ಸ್ಪೆಷಲ್ ಮೆಜಾರಿಟಿ ಬೈ ಪಾರ್ಲಿಮೆಂಟ್, ಸಂಸತ್ತಿನ ವಿಶೇಷ ಬಹುಮತ. ರಾಷ್ಟ್ರಪತಿ ಚುನಾವಣೆಗೆ ಸಂಬಂಧಪಟ್ಟಾಗಿ ಏನೇ ಬದಲಾವಣೆ ಮಾಡೋದಾಗ್ಲಿ, ಕೇಂದ್ರ ಮತ್ತು ರಾಜ್ಯ ನಡುವಿನ ಒಂದು ಶಾಸನೀಯ ಕಾನೂನಿನ ಅಧಿಕಾರದ ಬದಲಾವಣೆಗೆ ಸಂಬಂಧಪಟ್ಟಾಗಲಿ ತಿದ್ದುಪಡಿ ಮಾಡಬೇಕಾದ್ರೆ ನಾವು ಮೆಥಡ್ ನಂಬರ್ 3 ಅನ್ನ ಫಾಲೋ ಮಾಡ್ತೀವಿ. ಅಂದ್ರೆ ರಾಜ್ಯಗಳ ಒಂದು ಒಪ್ಪಿಗೆನೂ ಕೂಡ ಅಲ್ಲಿ ತಿಳ್ಕೊತೀವಿ. ಇವುಗಳನ್ನ ಮೆಥಡ್ ಆಫ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಅಲ್ಲಿ ನಾವು ಗಮನಿಸ್ತಕ್ಕಂಥ ಕಾನ್ಸೆಪ್ಟ್ಗಳು ಇದೆ. ಇದುವರೆಗೂ ಇದೆ. ಎಷ್ಟು ಅಮೆಂಡ್ಮೆಂಟ್ಸ್ ಆಗಿದೆ ನಮ್ಮ ಕಾನ್ಸ್ಟಿಟ್ಯೂಷನ್ಗೆ? ಭಾರತ ಸಂವಿಧಾನಕ್ಕೆ ಇದುವರೆಗೆ ಎಷ್ಟು ತಿದ್ದುಪಡಿ ಆಗಿದೆ? 106 ತಿದ್ದುಪಡಿ ಆಗಿದೆ. ಓಕೆ, 106 ಆಗಿದೆ. 106ರಲ್ಲಿ 106ರ ಸಬ್ಜೆಕ್ಟ್ ಏನು? ನಾರಿ ಶಕ್ತಿ ವಂದನ್ ಅಧಿನಿಯಮ. ನಾರಿ ಶಕ್ತಿ ವಂದನ್ ಅಧಿನಿಯಮ ಅಂದ್ರೆ ವುಮೆನ್ ರಿಸರ್ವೇಶನ್ 33% ರಿಸರ್ವೇಶನ್ ಕೊಡ್ತಾ ಇರತಕ್ಕಂಥದ್ದು. ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳಲ್ಲಿ ಮಹಿಳೆಯರಿಗೆ 33% ಕೊಡಬೇಕು ಅಂತ ಮೊನ್ನೆ ಎಕ್ಸಾಮ್ ಅಲ್ಲಿ ಕೇಳಿದಾನೆ. ಲಾಸ್ಟ್ ಇಯರ್ IAS ಪ್ರಿಲಿಮ್ಸ್ ಅಲ್ಲಿ ಇದನ್ನ ಅಪ್ಲೈಡ್ ಲೆವೆಲ್ ಕೇಳಿದಾನೆ. ಮೊದಲ ಬಾರಿಗೆ ಒಂದು ಮಹಿಳಾ ಮೀಸಲಾತಿ ಮಸೂದೆಯನ್ನ ಸಂಸತ್ನಲ್ಲಿ ಯಾವಾಗ ಮಂಡಿಸಲಾಯಿತು? ಯಾವ ಪ್ರಧಾನಮಂತ್ರಿ ಆಡಳಿತಾವಧಿಯಲ್ಲಿ ಮಂಡಿಸಲಾಯಿತು? HD ದೇವೇಗೌಡರು ಪ್ರಧಾನಮಂತ್ರಿ ಆದಾಗ 1996 ಅಲ್ಲಿ ಮಂಡನೆ ಮಾಡಿದ್ರು. ಈ ಒಂದು 106ನೇ ತಿದ್ದುಪಡಿ ಸಂಸತ್ ಅನುಮೋದನೆ ಕೊಟ್ಟಿದೆ. ಇದು ಯಾವಾಗ ಎಫೆಕ್ಟ್ ಬರುತ್ತೆ? ಈ ಸರಿ ಕೊಟ್ಟಿದ್ದಾನೆ 18ನೇ ಲೋಕಸಭೆಗೆ ಅದು ಎಫೆಕ್ಟ್ ಆಗುತ್ತೆ ಅಂತ ಪ್ರಶ್ನೆಗಳೇ ಕೊಟ್ಟಿದ್ದಾನೆ. 18ನೇ ಲೋಕಸಭೆಗೆ ಎಫೆಕ್ಟ್ ಆಗುತ್ತಾ ಅಥವಾ ಆಗೋದಿಲ್ವಾ? ಈಗ ಪ್ರಸ್ತುತ ಇರ್ತಕ್ಕಂಥ ಎಷ್ಟನೇ ಲೋಕಸಭೆ? 18 ಲೋಕಸಭಾ. ಈ ಲೋಕಸಭೆಗೆ ಅನ್ವಯ ಆಗುತ್ತೆ ಅಂತ ಹೇಳಿದಾನ. ಸರಿನಾ ತಪ್ಪ? ಅಂದ್ರೆ ಸುಮ್ಮನೆ ನಾವು ಮೆಥಡ್ ನಂಬರ್ನ ತಿಳ್ಕೊಳ್ಳೋದು ಅಷ್ಟೇ ಮುಖ್ಯ ಅಲ್ಲ, ಕಂಪ್ಲೀಟ್ ಇನ್ಫಾರ್ಮೇಶನ್ ಇರಬೇಕು. ಈ 106 ವುಮೆನ್ ರಿಸರ್ವೇಶನ್ ಬಿಲ್ ಏನಿದೆ ಎಫೆಕ್ಟೆಡ್ ಫ್ರಮ್ ಆಫ್ಟರ್ 15 years, 15 ವರ್ಷಗಳ ನಂತರ ಇದು ಜಾರಿಗೆ ಬರೋದು. ಯಾಕೆ ಇನ್ನೂ ಸೆನ್ಸಸ್ ಆಗಿಲ್ಲ, ಡಿಲಿಮಿಟೇಷನ್ ಆಕ್ಟ್ ಕಮಿಷನ್ ಫಾರ್ಮೇಶನ್ ಆಗಬೇಕು, ವರದಿ ಬರಬೇಕು. ಇದೆಲ್ಲ ಆದ ನಂತರ 15 ವರ್ಷಗಳ ನಂತರದಲ್ಲಿ ಅಂತಲೇ ತಿದ್ದುಪಡಿ ಮಾಡೋದ್ಲೇ ಮೆನ್ಷನ್ ಮಾಡ್ಬಿಟ್ಟಿದ್ದಾರೆ. ಅದಕ್ಕಾಗಿ ನಾಟ್ ಇಮಿಡಿಯೇಟ್ಲಿ ಎಫೆಕ್ಟ್ ಆಫ್ಟರ್ 15 years, 15 ವರ್ಷಗಳ ನಂತರದಲ್ಲಿ ಇದು ಎಫೆಕ್ಟ್ ಆಗೋದು. ಇದನ್ನೇ KS ಎಕ್ಸಾಮ್ ಅಲ್ಲಿ ಅಪ್ಲೈಡ್ ಲೆವೆಲ್ ಕೊಟ್ಟಿದ್ದಾನೆ ಪ್ರಶ್ನೆಯನ್ನ. ಅದಕ್ಕಾಗಿ ಕೇವಲ 106 ಅಂತಿದ್ರೆ ಮಾತ್ರ ಸರಿ ಆನ್ಸರ್ ಆಗೋದಿಲ್ಲ. ಕಂಪ್ಲೀಟ್ ಇನ್ಫಾರ್ಮೇಶನ್ ಗೊತ್ತಿದ್ರೆ ಮಾತ್ರ ಯಾವ ಹೇಳಿಕೆ ಸರಿ, ರಿಲೇಟೆಡ್ ನಾನ್ ರಿಲೇಟೆಡ್ ಅಂತ ಫೈಂಡ್ ಔಟ್ ಮಾಡ್ಲಿಕ್ಕೆ ಅವಕಾಶ ಆಗೋದು. ದೆನ್ ಅನದರ್ ನೆಕ್ಸ್ಟ್ ಕಾನ್ಸೆಪ್ಟ್, ಭಾರತ ಸಂವಿಧಾನದ ಮೂಲಭೂತ ಸಂರಚನೆ. ಭಾರತ ಸಂವಿಧಾನದ ಮೂಲಭೂತ ಸಂರಚನೆ.
ಬೇಸಿಕ್ ಸ್ಟ್ರಕ್ಚರ್ ಆಫ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಬೇಸಿಕ್ ಸ್ಟ್ರಕ್ಚರ್ ಆಫ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಇದರಲ್ಲೂ ಕೂಡ ಒಂದು ಎರಡು ರೀತಿಯಲ್ಲಿ ಕ್ವಶನ್ಸ್ ಅನ್ನ ಕೇಳಿದಾನೆ ಎಕ್ಸಾಮ್ ಅಲ್ಲಿ ನಿಮಗೆ ಈ ಕಾನ್ಸೆಪ್ಟ್ ನಲ್ಲಿ ಕೇಳೋದು. ಅಂದ್ರೆ ಈ ಕೆಳಗಿನ ಯಾವ ಪ್ರಕರಣವನ್ನ ಮೂಲಭೂತ ಹಕ್ಕುಗಳ ಪ್ರಕರಣವೆಂದು ಕರೆಯಲಾಗಿದೆ, ಅಥವಾ ಈ ಕೆಳಗಿನ ಯಾವ ಪ್ರಕರಣವು ಮೂಲಭೂತ ಹಕ್ಕುಗಳ ಪ್ರಕರಣವೆಂದೇ ಪ್ರಸಿದ್ಧಿಯಾಗಿದೆ. ವಿಚ್ ಇಸ್ ದ ಕೇಸ್ ಪಾಪ್ಯುಲರ್ಲಿ ನೌನ್ ಆಸ್ ಫಂಡಮೆಂಟಲ್ ರೈಟ್ಸ್ ಕೇಸ್? ಆಪ್ಷನ್ ನಂಬರ್ 1 ಶಂಕರಿ ಪ್ರಸಾದ್ ಕೇಸ್. ಆಪ್ಷನ್ ನಂಬರ್ 2 ಗೋಲಕನಾಥ್ ಕೇಸ್. ಆಪ್ಷನ್ ನಂಬರ್ 3 ಕೇಶವಾನಂದ ಭಾರತಿ ಕೇಸ್. ಆಪ್ಷನ್ ನಂಬರ್ 4 ಮೇನಕಾ ಗಾಂಧಿ ಕೇಸ್. ವಿಚ್ ಇಸ್ ದ ರೈಟ್ ಆನ್ಸರ್? ಹೇಳಿ. ಕೇಶವಾನಂದ ಭಾರತಿ ವರ್ಸಸ್ ಕೇರಳ ಸ್ಟೇಟ್ 1973. ಇದನ್ನ ನಾವು ಪಾಪ್ಯುಲರ್ಲಿ ನೌನ್ ಆಸ್ ಫಂಡಮೆಂಟಲ್ ರೈಟ್ಸ್ ಕೇಸ್ ಅಂತ ಹೇಳಿ ಕರೀತಾರೆ. ಯಾವ ಪ್ರಕರಣ ಮೂಲಭೂತ ಹಕ್ಕುಗಳ ಪ್ರಕರಣ ಅಂತಾನೆ ಪ್ರಸಿದ್ಧಿಯಾಗಿದೆ ಅಂದ್ರೆ ಅದು ಕೇಶವಾನಂದ ಭಾರತಿ ಪ್ರಕರಣ ಅಂತ ಹೇಳಿ ಕರಿತೀವಿ. ಹಾಗೆ ಇಲ್ಲಿ ಬೇಸಿಕ್ ಸ್ಟ್ರಕ್ಚರ್ ಅಂಡ್ ಡಾಕ್ಟ್ರೈನ್, ಮೂಲ ಸ್ವರೂಪ ಮತ್ತು ತತ್ವಗಳು ಅನ್ನೋ ಒಂದು ಪದ, ಸಂರಚನೆ ಅನ್ನೋ ಪದ ಮೊದಲ ಬಾರಿಗೆ ಬಳಕೆ ಮಾಡಿದ್ದು ಅದು ಕೇಶವಾನಂದ ಭಾರತಿ ಕೇಸಲ್ಲಿ ಅಂತೇಳಿ ನಾವು ಕರಿತೀವಿ. ಇದಿಷ್ಟು ಕಾನ್ಸೆಪ್ಟ್ ಕೂಡ ಚಾಪ್ಟರ್ 1 ಅಲ್ಲಿ ಬರ್ತಕ್ಕಂಥದ್ದು. ದೆನ್ ಚಾಪ್ಟರ್ 2 ಅಧ್ಯಾಯ 2, ಅದರ ಟೈಟಲ್ ಒಕ್ಕೂಟ ವ್ಯವಸ್ಥೆ, ಯೂನಿಯನ್ ಸಿಸ್ಟಮ್. ಯೂನಿಯನ್ ಸಿಸ್ಟಮ್ ಕಲರ್ ಬರ್ತಾ ಇಲ್ವಲ್ಲ? ಯೂನಿಯನ್ ಸಿಸ್ಟಮ್. ಯೂನಿಯನ್ ಸಿಸ್ಟಮ್, ಒಕ್ಕೂಟ ವ್ಯವಸ್ಥೆ. ಇದರಲ್ಲಿ ಬರ್ತಕ್ಕಂಥ ಕಾನ್ಸೆಪ್ಟ್ಗಳು ಯಾವ್ಯಾವುದು ಅಂತ ಬಂದಾಗ, ನಂಬರ್ 1 ಕೇಂದ್ರ ಮತ್ತು ರಾಜ್ಯಗಳ ಸಂಬಂಧಗಳು, ರಿಲೇಶನ್ಶಿಪ್ ಬಿಟ್ವೀನ್ ಯೂನಿಯನ್ ಅಂಡ್ ಸ್ಟೇಟ್ಸ್. ಕೇಂದ್ರ ಮತ್ತು ರಾಜ್ಯಗಳ ಸಂಬಂಧಗಳು, ಅದರಲ್ಲಿ ಆಡಳಿತಾತ್ಮಕ ಸಂಬಂಧ, ಹಣಕಾಸಿನ ಸಂಬಂಧ, ಶಾಸನೀಯ ಸಂಬಂಧ ನೋಡ್ತೀವಿ. ಅತಿ ಹೆಚ್ಚು ಮೇನ್ಸ್ ಅಲ್ಲಿ ಬರುವಂತ ಕಾನ್ಸೆಪ್ಟ್. ಜಸ್ಟ್ ಇದು ಕಾನ್ಸೆಪ್ಟ್ ಬಗ್ಗೆ ನಿಮ್ಗೆ ಅರಿವಿರಬೇಕು. ಇದರಲ್ಲಿ ಒಂದು ಪ್ರಶ್ನೆ ಕೇಳ್ತಾನೆ, ಕಮಿಷನ್ ಬಗ್ಗೆ ಕೇಳ್ತಾನೆ. ಈ ಕೆಳಗಿನ ಯಾವ ಆಯೋಗವು ಕೇಂದ್ರ ಮತ್ತು ರಾಜ್ಯಗಳ ಸಂಬಂಧಗಳ ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ, ಅಥವಾ ಕೇಂದ್ರ ಮತ್ತು ರಾಜ್ಯಗಳ ಸಂಬಂಧಗಳ ಸುಧಾರಣೆಗಾಗಿ ರಚಿತವಾದ ಆಯೋಗ ಯಾವುದು ಅಂತ ಕೇಳ್ತಾನೆ. ಆಪ್ಷನ್ ನಂಬರ್ 1 ಸಂತಾನಂ. ಆಪ್ಷನ್ ನಂಬರ್ 2 ಎರಡನೇದಾಗಿ ರಾಜೇಂದ್ರ ಸಾಚಾರ್. ಆಪ್ಷನ್ ನಂಬರ್ 3 ಸರ್ಕಾರಿಯ. ಆಪ್ಷನ್ ನಂಬರ್ 4 ನನ್ ಆಫ್ ಎಬವ್. ಸರ್ಕಾರಿಯ ಕಮಿಷನ್, ಸರ್ಕಾರಿ ಆಯೋಗ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ ರಿಲೇಶನ್ಶಿಪ್ ಬಿಟ್ವೀನ್ ಸೆಂಟರ್ ವರ್ಸಸ್ ಸ್ಟೇಟ್ಸ್, ಕೇಂದ್ರ ಮತ್ತು ರಾಜ್ಯಗಳ ಸಂಬಂಧಗಳ ಸುಧಾರಣೆ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ರಿಪೋರ್ಟ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಸಂತಾನಂ ಕಮಿಟಿ ಇರತಕ್ಕಂಥದ್ದು ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್, ಕೇಂದ್ರ ಜಾಗೃತ ಆಯೋಗ ರಚನೆಗೆ ಶಿಫಾರಸು ಮಾಡೋದನ್ನ ನಾವು ನೋಡ್ತೀವಿ. ದೆನ್ ನೆಕ್ಸ್ಟ್ ಕಾನ್ಸೆಪ್ಟ್, ತುರ್ತು ಪರಿಸ್ಥಿತಿಯ ಅವಕಾಶಗಳು, ಎಮರ್ಜೆನ್ಸಿ ಪ್ರಾವಿಷನ್ಸ್. ಎಮರ್ಜೆನ್ಸಿ ಪ್ರಾವಿಷನ್ಸ್, ಇಲ್ಲಿ ಎಮರ್ಜೆನ್ಸಿ ಅಂತ ಬಂದಾಗ ಈ ಒಂದು ಕಾನ್ಸೆಪ್ಟ್ ಅನ್ನ ನಾವು ಎಲ್ಲಿಂದ ತೆಗೆದುಕೊಂಡಿದೀವಿ? ಅಲ್ಲೇ ನಾವು ತಪ್ಪು ಮಾಡೋದು. 1935ರ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್. ಇಲ್ಲಿ ನಿಮಗೆ ಕ್ವಶನ್ ಪೇಪರ್ ಮಾಡಿದಾಗ ಎಮರ್ಜೆನ್ಸಿ ಅಂತ ತಕ್ಷಣ ಈಸಿ ಇದೆ ಅಂತ ಹಾಕ್ಬಿಡ್ತೀರಿ. ತುರ್ತು ಪರಿಸ್ಥಿತಿ ಎಂಬ ಪರಿಕಲ್ಪನೆಯನ್ನ ಈ ಕೆಳಗಿನ ಯಾವುದರಿಂದ ಎರವಲಾಗಿ ಪಡೆಯಲಾಗಿದೆ ಅಂತ ಕೊಟ್ಟು 1935ರ ಭಾರತ ಸರ್ಕಾರ ಕಾಯ್ದೆ, ಜರ್ಮನಿ, ಸೌತ್ ಆಫ್ರಿಕಾ, ಅಮೆರಿಕ ಈ ರೀತಿ ಕೊಟ್ಟಾಗ ನೀವು 35ರ ಕಾಯ್ದೆ ಅಂತಾನೆ ಆನ್ಸರ್ ಮಾಡಬೇಕು. ಓಕೆ. ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಮೂಲಭೂತ ಹಕ್ಕುಗಳ ಅಮಾನತುಗೊಳ್ಳುವ ಪರಿಕಲ್ಪನೆಯನ್ನ ಎಲ್ಲಿಂದ ಅಳವಡಿಸಿಕೊಳ್ಳಲಾಗಿದೆ ಅಂತ ಕೊಟ್ಟು 35ರ ಭಾರತ ಸರ್ಕಾರ ಕಾಯ್ದೆ, ಜರ್ಮನಿ, USA, ದಕ್ಷಿಣ ಆಫ್ರಿಕಾ ಕೊಟ್ಟಾಗ ಜರ್ಮನಿ ಅಂತಾನೆ ಆನ್ಸರ್ ಮಾಡಬೇಕು. ಫಂಡಮೆಂಟಲ್ ರೈಟ್ಸ್ ಸಸ್ಪೆಂಡೆಡ್ ಕೆನ್ ಬಿ ಫಂಡಮೆಂಟಲ್ ರೈಟ್ಸ್ ಸಸ್ಪೆನ್ಷನ್ ಡ್ಯೂರಿಂಗ್ ದ ಎಮರ್ಜೆನ್ಸಿ ಅಂತ ಬಂದಾಗ ನಾವು ಜರ್ಮನಿ ಅಂತಾನೆ ಆನ್ಸರ್ ಮಾಡಬೇಕು. ಓನ್ಲಿ ಎಮರ್ಜೆನ್ಸಿ ಪ್ರಾವಿಷನ್ಸ್ ಕಾನ್ಸೆಪ್ಟ್ ಬಂದಾಗ 35ರ ಭಾರತ ಸರ್ಕಾರ ಕಾಯ್ದೆ ಅಂತಾನೆ ಆನ್ಸರ್ ಮಾಡಬೇಕು. ಒಂದ್ ವೇಳೆ ಒಂದು ಆಪ್ಷನ್ ಅಲ್ಲಿ ತುರ್ತು ಪರಿಸ್ಥಿತಿ ಅವಕಾಶ ಅಂತಕ್ಕಂಥದ್ದನ್ನ ಎಲ್ಲಿಂದ ಅಳವಡಿಸಿಕೊಳ್ಳಲಾಗಿದೆ ಅಂತ ಕೊಟ್ಟು 35ರ ಭಾರತ ಸರ್ಕಾರ ಕಾಯ್ದೆ ಕೊಡ್ದೇನೆ ಜರ್ಮನಿ, USA, UK, ಸೌತ್ ಆಫ್ರಿಕಾ ಕೊಟ್ರೆ ಜರ್ಮನಿ ಅಂತಾನೆ ಆನ್ಸರ್ ಮಾಡಬೇಕು. ಕೆಲವು ಕ್ವಶನ್ ಅದೇ ರೀತಿ ಮಾಡಿದಾನೆ, ಕೆಲವು ಎಕ್ಸಾಮ್ ಅಲ್ಲಿ ಕ್ವಶನ್ ಅದೇ ರೀತಿ ಮಾಡಿದಾನೆ. 35ರ ಸರ್ಕಾರ ಕಾಯ್ದೆ ಕೊಡೋ ಬದಲಿಗೆ ಜರ್ಮನಿ ಕೊಟ್ಟಿದ್ದಾನೆ, ಆಗೇನ್ ಮಾಡ್ತಲ್ಲ ಜರ್ಮನಿ ಅಂತಾನೆ ಆನ್ಸರ್ ಮಾಡಿ.
ಒಂದು ವೇಳೆ ಕಾನ್ಸೆಪ್ಟ್ ಕ್ಲಿಯರ್ ಆಗಿ ಕೊಟ್ಟು ಆಕ್ಟ್ 2 ಕೊಟ್ಟು ಜರ್ಮನಿ ಕೊಟ್ಟಾಗ ಕಾನ್ಸೆಪ್ಟ್ ಕೇಳಿದಾನ ಅಥವಾ ಸಸ್ಪೆನ್ಷನ್ ಆಫ್ ಫಂಡಮೆಂಟಲ್ ರೈಟ್ಸ್ ಕೇಳಿದಾನ, ಅದನ್ನ ಸೂಕ್ಷ್ಮ ಗಮನಿಸ್ಬೇಕು ನಾವು. ಆ ರೀತಿ ಕೊಟ್ಟಾಗ ನಾವು ಜರ್ಮನಿನ ಇದಕ್ಕೆ ಆನ್ಸರ್ ಮಾಡಬೇಕಾಗತ್ತೆ. ಇನ್ನು ಉಳಿದಂತಹ ಸಂದರ್ಭದಲ್ಲಿ ನ್ಯಾಚುರಲ್ ಆಗಿ 35ರ ಕಾಯ್ದೆನೆ ಆನ್ಸರ್ ಮಾಡಬೇಕಾಗತ್ತೆ. ಸಾವಿರದ 1935ರ ಭಾರತ ಸರ್ಕಾರ ಕಾಯ್ದೆ. ಓಕೆ, ಇನ್ನು ಇಲ್ಲಿ ಎಮರ್ಜೆನ್ಸಿ ಬಂದಾಗ ಪಾರ್ಟ್ ನಂಬರ್ 18 ಭಾಗ 18ರಲ್ಲಿ ಅದರ ಬಗ್ಗೆ ಮಾಹಿತಿ ಇರೋದನ್ನ ನಾವು ಗಮನಿಸ್ತೀವಿ. ಪಾರ್ಟ್ ನಂಬರ್ 18 ಅದರ ಬಗ್ಗೆ ಮಾಹಿತಿ ಕೊಡುತ್ತೆ. ಆರ್ಟಿಕಲ್ ಫ್ರಮ್ 350 ಟು 360 352ರಿಂದ 360ವರೆಗೆ ಮಾಹಿತಿ ಇರೋದನ್ನ ನಾವು ಗಮನಿಸ್ತೀವಿ. ಎಮರ್ಜೆನ್ಸಿ ಬಗ್ಗೆ ಕಂಪ್ಲೀಟ್ ಆಗಿ. ಹೌ ಮೆನಿ ಟೈಪ್ಸ್ ಆಫ್ ಎಮರ್ಜೆನ್ಸಿ? ಎಷ್ಟು ವಿಧ ಇದೆ? 3 ಇದೆ. ನ್ಯಾಷನಲ್ ಎಮರ್ಜೆನ್ಸಿ, ಸ್ಟೇಟ್ ಎಮರ್ಜೆನ್ಸಿ, ದೆನ್ ಫೈನಾನ್ಷಿಯಲ್ ಎಮರ್ಜೆನ್ಸಿ. ವಿಚ್ ಇಸ್ ದ ಎಮರ್ಜೆನ್ಸಿ ಕಾಲ್ಡ್ ಆಸ್ ಎ ಕಾನ್ಸ್ಟಿಟ್ಯೂಷನಲ್ ಎಮರ್ಜೆನ್ಸಿ? ಈ ಕೆಳಗಿನ ಯಾವ ಬಗೆಯ ತುರ್ತು ಪರಿಸ್ಥಿತಿಯನ್ನ ಸಾಂವಿಧಾನಿಕ ತುರ್ತು ಪರಿಸ್ಥಿತಿ ಎಂದು ಕರೆಯುವರು? ರಾಜ್ಯ ತುರ್ತು ಪರಿಸ್ಥಿತಿಯನ್ನ ಅಥವಾ ರಾಜ್ಯಗಳಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಜಾರಿಗೊಳ್ಳುವುದನ್ನ ನಾವೇನೇನು ಕರಿತೀವಿ ಅಂದ್ರೆ ಕಾನ್ಸ್ಟಿಟ್ಯೂಷನಲ್ ಎಮರ್ಜೆನ್ಸಿ ಅಂತೇಳಿ ಕರೀತಾರೆ. ಈಗ ನ್ಯಾಷನಲ್ ಎಮರ್ಜೆನ್ಸಿಯ ಬಗ್ಗೆ ಮಾಹಿತಿ ಕೊಡ್ತಕ್ಕಂತಹ ವಿಧಿ ಯಾವುದು? ನ್ಯಾಷನಲ್ ಎಮರ್ಜೆನ್ಸಿ ಬಗ್ಗೆ 352 ನ್ಯಾಷನಲ್ ಎಮರ್ಜೆನ್ಸಿ ಬಗ್ಗೆ ಹೇಳುತ್ತೆ. ಸ್ಟೇಟ್ ಎಮರ್ಜೆನ್ಸಿ ಬಗ್ಗೆ 356. ಫೈನಾನ್ಷಿಯಲ್ ಎಮರ್ಜೆನ್ಸಿ ಬಗ್ಗೆ 360. ಫೈನಾನ್ಷಿಯಲ್ ಎಮರ್ಜೆನ್ಸಿ ಬಗ್ಗೆ ಮಾಹಿತಿ ಕೊಡುವುದನ್ನ ನಾವು ಗಮನಿಸ್ತೀವಿ. ಇದುವರೆಗೆ ಯಾವ ಬಗೆಯ ತುರ್ತು ಪರಿಸ್ಥಿತಿ ಭಾರತದಲ್ಲಿ ಜಾರಿಯಾಗಿಲ್ಲ ಅಂತ ಪ್ರಶ್ನೆ ಕೇಳಿದ್ದಾನೆ. ಯಾವುದು? ಫೈನಾನ್ಷಿಯಲ್ ಎಮರ್ಜೆನ್ಸಿ. ಈ ಒಂದು ಬಗೆಯ ತುರ್ತು ಪರಿಸ್ಥಿತಿ ಇದುವರೆಗೆ ಭಾರತದಲ್ಲಿ ಜಾರಿ ಆಗಿಲ್ಲ. ನ್ಯಾಷನಲ್ ಎಮರ್ಜೆನ್ಸಿ ಅದಕ್ಕೆ ಗ್ರೌಂಡ್ಸ್ ಏನಿದೆ ಜಾರಿ ಆಗಲಿಕ್ಕೆ? ಎಷ್ಟು ದಿನದಲ್ಲೇ ಪಾರ್ಲಿಮೆಂಟ್ ಅಪ್ರೂವಲ್ ತೆಗೆದುಕೊಳ್ಬೇಕು, ಅದರ ಎಫೆಕ್ಟ್ಸ್ ಏನಾಗುತ್ತೆ, ರಿವೋಕಿಂಗ್ ಯಾವ ರೀತಿ ಇರುತ್ತೆ. ಸ್ಟೇಟ್ ಎಮರ್ಜೆನ್ಸಿಗೆ ಪಾರ್ಲಿಮೆಂಟ್ ಅಪ್ರೂವಲ್ ಎಷ್ಟು ದಿನ ಸಿಗಬೇಕು, ಅದರ ಎಫೆಕ್ಟ್ಸ್ ಯಾವ ರೀತಿ ಇರುತ್ತೆ, ಇವೆಲ್ಲವನ್ನ ಡೀಟೇಲ್ ಚರ್ಚೆ ಮಾಡ್ತೀವಿ. ಇದುವರೆಗೆ ನಮ್ಮಲ್ಲಿ ನ್ಯಾಷನಲ್ ಎಮರ್ಜೆನ್ಸಿ ಎಷ್ಟು ಬಾರಿ ಜಾರಿಯಾಗಿದೆ? ನ್ಯಾಷನಲ್ ಎಮರ್ಜೆನ್ಸಿ 4th ಟೈಮ್ಸ್. ಗಿವ್ ದಿ ಎಕ್ಸಾಂಪಲ್. ಮೊದಲ ಬಾರಿ ಯಾವಾಗ ಜಾರಿ ಆಯಿತು? 1962 ಇಂಡೋ ಚೈನಾ ವಾರ್, 1971 ಇಂಡೋ ಪಾಕ್ ವಾರ್, 1975 ಜೂನ್ 25 ಇಂಟರ್ನಲ್ ಎಮರ್ಜೆನ್ಸಿ, ಆಂತರಿಕ ತುರ್ತು ಪರಿಸ್ಥಿತಿ ಅಂತ ಹೇಳಿ ಕರಿತೀವಿ. ಇಲ್ಲಿ ಯಾವುದೇ ದೇಶ ದಾಳಿ ಮಾಡಿರಲಿಲ್ಲ, ಭಾರತದ ಆಂತರಿಕ ವ್ಯವಸ್ಥೆಗೆ ಸಂಬಂಧಪಟ್ಟಾಗೆ ಜಾರಿ ಮಾಡೋದನ್ನು ನೋಡ್ತೇವೆ. ಇಲ್ಲಿ ಪ್ರೆಸಿಡೆಂಟ್ ರೂಲ್ ಬಂದಾಗ ನಮ್ಮ ಕರ್ನಾಟಕದಲ್ಲಿ ಪ್ರೆಸಿಡೆಂಟ್ ರೂಲ್ ಜಾರಿ ಆಗಿದೆಯಾ? ಎಷ್ಟು ಬಾರಿ? 6 ಟರ್ಮ್ಸ್ ಆಗಿದೆ, 6 ಬಾರಿ ಆಗಿದೆ. ಫಾರ್ ದಿ ಫಸ್ಟ್ ಟೈಮ್ ಯಾವ ರಾಜ್ಯ ಮೇಲೆ ಜಾರಿ ಆಯಿತು? ಪಂಜಾಬ್. 1951 ನಲ್ಲಿ ಜೂನ್ 28 ಅಲ್ಲಿ ಪಂಜಾಬ್ ಮೇಲೆ ಜಾರಿ ಆಯ್ತು ನೋಡ್ತೇವೆ. ಇದುವರೆಗೆ ರಾಷ್ಟ್ರಪತಿ ಆಳ್ವಿಕೆ ಅಥವಾ ರಾಜ್ಯ ತುರ್ತು ಪರಿಸ್ಥಿತಿ ಯಾವ ರಾಜ್ಯದ ಮೇಲೆ ಜಾರಿ ಆಗಿಲ್ಲ? ಯಾವ ರಾಜ್ಯದ ಮೇಲೆ ಇದುವರೆಗೆ ಜಾರಿ ಆಗಿಲ್ಲ? ಸ್ಟೇಟ್ ಎಮರ್ಜೆನ್ಸಿ. ತೆಲಂಗಾಣ ಅಂಡ್ ಛತ್ತೀಸ್ಗಢ, ತೆಲಂಗಾಣ ಮತ್ತೆ ಛತ್ತೀಸ್ಗಢ ರಾಜ್ಯದ ಮೇಲೆ ಇದುವರೆಗೆ ಜಾರಿಯಾಗಿಲ್ಲ. ಇವೆಲ್ಲವೂ ಕೂಡ ಎಮರ್ಜೆನ್ಸಿ ಕಾನ್ಸೆಪ್ಟ್ ನಲ್ಲಿ ಚರ್ಚೆ ಮಾಡೋ ವಿಧಗಳು. ನೆಕ್ಸ್ಟ್, ಜಮ್ಮು ಮತ್ತು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನ. ಜಮ್ಮು ಮತ್ತು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನ, ಸ್ಪೆಷಲ್ ಪ್ರಾವಿಷನ್ ವಿತ್ ರೆಸ್ಪೆಕ್ಟ್ ಟು ದಿ ಸ್ಟೇಟ್ ಆಫ್ ಜಮ್ಮು ಅಂಡ್ ಕಾಶ್ಮೀರ್. ಸ್ಪೆಷಲ್ ಪ್ರಾವಿಷನ್ ವಿತ್ ರೆಸ್ಪೆಕ್ಟ್ ಟು ದಿ ಸ್ಟೇಟ್ ಆಫ್ ಜಮ್ಮು ಅಂಡ್ ಕಾಶ್ಮೀರ್. ಆರ್ಟಿಕಲ್ 370 ಯಾವ ವಿಧಿಯ ಪ್ರಕಾರ ಅದಕ್ಕೆ ಕೊಟ್ಟಿದ್ರು? 370 ವಿಧಿಯ ಪ್ರಕಾರ ಅದಕ್ಕೆ ಅವಕಾಶವನ್ನು ಕೊಟ್ಟಿದ್ರು. ಈಗ ಅದನ್ನು ರದ್ದು ಮಾಡಿದ್ದಾರೆ. ಯಾವಾಗ ರದ್ದು ಮಾಡಿದ್ದು? 2019 2019ರಲ್ಲಿ ಆಗಸ್ಟ್ 5ರಲ್ಲಿ ಅದನ್ನ ರಿಮೂವ್ ಮಾಡಿದ್ದಾರೆ. ರಿಮೂವ್ ಮಾಡಿ ಅದನ್ನ ರಾಜ್ಯದ ಸ್ಥಾನಮಾನದಿಂದ ಕೇಂದ್ರಾಡಳಿತ ಪ್ರದೇಶ ಅಂತೇಳಿ ಘೋಷಣೆ ಮಾಡಿರೋದನ್ನ ನಾವು ಗಮನಿಸ್ತೀವಿ. ನೆಕ್ಸ್ಟ್, ಅಂತರರಾಜ್ಯ ಸಂಬಂಧಗಳು, ಇಂಟರ್ ಸ್ಟೇಟ್ ರಿಲೇಷನ್ಸ್. ಅಂತರರಾಜ್ಯ ಸಂಬಂಧಗಳು, ಇಂಟರ್ ಸ್ಟೇಟ್ ರಿಲೇಷನ್ಸ್. ಈ ಅಂತರರಾಜ್ಯ ಸಂಬಂಧಗಳು ರಾಜ್ಯಗಳು ಮತ್ತು ರಾಜ್ಯ ಕೇಂದ್ರದ ಸಂಬಂಧ ಸುಧಾರಣೆಯಲ್ಲಿ ಕೆಲವೊಂದು
ಮಂಡಳಿಗಳನ್ನ ಸಂಸ್ಥೆಗಳನ್ನ ನೋಡ್ತೀವಿ. ಎಕ್ಸಾಂಪಲ್ ಇಂಟರ್ ಸ್ಟೇಟ್ ಕೌನ್ಸಿಲ್, ಅಂತಾರಾಜ್ಯ ಮಂಡಳಿ ನೋಡ್ತೀವಿ. ಅಂತಾರಾಜ್ಯ ಮಂಡಳಿ ಆರ್ಟಿಕಲ್ 263 ಪ್ರಕಾರ ಅದು ಫಾರ್ಮೇಶನ್ ಆಗುತ್ತೆ. ಅದರ ಅಧ್ಯಕ್ಷತೆ ವಹಿಸ್ತಕ್ಕಂಥವ್ರು ಯಾರು ಅಂತಂದ್ರೆ ಪ್ರಧಾನಮಂತ್ರಿ ಎಲ್ಲಾ ರಾಜ್ಯದ ರಾಜ್ಯಪಾಲರು, ರಾಜ್ಯದ ಮುಖ್ಯಮಂತ್ರಿಗಳು ಅದರ ಸದಸ್ಯರಾಗಿ ಕೆಲಸವನ್ನ ನಿರ್ವಹಿಸುತ್ತಾರೆ. ಇದಿಷ್ಟು ಕಾನ್ಸೆಪ್ಟ್ ನಾವು ಚಾಪ್ಟರ್ 2 ನಲ್ಲಿ ನಾವು ನೋಡ್ತಕ್ಕಂಥದ್ದು. ನೆಕ್ಸ್ಟ್ ಚಾಪ್ಟರ್ 3. ಚಾಪ್ಟರ್ 3 ಕೇಂದ್ರ ಸರ್ಕಾರ. ಕೇಂದ್ರ ಸರ್ಕಾರ, ಯೂನಿಯನ್ ಗವರ್ನಮೆಂಟ್. ಅದರಲ್ಲಿ ಬರ್ತಕ್ಕಂಥ ಮೊದಲ ಕಾನ್ಸೆಪ್ಟ್ ಯಾವುದು ಅಂದ್ರೆ ಪ್ರೆಸಿಡೆಂಟ್, ರಾಷ್ಟ್ರಪತಿ. ಇಲ್ಲಿ ರಾಷ್ಟ್ರಪತಿ ಹುದ್ದೆಯ ಬಗ್ಗೆ ಮಾಹಿತಿ ನೀಡತಕ್ಕಂಥ ವಿಧಿ ಯಾವುದು? ಆರ್ಟಿಕಲ್ 52 ರಾಷ್ಟ್ರಾಧ್ಯಕ್ಷ ಹುದ್ದೆಯ ಬಗ್ಗೆ ಮಾಹಿತಿನ ನೀಡುತ್ತೆ. ಆರ್ಟಿಕಲ್ 52 ಇಲ್ಲಿ ರಾಷ್ಟ್ರಪತಿಯ ನೇಮಕ, ರಾಷ್ಟ್ರಪತಿಯವರ ಅರ್ಹತೆಗಳು, ಎಲೆಕ್ಷನ್ ಪ್ರೋಸೆಸ್, ದೆನ್ ಆಂತರದಲ್ಲಿ ಅವರ ಪವರ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್, ಅವರ ಸ್ಪೆಷಲ್ ವಿಟೋ ಪವರ್ಸ್, ಪ್ರೆಸಿಡೆಂಟ್ಸ್ ಆಫ್ ಇಂಡಿಯಾ ಯಾರ್ಯಾರಾಗಿದ್ರು. ಇವತ್ತು ಕೇವಲ ರಾಷ್ಟ್ರಪತಿ ಅಧಿಕಾರ ಬಗ್ಗೆ ಅಲ್ಲ, ಯಾವ ರಾಷ್ಟ್ರಪತಿ ಆಡಳಿತಾವಧಿಯಲ್ಲಿ ಏನ್ ಬದಲಾವಣೆ ಇದೆ ಅಂತೇಳಿ ಅವರ ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಬಗ್ಗೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಎಕ್ಸಾಮ್ ಅಲ್ಲಿ. ನೀವು ಅಬ್ಸರ್ವ್ ಮಾಡಿದ್ರೆ ಲಾಸ್ಟ್ ಎಕ್ಸಾಮ್ ಅಲ್ಲಿ ನಿಮ್ಗೆ ನೋಡಿದಾಗ ಪ್ರೆಸಿಡೆಂಟ್ ಅಲ್ಲಿ ಪಾಕೆಟ್ ಫಿಟೋನೇ ಸ್ಪೆಸಿಫಿಕ್ ಆಗಿ ಕೇಳಿದ್ದಾನೆ. ಪಾಕೆಟ್ ಫಿಟೋ ಅಧಿಕಾರದ ಬಗ್ಗೆನೇ ಸ್ಪೆಸಿಫಿಕ್ ಆಗಿ ಪ್ರಶ್ನೆಯನ್ನು ಕೇಳುವುದನ್ನ ನೀವು ಅಪ್ಲೈಡ್ ಲೆವೆಲ್ ನೋಡಿದ್ರೆ ಗೊತ್ತಾಗುತ್ತೆ. ನಾ ಬುಕ್ ಅಲ್ಲಿ ಡೀಟೇಲ್ ಬರೆದಿದ್ದೀನಿ, ಎಲ್ಲಾ ಪ್ರಶ್ನೆ ಉತ್ತರವನ್ನ ಕೊಟ್ಟಿದ್ದೀನಿ ನಾನು. ಇದರಿಂದಾಗಿ ಪ್ರೆಸೆಂಟ್ ಟಾಪಿಕ್ ನಲ್ಲಿ ಕನಿಷ್ಠ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ಪ್ರತಿ ಎಕ್ಸಾಮ್ ಕೂಡ ಒಂದು ಪ್ರಶ್ನೆ ಅನ್ನೋದು ಇದ್ದೇ ಇರೋದನ್ನ ನಾವು ಗಮನಿಸ್ತೀವಿ. ಕನಿಷ್ಠ 1 ಅಥವಾ ಗರಿಷ್ಠ 2ರವರೆಗೆ ಆ ಪ್ರೆಸಿಡೆಂಟ್ ಎಲೆಕ್ಷನ್ ಪ್ರೋಸೆಸ್ ಬಗ್ಗೆ ಕೂಡ ಪ್ರಶ್ನೆ ರೈಸ್ ಮಾಡ್ತಾ ಓದ್ತಾನೆ. ಈಗ ಪ್ರೆಸಿಡೆಂಟ್ಗೆ ಓತನ ಕೊಡ್ತಕ್ಕಂಥವ್ರು ಯಾರು? ಪ್ರಮಾಣ ವಚನ ಬೋಧಿಸೋರು ಯಾರು? ಚೀಫ್ ಜಸ್ಟಿಸ್ ಆಫ್ ಸುಪ್ರೀಂ ಕೋರ್ಟ್. ಒಂದು ವೇಳೆ ಡ್ಯೂರಿಂಗ್ ದ ಅಬ್ಸೆನ್ಸ್ ಆಫ್ ಸಿಜೆ, ಸೀನಿಯರ್ ಜಡ್ಜ್ ಆಫ್ ಸುಪ್ರೀಂ ಕೋರ್ಟ್, ಅವರ ಅನುಪಸ್ಥಿತಿನಲ್ಲಿ ಸುಪ್ರೀಂ ಕೋರ್ಟ್ ನ ಹಿರಿಯ ನ್ಯಾಯಾಧೀಶರು ಅವರಿಗೆ ಓತನ ಕೊಡ್ಲಿಕ್ಕೆ ಅವಕಾಶ ಇರೋದನ್ನ ನಾವು ಗಮನಿಸ್ತೇವೆ. ರಾಷ್ಟ್ರಪತಿ ತಮ್ಮ ರಾಜೀನಾಮೆ ಪತ್ರವನ್ನು ಯಾರು ಕೊಡ್ತಾರೆ? ಉಪರಾಷ್ಟ್ರಪತಿಗೆ. ಉಪರಾಷ್ಟ್ರಪತಿ ತಮ್ಮ ರಾಜೀನಾಮೆ ಪತ್ರ ಯಾರು ಕೊಡ್ತಾರೆ? ರಾಷ್ಟ್ರಪತಿಗೆ. ಇದು ನಮ್ಮ ದೇಶದಲ್ಲಿ ರಾಷ್ಟ್ರಪತಿಗೆ ಸ್ಪರ್ಧೆ ಮಾಡ್ಲಿಕ್ಕೆ ಲಿಮಿಟ್ಸ್ ಇದೆಯಾ? ಎಷ್ಟು ಬಾರಿ ಮಾತ್ರ ಸ್ಪರ್ಧೆ ಮಾಡಬೇಕು ಅಂತ ಲಿಮಿಟ್ಸ್ ಇದೆಯಾ? ನಮ್ಮಲ್ಲಿ ಲಿಮಿಟ್ಸ್ ಇಲ್ಲ, ನೋ ಲಿಮಿಟ್ಸ್. ಬಟ್ ಅಮೆರಿಕಾದಲ್ಲಿ 2 ಟರ್ಮ್ಗೆ ಮಾತ್ರ ಅವಕಾಶ ಇದೆ, 2 ಅವಧಿಗಿದೆ. ನಮ್ಮಲ್ಲಿ 5 ಇಯರ್ಸ್ ಇದ್ರೆ ಅವರಲ್ಲಿ ಇರತಕ್ಕಂಥದ್ದು ಎಷ್ಟು? 4 ಇಯರ್ಸ್ ಇರೋದನ್ನ ಟರ್ಮ್ ಇರೋದನ್ನ ನಾವು ಗಮನಿಸ್ತೀವಿ. ಹೂ ಇಸ್ ದ ಫಸ್ಟ್ ವುಮೆನ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ? ಭಾರತದ ಮೊದಲ ಮಹಿಳಾ ರಾಷ್ಟ್ರಪತಿ ಯಾರು? ಪ್ರತಿಭಾ ಪಾಟೀಲ್. ಹೂ ಇಸ್ ದ ಫಸ್ಟ್ ಸೆಕೆಂಡ್ ವುಮೆನ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಬಂದಾಗ ದ್ರೌಪದಿ ಮುರ್ಮು. ಹಾಗೆ ರಾಷ್ಟ್ರಾಧ್ಯಕ್ಷ ಹುದ್ದೆ ಅಲಂಕರಿಸಿದ ಮೊದಲ ಬುಡಕಟ್ಟು ಸಮುದಾಯದ ಮಹಿಳೆ ಯಾರು ಎಂದು ಕೂಡ ನಾವು ದ್ರೌಪದಿ ಮುರ್ಮು ಅಂತೇಳಿ ನಾವು ಕರಿತೇವೆ. ದೆನ್ ಉಪರಾಷ್ಟ್ರಪತಿ, ವೈಸ್ ಪ್ರೆಸಿಡೆಂಟ್. ವೈಸ್ ಪ್ರೆಸಿಡೆಂಟ್ ಬಂದಂತಹ ಸಂದರ್ಭದಲ್ಲಿ ಆರ್ಟಿಕಲ್ 63 ಉಪರಾಷ್ಟ್ರಪತಿ ಹುದ್ದೆಯ ಬಗ್ಗೆ ಮಾಹಿತಿನ ಕೊಡ್ತಕ್ಕಂಥದ್ದು. ಇಲ್ಲಿ ಇವುದು ಕೂಡ ಎಲೆಕ್ಷನ್ ಪ್ರೋಸೆಸ್ ಆಗಿರ್ಬೋದು, ದೆನ್ ಆನಂತರದಲ್ಲಿ ಅವರ ಅಧಿಕಾರ ಆಗಿರ್ಬೋದು, ಉಪರಾಷ್ಟ್ರಪತಿಗಳ ಕೆಲಸ ಮಾಡುವಂತ ಇವರ ಇಷ್ಟ ನೋಡ್ತೇವೆ. ಇಲ್ಲಿ ಉಪರಾಷ್ಟ್ರಪತಿ ಸಂಪುಟಕ್ಕೆ ಬಂದಾಗ 2 ಪ್ರಮುಖ ಜವಾಬ್ದಾರಿ. ಒಂದು ರಾಜ್ಯಸಭೆಯ ಪದನಿಮಿತ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾರೆ, ಮತ್ತೊಂದು ಹಂಗಾಮಿ ರಾಷ್ಟ್ರಪತಿಯಾಗಿ ಕೆಲಸವನ್ನ ಮಾಡ್ತಾರೆ. ಅಲ್ಲಿ ಪ್ರಶ್ನೆ ಕೇಳಿದ ನಿಮ್ಗೆ ಎಕ್ಸಾಮ್ ಅಲ್ಲಿ, ಈ ಕೆಳಗಿನ ಯಾವ ಶಾಸನ ಸಭೆಯ ಸದಸ್ಯರಲ್ಲದವರು ಶಾಸನ ಸಭೆಯ ಸಭಾಧ್ಯಕ್ಷತೆಯನ್ನು ವಹಿಸಲು ಅವಕಾಶವಿದೆ? ಆಪ್ಷನ್ ನಂಬರ್ 1 ಲೋಕಸಭೆ, ಆಪ್ಷನ್ ನಂಬರ್ 2 ರಾಜ್ಯಸಭೆ, ಆಪ್ಷನ್ ನಂಬರ್ 3 ವಿಧಾನಸಭೆ, ಆಪ್ಷನ್ ನಂಬರ್ 4 ವಿಧಾನ ಪರಿಷತ್ತು. ಎಲ್ಲಿ ಅವಕಾಶ ಇದೆ? ರಾಜ್ಯಸಭೆಯಲ್ಲಿ ಮಾತ್ರ. ಲೋಕಸಭೆಯಲ್ಲಿ ಸ್ಪೀಕರ್ ಆಗಬೇಕಾದ್ರೆ ಈ ಶುಡ್ ಬಿ ಮೆಂಬರ್ ಇನ್ ದಿ ಹೌಸ್. ವಿಧಾನಸಭೆಯಲ್ಲಿ ಸ್ಪೀಕರ್ ಆಗಬೇಕಾದ್ರೆ ಈ ಶುಡ್ ಬಿ ಮೆಂಬರ್ ಇನ್ ದಿ ಹೌಸ್. ವಿಧಾನ ಪರಿಷತ್ನಲ್ಲಿ ಚೇರ್ಮನ್ ಆಗಬೇಕಾದ್ರೆ ಈ ಶುಡ್ ಬಿ ಮೆಂಬರ್ ಇನ್ ದಿ ಹೌಸ್. ಕಡ್ಡಾಯವಾಗಿ ಸದನದ ಸದಸ್ಯರಾಗಿರಲೇಬೇಕು. ಬಟ್ ರಾಜ್ಯಸಭೆಯಲ್ಲಿ ಸಭಾಧ್ಯಕ್ಷರಾಗಬೇಕಾದ್ರೆ ಆ ಸದನದ ಸದಸ್ಯರಾಗದಿದ್ರೂ ಕೂಡ ಅಧ್ಯಕ್ಷರಾಗಬಹುದು. ಬಿಕಾಸ್ ಏನಕ್ಕೆ ಸಂವಿಧಾನದ 64ನೇ ವಿಧಿಯಲ್ಲೇ ಸ್ಪಷ್ಟಪಡಿಸಿದೆ, ವೈಸ್ ಪ್ರೆಸಿಡೆಂಟ್ ಬಿಕಮ್ ಎ ಎಕ್ಸ್ ಆಫೀಸ್ ಚೇರ್ಮನ್ ದಿ ಕೌನ್ಸಿಲ್ ಆಫ್ ಸ್ಟೇಟ್ ಅಂತ. ಯಾರು ಈ ದೇಶದ ಉಪರಾಷ್ಟ್ರಪತಿ ಆಗ್ತಾರೋ ಅವರು ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ ಅಂತ ಹೇಳಿರೋದ್ರಿಂದ ಇಲ್ಲಿ ಅವರ ಸದನದ ಸದಸ್ಯರಾಗುವಂತ ಅಗತ್ಯ ಇಲ್ಲ. ಇನ್ನೊಂದು ಪ್ರಶ್ನೆ ಏನಂದ್ರೆ, ಸಂಸತ್ತಿನ ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನ ಈ ಕೆಳಗಿನ ಯಾರು ವಹಿಸುವಂತಿಲ್ಲ? ಆಪ್ಷನ್ ನಂಬರ್ 1 ಲೋಕಸಭೆ ಸ್ಪೀಕರ್,
ಆಪ್ಷನ್ ನಂಬರ್ 2 ಲೋಕಸಭೆ ಡೆಪ್ಟಿ ಸ್ಪೀಕರ್, ಆಪ್ಷನ್ ನಂಬರ್ 3 ರಾಜ್ಯಸಭೆಯ ಅಧ್ಯಕ್ಷ, ಆಪ್ಷನ್ ನಂಬರ್ 4 ರಾಜ್ಯಸಭೆಯ ಉಪಾಧ್ಯಕ್ಷ. ರಾಜ್ಯಸಭೆಯ ಅಧ್ಯಕ್ಷ. ಚೇರ್ಮನ್ ಆಫ್ ರಾಜ್ಯಸಭಾ ಕೆನಾಟ್ ಪ್ರೆಸಿಡೆಂಟ್ ಜಾಯಿಂಟ್ ಸಿಟ್ಟಿಂಗ್ ಆಫ್ ದಿ ಪಾರ್ಲಿಮೆಂಟ್ ಅಂಡರ್ ದಿ ಆರ್ಟಿಕಲ್ 108. 108ನೇ ವಿಧಿಯ ಪ್ರಕಾರ ಸಂಸತ್ತಿನ ಜಂಟಿ ಅಧಿವೇಶನವನ್ನು ರಾಷ್ಟ್ರಪತಿ ಕರೀತಾರೆ. ಅದರ ಅಧ್ಯಕ್ಷತೆ ವಹಿಸುವ ಅಧಿಕಾರ ಇರೋದು ಸ್ಪೀಕರ್ಗೆ. ಮೊದಲ ಆಪ್ಷನ್ ಇರೋದು ಲೋಕಸಭಾ ಸ್ಪೀಕರ್ಗೆ. ಅವರ ಆಬ್ಸೆನ್ಸ್ ಇದ್ದಾಗ ಡೆಪ್ಟಿ ಸ್ಪೀಕರ್ ಆಫ್ ಲೋಕಸಭಾ. ಇಬ್ಬರು ಆಬ್ಸೆನ್ಸ್ ಇದ್ದಾಗ ವೈಸ್ ಚೇರ್ಮನ್ ಆಫ್ ರಾಜ್ಯಸಭಾ, ರಾಜ್ಯಸಭೆಯ ಉಪಸಭಾಪತಿಗೆ. 3 ಜನ ಆಬ್ಸೆನ್ಸ್ ಇದ್ದಾಗ ಎರಡೂ ಸದನದ ಸದಸ್ಯರು ಯಾರನ್ನ ಚೂಸ್ ಮಾಡ್ತಾರೋ, ಆಯ್ಕೆ ಮಾಡ್ತಾರೋ ಅವ್ರು ಮಾತ್ರ. ಆ ಸಂದರ್ಭದಲ್ಲೂ ಕೂಡ ರಾಜ್ಯಸಭೆಯ ಅಧ್ಯಕ್ಷನಿಗೆ ಅವಕಾಶ ಇಲ್ಲ. ಇದು ನೇರ ಪ್ರಶ್ನೆ, ನಾಲೆಡ್ಜ್ ಓರಿಯೆಂಟೆಡ್ ಕ್ವಶನ್ ಆಯ್ತು. ಇದನ್ನ ಅಪ್ಲೈಡ್ ಲವರಿಗೆ ಕನ್ವರ್ಟ್ ಮಾಡಿದ್ರೆ ರಾಜ್ಯಸಭೆಯ ಸಭಾಧ್ಯಕ್ಷರು ಸಂಸತ್ತಿನ ಜಂಟಿ ಅಧಿವೇಶನದ ಅಧ್ಯಕ್ಷತೆ ವಹಿಸಲು ಅವಕಾಶವಿಲ್ಲದಿರುವುದಕ್ಕೆ ಕಾರಣ ಆಪ್ಷನ್ ನಂಬರ್ 1 ಅವರು ಉಪರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸುವುದರಿಂದ, ಆಪ್ಷನ್ ನಂಬರ್ 2 ಅವರು ಹಂಗಾಮಿ ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸುವುದರಿಂದ, ಆಪ್ಷನ್ ನಂಬರ್ 3 ಅವರು ರಾಜ್ಯಸಭೆಯ ಸಭಾಧ್ಯಕ್ಷರಾಗಿರುವುದರಿಂದ, ಆಪ್ಷನ್ ನಂಬರ್ 4 ಅವರು ರಾಜ್ಯಸಭೆಯ ಸದಸ್ಯರಾಗಿಲ್ಲದಿರುವುದರಿಂದ. ಏನಕ್ಕೆ ಅವರಿಗೆ ಜಂಟಿ ಅಧಿವೇಶನದ ಅಧ್ಯಕ್ಷತೆ ವಹಿಸುವ ಅಧಿಕಾರ ಇಲ್ಲ? ಆಪ್ಷನ್ ಡಿ ಈಸ್ ನಾಟ್ ಒನ್ ಆಫ್ ದಿ ಮೆಂಬರ್ ಇನ್ ದಿ ರಾಜ್ಯಸಭಾ. ಅವರು ರಾಜ್ಯಸಭೆಯ ಸದಸ್ಯರಲ್ಲ, ಅದರಿಂದ ಅವರಿಗೆ ಇಟ್ ಕೆನಾಟ್ ಪ್ರೆಸಿಡೆಂಟ್ ಜಾಯಿಂಟ್ ಸಿಟ್ಟಿಂಗ್ ಆಫ್ ದಿ ಪಾರ್ಲಿಮೆಂಟ್. ಪ್ರಶ್ನೆ ನೋಡಿ ಯಾವ ತರ ಅಪ್ಲೈಡ್ ಲೆವೆಲ್ ಕೇಳ್ತಾ ಹೋಗ್ತಾನೆ. ದೆನ್ ಆರ್ಟಿಕಲ್ 65 ನಲ್ಲಿ ಮೆನ್ಷನ್ ಇದೆ ಅವರು ಆಕ್ಟಿಂಗ್ ಪ್ರೆಸಿಡೆಂಟ್, ಹಂಗಾಮಿ ರಾಷ್ಟ್ರಪತಿಯಾಗಿ ಕೆಲಸ ಮಾಡಬಹುದು. ಯಾವಾಗ ಅಬ್ಸೆನ್ಸ್ ಆಫ್ ಪ್ರೆಸಿಡೆಂಟ್, ರಾಷ್ಟ್ರಪತಿಯ ಅನುಪಸ್ಥಿತಿ ಇದ್ದಾಗ ಅವರು ಆಕ್ಟಿಂಗ್ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡ್ತಾರೆ, ಹಂಗಾಮಿ ರಾಷ್ಟ್ರಪತಿ ಆಗಿರ್ತಾರೆ. ಇಲ್ಲಿ ಪ್ರಶ್ನೆ ಕೇಳಿದಾನೆ, ಉಪರಾಷ್ಟ್ರಪತಿಯ ವಿರುದ್ಧ ಈ ಕೆಳಗಿನ ಯಾವ ಸಂದರ್ಭದಲ್ಲಿ ಮಹಾಭಿಯೋಗ ಪ್ರಕ್ರಿಯೆ ಅಥವಾ ಪದಚ್ಯುತಿ ನಿರ್ಣಯವನ್ನ ಮಂಡಿಸುವಂತಿಲ್ಲ? ಪದಚ್ಯುತಿ ನಿರ್ಣಯವನ್ನ ಮಂಡಿಸುವಂತಿಲ್ಲ. ಆಪ್ಷನ್ ನಂಬರ್ 1 ಉಪರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸುವಾಗ, ಆಪ್ಷನ್ ನಂಬರ್ 2 ರಾಜ್ಯಸಭೆಯ ಸಭಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸುವಾಗ, ಆಪ್ಷನ್ ನಂಬರ್ 3 ಹಂಗಾಮಿ ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸುವಾಗ, ಆಪ್ಷನ್ ನಂಬರ್ 4 ಮೇಲಿನ ಎಲ್ಲಾ ಸಂದರ್ಭಗಳಲ್ಲೂ. ಯಾವಾಗ ಅವರ ವಿರುದ್ಧ ಇಂಪೀಚ್ಮೆಂಟ್ ರೆಜುಲೇಷನ್ ಮಂಡನೆ ಮಾಡುವಾಗಿಲ್ಲ? ಡ್ಯೂರಿಂಗ್ ದ ಆಕ್ಟಿಂಗ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಅವರು ಹಂಗಾಮಿ ರಾಷ್ಟ್ರಪತಿಯಾಗಿ ಕೆಲಸ ಮಾಡುವಾಗ ಅವರ ವಿರುದ್ಧ ಪದಚ್ಯುತಿ ನಿರ್ಣಯವನ್ನ ಅಥವಾ ಇಂಪೀಚ್ಮೆಂಟ್ ರೆಜುಲೇಷನ್ ಮಂಡನೆ ಮಾಡುವಾಗಿಲ್ಲ. ಈ ತರ ನಾವು ಕಾನ್ಸೆಪ್ಟ್ ಗಳನ್ನ ಇನ್ ಡೆಪ್ತ್ ಆಗಿ ರಿಯಲೈಸ್ ಮಾಡ್ಕೋಬೇಕಾಗಿರೋದು. ಉಪರಾಷ್ಟ್ರಪತಿ 35 ವರ್ಷ, 5 ವರ್ಷ ಅಧಿಕಾರಾವಧಿ, ಮೊದಲನೇದು ಈಗಿನವರು ಮುಗ್ದೋಯ್ತು ಅಂತ ಹೋದ್ರೆ ಯಾವ ಪ್ರಶ್ನೆಗೂ ಆನ್ಸರ್ ಮಾಡೋಕ್ಕಾಗಲ್ಲ. ಓಕೆ, ನೆಕ್ಸ್ಟ್ ಕಾನ್ಸೆಪ್ಟ್ ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲ. ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲ, ಪ್ರೈಮ್ ಮಿನಿಸ್ಟರ್ ಅಂಡ್ ಕೌನ್ಸಿಲ್ ಆಫ್ ಮಿನಿಸ್ಟ್ರಿ. ಕೌನ್ಸಿಲ್ ಆಫ್ ಮಿನಿಸ್ಟ್ರಿ ಇಲ್ಲಿ ಪ್ರೈಮ್ ಮಿನಿಸ್ಟರ್ ಒಂದು ಸೆಲೆಕ್ಷನ್ ಆಗಿರ್ಬೋದು, ಪ್ರೈಮ್ ಮಿನಿಸ್ಟರ್ ಒಂದು ಪವರ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಆಗಿರ್ಬೋದು, ಹಾಗೆ ಸೆಂಟ್ರಲ್ ಕೌನ್ಸಿಲ್ ಆಫ್ ಮಿನಿಸ್ಟ್ರಿ ಅದರ ಒಂದು ಟೈಪ್ಸು, ಎಷ್ಟು ಜನ ಮಂತ್ರಿಗಳಿರ್ತಾರೆ, ಅವ್ರ ರೆಸ್ಪಾನ್ಸಿಬಿಲಿಟೀಸ್ ಏನು, ಇವೆಲ್ಲವನ್ನ ಇಲ್ಲಿ ನಾವು ಚರ್ಚೆ ಮಾಡ್ತೀವಿ. ಇಲ್ಲಿ ಪ್ರಧಾನಮಂತ್ರಿ ಆಗ್ಬೇಕಾದಂತವ್ರು ಲೋಕಸಭಾ ಸದಸ್ಯರಾಗಿರ್ಬೇಕು, ರಾಜ್ಯಸಭಾ ಸದಸ್ಯರಾಗಿರ್ಬೇಕು ಅನ್ನೋ ನಿಯಮ ಇಲ್ಲ. ಎರಡೂ ಸದನದ ಸದಸ್ಯರಲ್ಲದವರನ್ನು ಕೂಡ ಪ್ರಧಾನಿಗೆ ಆಯ್ಕೆ ಮಾಡಬಹುದು. ವಿತಿನ್ 6 ಮಂತ್ ಅಲ್ಲಿ ಯಾವ್ದಾದ್ರು ಅವಸ್ಥೆ ಅವರು ಪ್ರವೇಶವನ್ನ ಪಡಿಬೇಕು ಅಥವಾ ಸದಸ್ಯರಾಗಿ ಆಯ್ಕೆ ಆಗ್ಬೇಕು ಅಂತೇಳಿ ನಿಯಮ ಇರೋದನ್ನ ನಾವು ನೋಡ್ತೇವೆ. ರಾಷ್ಟ್ರಪತಿ ಅವರಿಗೆ ಓತನ್ನ ಕೊಡೋದನ್ನ ನಾವು ನೋಡ್ತೇವೆ. ರಾಷ್ಟ್ರಪತಿಗೆ ಅವರು ರಾಜೀನಾಮೆ ಪತ್ರವನ್ನ ನೀಡೋದನ್ನ ನಾವು ಗಮನಿಸ್ತೀವಿ. ಇಲ್ಲಿ ಹೂ ಇಸ್ ದ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ? ನೆಹರು. ಹೂ ಇಸ್ ದ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಆಫ್ ಕೋಲಿಷನ್ ಗವರ್ಮೆಂಟ್ ಇನ್ ಇಂಡಿಯಾ? ಸಮ್ಮಿಶ್ರ ಸರ್ಕಾರದ ಮೊದಲ ಪ್ರಧಾನಮಂತ್ರಿ ಯಾರು? ಹೂ ಇಸ್ ದ ಫಸ್ಟ್ ನಾನ್ ಕಾಂಗ್ರೆಸ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ? ಭಾರತದ ಮೊದಲ ಕಾಂಗ್ರೆಸ್ಸೇತರ ಪ್ರಧಾನಿ ಯಾರು? ಹೂ ಇಸ್ ದ ಗ್ರ್ಯಾಂಡ್ ಹೋಲ್ಡ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ? ಭಾರತದ ವೃದ್ಧ ಪ್ರಧಾನಮಂತ್ರಿ ಯಾರು? ಎಲ್ಲಕ್ಕೂ ಒಂದೇ ಉತ್ತರ, ಒಬ್ರೆ. ಭಾರತ ರತ್ನ ಮತ್ತು ಪಾಕಿಸ್ತಾನದ ನಿಶಾನಿಯೇ ಪಾಕಿಸ್ತಾನ ಎರಡೂ ಅತ್ಯುನ್ನತ ಪ್ರಶಸ್ತಿ ಪಡೆದ ಏಕೈಕ ಪ್ರಧಾನಿ ಯಾರು? ಮೊರಾರ್ಜಿ ದೇಸಾಯಿ. 1977ರಲ್ಲಿ ಫಸ್ಟ್ ನಾನ್ ಕಾಂಗ್ರೆಸ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಆಗಿ ಆಯ್ಕೆ ಆಗಿದ್ದನ್ನ ನಾವು ಗಮನಿಸ್ತೇವೆ. ಹೂ ಇಸ್ ದ ಯಂಗ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ? ಅತ್ಯಂತ ಕಿರಿಯ ವಯಸ್ಸಿನ ಪ್ರಧಾನಿ ಯಾರು ಅಂದ್ರೆ ರಾಜೀವ್ ಗಾಂಧಿ, 40 ವರ್ಷಕ್ಕೆ ಪ್ರಧಾನಿ ಆದವರು. ಹೂ ಇಸ್ ದ ಪ್ರೈಮ್ ಮಿನಿಸ್ಟರ್ ಪಾಪ್ಯುಲರ್ಲಿ ನೌನ್ ಆಸ್ ಯಂಗ್ ಟರ್ಕ್? ಯಂಗ್ ಟರ್ಕ್ ಎಂದು ಖ್ಯಾತರಾದ ಪ್ರಧಾನಮಂತ್ರಿ ಯಾರು? ಯಂಗ್ ಟರ್ಕ್ ಎಂದು ಖ್ಯಾತರಾದ ಪ್ರಧಾನಿ ಯಾರು?
ಚಂದ್ರಶೇಖರ್. ಈ ಕೆಳಗಿನ ಯಾವ ಪ್ರಧಾನಮಂತ್ರಿಯ ಜನ್ಮದಿನವನ್ನ ರಾಷ್ಟ್ರೀಯ ರೈತ ದಿನವೆಂದು ಆಚರಿಸಲಾಗುತ್ತದೆ? ನ್ಯಾಷನಲ್ ಫಾರ್ಮರ್ಸ್ ಡೇ. ಯಾವಾಗ ಆಚರಣೆ ಮಾಡೋದು ಫಾರ್ಮರ್ಸ್ ಡೇನ? ಡಿಸೆಂಬರ್. ನೋಡಿ, ರೈತರು ಮಟ್ಲಾಗಿ ರೈತ ದಿನನೇ ಗೊತ್ತಿಲ್ಲ. ಇನ್ಯಾವ ಆಕ್ಟರ್ಗಳದ್ದು ಇವ್ರದೆಲ್ಲ ಗೊತ್ತು ಬರ್ತಡೆಗಳು. ಡಿಸೆಂಬರ್ 23 ಚೌಧರಿ ಚರಣ್ ಸಿಂಗ್ ಈ ದೇಶದ ಅತ್ಯುನ್ನತ ಪ್ರಧಾನಮಂತ್ರಿ ಹುದ್ದೆಯನ್ನ ಅಲಂಕರಿಸಿದಂತ ಮೊದಲ ರೈತ ಸಮುದಾಯದಿಂದ ಬಂದಂತ ವ್ಯಕ್ತಿ ಚೌಧರಿ ಚರಣ್ ಸಿಂಗ್. ಉತ್ತರ ಪ್ರದೇಶದ ಮಾಜಿ ಮುಖ್ಯಮಂತ್ರಿಯೂ ಕೂಡ ಆಗಿದ್ದು, ಕೇಂದ್ರ ಗೃಹ ಮತ್ತು ರಕ್ಷಣಾ ಸಚಿವರಾಗಿದ್ರು. ಅವರ ಜನ್ಮದಿನವನ್ನ ನ್ಯಾಷನಲ್ ಫಾರ್ಮರ್ಸ್ ಡೇ ಅಂತೇಳಿ ಆಚರಣೆ ಮಾಡ್ತೀವಿ. ಬೆಸ್ಟ್ ಅಡ್ಮಿನಿಸ್ಟ್ರೇಷನ್ ಡೇ, ಉತ್ತಮ ಆಡಳಿತ ದಿನ, ಯಾವ ಪ್ರಧಾನಮಂತ್ರಿ ಜನ್ಮದಿನ? ಅಟಲ್ ಬಿಹಾರಿ ವಾಜಪೇಯಿ. ಡಿಸೆಂಬರ್ 25 ಅವರ ಜನ್ಮದಿನವನ್ನ ಬೆಸ್ಟ್ ಅಡ್ಮಿನಿಸ್ಟ್ರೇಷನ್ ಡೇ ಅಂತ ಆಚರಣೆ ಮಾಡ್ತೀವಿ. ಅವರ ಜನ್ಮದಿನದಿಂದನೇ ಸರ್ಕಾರ ಭಾರತ ರತ್ನವನ್ನು ಅವರಿಗೆ ಘೋಷಣೆ ಮಾಡೋದನ್ನು ಕೂಡ ನಾವು ಗಮನಿಸ್ತೀವಿ. ದಕ್ಷಿಣ ಭಾರತದಿಂದ ಆಯ್ಕೆಯಾದ ಮೊದಲ ಪ್ರಧಾನಮಂತ್ರಿ ಯಾರು? ಪ್ರಧಾನಮಂತ್ರಿ ಹುದ್ದೆ ಅಲಂಕರಿಸಿದ ಮೊದಲ ದಕ್ಷಿಣ ಭಾರತೀಯ ಯಾರು? ಎರಡನೇ ವ್ಯಕ್ತಿ ದೇವೇಗೌಡರು. ಬಹುಭಾಷಾ ಪಂಡಿತ ಪ್ರಧಾನಿ, ಮಲ್ಟಿ ಲ್ಯಾಂಗ್ವೇಜ್ ಪರ್ಸನಲ್ ಪ್ರೈಮ್ ಮಿನಿಸ್ಟರ್. ಸುಮಾರು 17 ಭಾಷೆಗಳನ್ನ ಮಾತನಾಡ್ತಿದ್ದವರು ಪಿ ವಿ ನರಸಿಂಹರಾವ್ ಫ್ರಮ್ ಆಂಧ್ರ ಪ್ರದೇಶ್. ಅವರು ದಕ್ಷಿಣ ಭಾರತದಿಂದ ಆಯ್ಕೆಯಾದ ಮೊದಲ ಪ್ರಧಾನಮಂತ್ರಿ ಅಂತೇಳಿ ಕರಿತೀವಿ. ಆನಂತರ ಎರಡನೇ ವ್ಯಕ್ತಿ ಯಾರು ಅಂದ್ರೆ HD ದೇವೇಗೌಡರು. ಇನ್ನು ಮಂತ್ರಿಮಂಡಲ ಬಂದಾಗ ಕೇಂದ್ರ ಮಂತ್ರಿಮಂಡಲ ಸಂಪುಟ ಇದೆ. ಈಗ ಮಂತ್ರಿಮಂಡಲಕ್ಕೆ ಒಂದು ತಿದ್ದುಪಡಿ ಆಗಿದೆ. ಎಷ್ಟನೇ ತಿದ್ದುಪಡಿ ಮಾಡಿರೋದು? ಲಾಸ್ಟ್ IAS ನಲ್ಲಿ ಕೇಳಿದ ಪ್ರಶ್ನೆನ ಅಪ್ಲೈಡ್ ಲೆವೆಲ್ ಕೊಟ್ಟಿದ್ದಾನೆ. ಈ ಕೆಳಗಿನ ಹೇಳಿಕೆ ಗಮನಿಸಿ ಸರಿ ಉತ್ತರವನ್ನು ಆಯ್ಕೆ ಮಾಡಿ. ಏನ್ ಕೊಟ್ಟಿದ್ದಾನೆ? ಸ್ಟೇಟ್ ನಂಬರ್ 1, 2003 91ನೇ ತಿದ್ದುಪಡಿ ಮಾಡೋದ್ರ ಮುಖಾಂತರ ಮಂತ್ರಿಮಂಡಲದ ಸದಸ್ಯರ ಗಾತ್ರವನ್ನ 15% ನಿಗದಿಗೊಳಿಸಲಾಯಿತು. ಒಂದು ಸ್ಟೇಟ್ಮೆಂಟ್. ಎರಡನೇ ಸ್ಟೇಟ್ಮೆಂಟ್, ಕೇಂದ್ರ ಮಂತ್ರಿಮಂಡಲ ಸೆಂಟ್ರಲ್ ಕೌನ್ಸಿಲ್ ಆಫ್ ಮಿನಿಸ್ಟ್ರಿ ಅಧ್ಯಕ್ಷತೆಯನ್ನ ಪ್ರಧಾನಮಂತ್ರಿ ವಹಿಸುತ್ತಾರೆ. ಮೂರನೇ ಸ್ಟೇಟ್ಮೆಂಟ್, ಕೇಂದ್ರ ಮಂತ್ರಿಮಂಡಲದಲ್ಲಿ 4 ಟೈಪ್ಸ್ ಆಫ್ ಮಿನಿಸ್ಟರ್ಸ್ ಇರ್ತಾರೆ. 4 ದರ್ಜೆ ಸಚಿವರು ಇರುತ್ತಾರೆ. ದೆನ್ ಆನಂತರದಲ್ಲಿ ಕೇಂದ್ರ ಮಂತ್ರಿಮಂಡಲದ ಸದಸ್ಯರಿಗೆ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ, ಸಾಮೂಹಿಕ ಜವಾಬ್ದಾರಿಕೆ ಇರುತ್ತದೆ. ಈ 4 ಹೇಳಿಕೆ ಕೊಟ್ಟು ಕೆಳಗಿನ ಸಂಕೇತದ ಮುಖಾಂತರ ಸರಿ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾನೆ. ಅಲ್ಲಿ ಇದು 1, 2, 3, 4 ಅಂತ ಕೊಟ್ಕೊಂಡ್ರೆ A 1, 2, 3, B 1, 2, 4, C 1, 3, 4, D 2, 3, 4. ತಳದ IAS ಪ್ರಿಲಿಮ್ಸ್ ಅಲ್ಲಿ ಕೇಳಿದ್ದಾನೆ. ಯಾವ್ದು ಸರಿ ಉತ್ತರ? ಆಪ್ಷನ್ ಬಿ. ಇದು 2003 91ನೇ ತಿದ್ದುಪಡಿ ತರೋಕ್ಕಿಂತ ಮುಂಚೆ ಮಂತ್ರಿಮಂಡಲಕ್ಕೆ ಯಾವುದೇ ಲಿಮಿಟೇಷನ್ಸ್ ಇಲ್ಲ, ಎಷ್ಟು ಜನ ಬೇಕಾದ್ರೆ ನೇಮಕ ಮಾಡ್ಕೊತಾ ಇದ್ರು. ಬಟ್ ಈಗ ಏನ್ ಮಾಡಿದ್ದಾನೆ, ಇನ್ಕ್ಲೂಡಿಂಗ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಆಲ್ ಟೈಪ್ಸ್ ಆಫ್ ಮಿನಿಸ್ಟರ್ಸ್ ನಾಟ್ ಎಕ್ಸೀಡ್ 15% ಇನ್ ದಿ ಟೋಟಲ್ ಸ್ಟ್ರೆಂತ್ ಆಫ್ ದಿ ಲೋಕಸಭೆಯ ಒಟ್ಟು ಸದಸ್ಯರಲ್ಲಿ ಪ್ರಧಾನಿಯನ್ನು ಒಳಗೊಂಡಂತೆ ಎಲ್ಲಾ ಸಚಿವರ ಸಂಖ್ಯೆಯೂ ಕೂಡ 15ರ ಮಿತಿಯನ್ನು ದಾಟುವಂತಿಲ್ಲ ಅಂತ ಹೇಳಿದ್ದಾನೆ. ಕೇಂದ್ರ ಕ್ಯಾಬಿನೆಟ್ ನ ಅಧ್ಯಕ್ಷತೆಯನ್ನು ವಹಿಸ್ತಕ್ಕಂಥವ್ರು ಯಾರು ಅಂದ್ರೆ ಪ್ರಧಾನಮಂತ್ರಿ. ಸರಿಯಾಗಿದೆ. ಕೇಂದ್ರ ಮಂತ್ರಿಮಂಡಲದಲ್ಲಿ 4 ದರ್ಜೆ ಸಚಿವರು ಇರ್ತಾರೆ ಅಂತ ಹೇಳಿದ್ದಾನೆ. ಕ್ಯಾಬಿನೆಟ್ ದರ್ಜೆ, ರಾಜ್ಯ ದರ್ಜೆ, ಸಹಾಯಕ ದರ್ಜೆ ಮತ್ತು ಉಪ ಸಚಿವರು, ಡೆಪ್ಟಿ ಮಿನಿಸ್ಟರ್ಸ್ 4 ದರ್ಜೆ ಸಚಿವರು ಅಂತ ಕೊಟ್ಟಿದ್ದಾನೆ. ಅದು ತಪ್ಪು. ಸೆಂಟ್ರಲ್ ಕೌನ್ಸಿಲ್ ಆಫ್ ಮಿನಿಸ್ಟರ್ ನಲ್ಲಿ ಓನ್ಲಿ 3 ಟೈಪ್ಸ್ ಆಫ್ ಮಿನಿಸ್ಟರ್ ಇರ್ತಾರೆ. ಕ್ಯಾಬಿನೆಟ್ ಕೇಡರ್, ಸ್ಟೇಟ್ ಕೇಡರ್, ಅಸಿಸ್ಟೆಂಟ್ ಕೇಡರ್ ಅಂತ ಇರ್ತಾರೆ ಹೊರತು ಡೆಪ್ಟಿ ಮಿನಿಸ್ಟರ್ ಅಂತ ಹೇಳಿ ಇರೋದಿಲ್ಲ. ಇನ್ನು ಪ್ರತಿಯೊಬ್ಬ ಸಚಿವರು ಕೂಡ ಇಲ್ಲಿ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ, ಸಾಮೂಹಿಕ ಜವಾಬ್ದಾರಿಕೆ ಅನ್ನೋದು ಇದ್ದೇ ಇರುತ್ತೆ. ಸರಿಯಾದ ಹೇಳಿಕೆ ಯಾವುದು ಅಂತಂದ್ರೆ 1 to 4. ಎಷ್ಟು ಈಸಿ ಆಗಿದೆ ಅಂದ್ರೆ ಕಾನ್ಸೆಪ್ಟ್ ನ ಬರೀ ಅಮೆಂಡ್ಮೆಂಟ್ ತಿಳ್ಕೊಬಿಡೋದು ಅಷ್ಟೇ ಅಲ್ಲ, ಅದರ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳ್ಕೊಂಡಾಗ MCQ ಕ್ವಶನ್ಸೇ ಜಾಸ್ತಿ ಬರೋದ್ರಿಂದಾಗಿ ಇದಕ್ಕೆ ಆನ್ಸರ್ ಮಾಡೋದು. IAS ಅಂದ್ರೇನು ದೊಡ್ಡದೇನಲ್ಲ.
ಕಾನ್ಸೆಪ್ಟ್ ತಿಳ್ಕೊಬಿಟ್ರೆ ಇಷ್ಟೇನಾ ಅಂತ ಅನ್ಸುತ್ತೆ. ಬಿಕಾಸ್ ಇದನ್ನ ನಿಮ್ ಮುಂದೆ ಹೇಳಿದಾಗ ಅದು ಗೊತ್ತಾಗೋದು. ಹೇಳದೇ ಇದ್ರೆ ಈ ಪಾಠ ಮಾಡೋರೆ ಅದನ್ನ ಏನೋ ದೊಡ್ಡದಾಗಿ ಹಿಮಾಲಯ ಪರ್ವತ ಹತ್ರ ನಾವೇ ಪ್ರೊಜೆಕ್ಟ್ ಮಾಡ್ಬಿಟ್ರೆ ನಿಮ್ಗೆ ನೀವು ಇನ್ನೂ ಕುಸ್ತೋಯ್ತೀರಿ. ನಿಮ್ ಮುಂದೆ ಅದನ್ನ ಹೇಳಿದಾಗ ಇಷ್ಟೊಂದು ಈಸಿನಾ ಅಂತ ಅನ್ಸುತ್ತೆ. ನೀವು 83, 93 ಅಪ್ ಟು 2004 IAS ಕ್ವಶನ್ ಪೇಪರ್ ನೋಡ್ಬಿಟ್ರೆ ನೀವು ನಿಮ್ಗೆ ಏನಾರ ಅವತ್ತಿನ ನಾಲೆಡ್ಜ್ ಇತ್ತು ಅಂತಂದ್ರೆ ನೀವು ನಿಮ್ಮ ಏಜ್ ಬಿಡಿ ಇವತ್ತು ಅನ್ಕೊಂಡ್ರೆ ಈಸಿಯಾಗಿ 1 ಟರ್ಮ್ 2 ಅಟೆಂಪ್ಟ್ ಅಲ್ಲೇ ಪಾಸ್ ಮಾಡ್ಬಿಡ್ತಿದ್ದೆ ಅಂತ ಅನ್ಸುತ್ತೆ. ಎಲ್ಲ ಒಂದೊಂದೇ ಲೈನ್ ಕ್ವಶನ್ಸ್ ಇರೋದು. ನೆಕ್ಸ್ಟ್ ಅದಕ್ಕೆ ಹೇಳೋದು, ಯಾವತ್ತು ಎಕ್ಸಾಮ್ಗೆ ಪ್ರಿಪರೇಷನ್ ಆಗುವಾಗ ನಾವು ಮೇನ್ಲಿ 2 ಐಟಮ್ಸ್ ಗಮನ ಇಟ್ಕೋಬೇಕು. ಒಂದು, ನೋಟಿಫಿಕೇಶನ್ ನ ಸರಿಯಾಗಿ ಓದ್ಬೇಕು. ನಾವೇ ಇಂಡಿವಿಜುವಲ್ ಓದ್ ತಿಳ್ಕೋಬೇಕು. ಎಕ್ಸಾಮ್ ಯಾವುದು, ಸ್ಟೇಜ್ ಆಫ್ ಎಕ್ಸಾಮ್ ಯಾವ ತರ ಇದೆ, ಅದೇ ಮಾರ್ಕ್ಸ್ ಎಷ್ಟಕ್ಕಿದೆ, ನೆಗೆಟಿವ್ ಇದೆಯಾ, ಎಷ್ಟಕ್ಕಾಗುತ್ತೆ, ಸ್ಟೇಜ್ ಆಫ್ ಎಕ್ಸಾಮಿನೇಷನ್ ಪೇಪರ್ಸ್ ಎಷ್ಟಿದೆ, 2 ಪೇಪರ 3 ಪೇಪರ, ಎಷ್ಟು ಮಾರ್ಕ್ಸ್ ಇದೆ, ಸಿಲೆಬಸ್ ಏನಿದೆ, ಕಂಪ್ಲೀಟ್ ನಾವೇ ಓದ್ ನಾವೇ ತಿಳ್ಕೋಬೇಕು. ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಬಾರ್ದು. ನಾವು ಅವನು ಇನ್ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತಾನೆ ನಮಗೆ. ಎರಡನೇದು, ಪ್ರೀವಿಯಸ್ ಕ್ವಶನ್ ಪೇಪರ್ ನೋಡ್ಬೇಕು. ಪ್ರೀವಿಯಸ್ ಎಕ್ಸಾಮ್ ಕ್ವಶನ್ ಪೇಪರ್ ನೋಡಿದಾಗ್ಲೇನೆ ನಮ್ಗೆ ಗೊತ್ತಾಗೋದು ನಾನು ಎಷ್ಟು ಪ್ರಶ್ನೆಗೆ ಆನ್ಸರ್ ಮಾಡ್ತೀನಿ ನನ್ನ ಇಲ್ಲಿವರೆಗಿನ ನಾಲೆಡ್ಜ್ ನಲ್ಲಿ. ಇನ್ನು ಉಳಿದಕ್ಕೆ ಮಾಡ್ಬೇಕಾದ್ರೆ ನಾನು ಯಾವ ತರ ಓದ್ಬೇಕು, ಈ ಎರಡನ್ನು ತಿಳ್ಕೋಬೇಕು ಮೂಲಭೂತವಾಗಿ. ನೆಕ್ಸ್ಟ್ ಕಾನ್ಸೆಪ್ಟ್, ನೆಕ್ಸ್ಟ್ ಮುಂದಿನ ಕಾನ್ಸೆಪ್ಟ್ ಪಾರ್ಲಿಮೆಂಟ್. ಸಂಸತ್ತಿನ ರಚನೆ, ಅಧಿಕಾರ ಮತ್ತು ಜವಾಬ್ದಾರಿಗಳು. ಕಾಂಪೋಸಿಷನ್, ಪವರ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಆಫ್ ಪಾರ್ಲಿಮೆಂಟ್. ಇಲ್ಲಿ ಸಂಸತ್ತು ಹಲವಾರು ಎಕ್ಸಾಮ್ ಅಲ್ಲಿ ನಿಮಗೆ ಪ್ರಶ್ನೆಗಳನ್ನ ಕೇಳಿದಾನೆ. ಸಂಸತ್ತು ಅಂತ ಬಂದಾಗ ಸಂಸತ್ತು ನಾವು ಕೇಂದ್ರ ಶಾಸಕಾಂಗವನ್ನ ಸಂಸತ್ತು ಅಂತ ಕರಿತೀವಿ. ಸೆಂಟ್ರಲ್ ಲೆಜಿಸ್ಲೇಚರ್ ಕಾಲ್ಡ್ ಆಸ್ ಎ ಪಾರ್ಲಿಮೆಂಟ್. ಸಂಸತ್ತು ಈ ಕೆಳಗಿನ ಯಾರನ್ನ ಒಳಗೊಂಡಿದೆ? ಸಾಕಷ್ಟು ಎಕ್ಸಾಮ್ ಅಲ್ಲಿ ನಿಮಗೆ ಪ್ರಶ್ನೆ ಕೇಳಿದಾನೆ. 1, ರಾಷ್ಟ್ರಪತಿ, 2, ಉಪ ರಾಷ್ಟ್ರಪತಿ, 3, ಲೋಕಸಭೆ, 4, ರಾಜ್ಯಸಭೆ. ಕೆಳಗಿನ ಸಂಕೇತದ ಮುಖಾಂತರ ಸರಿ ಉತ್ತರವನ್ನ ಆಯ್ಕೆ ಮಾಡಿ ಕೊಡ್ತಾನೆ. ಅಲ್ಲಿ ಎ 1 and 2, ಬಿ 1, 3, 4, ಸಿ 2, 3, 4, ಡಿ ಆಲ್ ಆಫ್ ಎಬೋ, ಮೇಲಿನ ಎಲ್ಲವೂ. ಸಂಸತ್ತು ಯಾರನ್ನ ಒಳಗೊಂಡಿದೆ? ಯಾವುದು ಸರಿ ಉತ್ತರ? ಆಪ್ಷನ್ ಬಿ, ಇನ್ಕ್ಲೂಡಿಂಗ್ ಪ್ರೆಸಿಡೆಂಟ್, ಬೋತ್ ಹೌಸಸ್. ಲೋಕಸಭೆ, ರಾಜ್ಯಸಭೆ ಮತ್ತು ರಾಷ್ಟ್ರಪತಿಯನ್ನ ಸಂಸತ್ತು ಒಳಗೊಂಡಿದೆ. ಪ್ರೆಸಿಡೆಂಟ್ ಇಸ್ ಒನ್ ಆಫ್ ದಿ ಪಾರ್ಟ್ ಆಫ್ ಪಾರ್ಲಿಮೆಂಟ್ ಆರ್ ಸೆಂಟ್ರಲ್ ಲೆಜಿಸ್ಲೇಚರ್ ಅಂತೇಳಿ ನಾವು ಕರಿತೀವಿ. ಉಪರಾಷ್ಟ್ರಪತಿ ಸಂಸತ್ತಿನ ಒಂದು ಭಾಗ ಆಗಿರೋದಿಲ್ಲ. ಓಕೆ, ಇದು ಹಲವಾರು ರೀತಿಯ ಎಕ್ಸಾಮ್ ಗಳಲ್ಲಿ ಕೇಳಿರುವಂತ ಒಂದು ಪ್ರಶ್ನೆ. ಈ ಒಂದು ಸಂಸತ್ತಿನ ರಚನೆ ಯಾವ ರೀತಿ ಆಗುತ್ತೆ ಅಂದ್ರೆ, ಲೋಕಸಭೆ ರಚನೆ ಯಾವ ರೀತಿ ಆಗುತ್ತೆ, ಅದರ ಎಲಿಜಿಬಿಲಿಟಿ ಏನು, ಕ್ರೈಟೀರಿಯಾ ಏನು, ಅಧಿಕಾರಾವಧಿ ಎಷ್ಟು ವರ್ಷ, ಆದ್ಮೇಲೆ ರಾಜ್ಯಸಭೆ ಅದರ ಅಧಿಕಾರಾವಧಿ ಅರ್ಹತೆ ಇವೆಲ್ಲ ನೋಡ್ತೀವಿ. ಲೋಕಸಭೆ ಸ್ಪರ್ಧೆ ಮಾಡ್ಬೇಕಾದ್ರೆ ಎಷ್ಟು ವರ್ಷ ಆಗಿರ್ಬೇಕು? 25 years. ರಾಜ್ಯಸಭೆಗೆ 30 years, 30 ವರ್ಷ ಆಗಿರ್ಬೇಕು. ರಾಜ್ಯಸಭೆ ಟರ್ಮ್ ಎಷ್ಟು? 6 years. ಲೋಕಸಭೆದು 5 years. ಇಲ್ಲಿ ಕ್ವಶನ್ ಹೇಳಿದ್ದಾನೆ, ಈ ಕೆಳಗಿನ ಯಾವ ಶಾಸನ ಸಭೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಸ್ಥಾನ ಮೀಸಲಾತಿ ಇರುವುದಿಲ್ಲ? ಆಪ್ಷನ್ ನಂಬರ್ 1 ಲೋಕಸಭೆ, ಆಪ್ಷನ್ ನಂಬರ್ 2 ರಾಜ್ಯಸಭೆ, ಆಪ್ಷನ್ ನಂಬರ್ 3 ವಿಧಾನಸಭೆ, ಆಪ್ಷನ್ ನಂಬರ್ 4 ವಿಧಾನ ಪರಿಷತ್ತು. ಕೆಳಗಿನ ಸಂಕೇತದ ಮುಖಾಂತರ ಸರಿ ಉತ್ತರ ಆಯ್ಕೆ ಮಾಡಿ ಅಂತ ಕೊಡ್ತಾನೆ. ಯಾವ ಶಾಸನ ಸಭೆಗಳಲ್ಲಿ SC ಮತ್ತು ST ಗಳಿಗೆ ರಿಸರ್ವೇಶನ್ ಪ್ರಾವಿಷನ್ ಇದೆ? ಲೋಕಸಭೆ ಮತ್ತು ವಿಧಾನಸಭೆಯಲ್ಲಿ ಮಾತ್ರ ಅವಕಾಶ ಇರೋದು. ಲೋಕಸಭೆಗೆ ಆರ್ಟಿಕಲ್ 330 ಪ್ರಕಾರ, ವಿಧಾನಸಭೆಗೆ ಆರ್ಟಿಕಲ್ 332 ಪ್ರಕಾರ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ ನ ಕೊಟ್ಟಿದ್ದಾರೆ. ಆಯಾ ಪ್ರದೇಶದ ಜನಸಂಖ್ಯೆ ಅನುಗುಣವಾಗಿ ಅವರಿಗೆ ರಿಸರ್ವೇಶನ್ ಇರಬೇಕು ಅಂತ. ಈಗ ಪ್ರಸ್ತುತ ಲೋಕಸಭೆಯಲ್ಲಿ ಎಷ್ಟು ಸ್ಟ್ರೆಂತ್ ಇದೆ? ಹೌ ಮೆನಿ ಸ್ಟ್ರೆಂತ್ ಆಫ್ ಲೋಕಸಭಾ ಪ್ರೆಸೆಂಟ್? 543. ಮೊದಲು 545 ಇತ್ತು, 543 ಎಲೆಕ್ಟೆಡ್ ಪ್ಲಸ್ 2 ನಾಮಿನೇಟೆಡ್ ಆನ್ಲೈನ್ ಇತ್ತು. ಅದನ್ನ 104 ಅಮೆಂಡ್ಮೆಂಟ್ ಪ್ರಕಾರ ರಿಮೂವ್ ಮಾಡಿದ್ದಾರೆ. ಆನ್ಲೈನ್ ಪ್ರಾತಿನಿಧ್ಯವನ್ನು ರದ್ದುಪಡಿಸಿದ್ದಾರೆ. ಈಗ ಓನ್ಲಿ ಎಲೆಕ್ಟೆಡ್ ಮೆಂಬರ್ಸ್ 543 ಇದ್ದಾರೆ. ಹೌದಾ?
543 ಹೌ ಮೆನಿ ನಂಬರ್ ಆಫ್ ಸೀಟ್ಸ್ ರಿಸರ್ವ್ ಫಾರ್ SC ಅಂಡ್ ST? ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಕ್ಕೆ ಎಷ್ಟು ಸ್ಥಾನವನ್ನು ನಿಗದಿ ಮಾಡಿದ್ದಾರೆ? SC 84 ಇದೆ, ST 47 ಇದೆ, ಟೋಟಲಿ 131. ಇದು ಪ್ರೀವಿಯಸ್ ಕೇಸ್ ಪ್ರಿಲಿಮ್ಸ್ ನಲ್ಲಿ ಕೇಳಿದ್ದಾನೆ. 131 ಸ್ಥಾನ SC ST ರಿಸರ್ವೇಶನ್ ಇರ್ತಕ್ಕಂಥದ್ದು. ಈಗ ನಮ್ಮ ಕರ್ನಾಟಕ ರಾಜ್ಯದಿಂದ ಎಷ್ಟು ಲೋಕಸಭಾ ಸ್ಥಾನ ಇದೆ? ಎಷ್ಟು ಮಂದಿ ಆಯ್ಕೆ ಆಗ್ತಾರೆ ಲೋಕಸಭೆಗೆ? 28 ಮೆಂಬರ್ಸ್ ರೆಪ್ರೆಸೆಂಟೇಟಿವ್ ಫ್ರಮ್ ಕರ್ನಾಟಕ. ಹೌದಾ? 28 ಲೋಕಸಭಾ ಸ್ಥಾನ ಇದೆ. 28ರಲ್ಲಿ ಎಷ್ಟು ಸ್ಥಾನವನ್ನು SC ST ರಿಸರ್ವ್ ಕೊಟ್ಟಿದ್ದಾರೆ ನಮ್ಮ ರಾಜ್ಯದಲ್ಲಿ? SC 5, ST 2, ಟೋಟಲಿ 7. SC 5 ಯಾವ್ದು ಹೇಳ್ತೀರಾ? ಈಗ ನಾವು ಕರ್ನಾಟಕ ಭೂಪಟದಲ್ಲಿ ದಕ್ಷಿಣದ ಗಡಿಭಾಗ ಜಿಲ್ಲೆ ಯಾವುದು? ದಕ್ಷಿಣದ ಗಡಿಭಾಗ ಜಿಲ್ಲೆ ಕರ್ನಾಟಕದಲ್ಲಿ. ಉತ್ತರದಲ್ಲಿ ಯಾವುದು? ಬೀದರ್. ದಕ್ಷಿಣದಲ್ಲಿ ಚಾಮರಾಜನಗರ 1. ಚಿನ್ನದ ನಾಡು ಅಂತ ಯಾವ್ದು ಕರಿತೀವಿ? ಗೋಲ್ಡನ್ ಸಿಟಿ ಅಂತ ಕೋಲಾರ. ಕೋಟೆಗಳ ನಾಡು ಅಂತ ಯಾವ್ದು ಕರಿತೀವಿ? ಚಿತ್ರದುರ್ಗ. ಗುಮ್ಮಟಗಳ ನಾಡು ಅಂತ ಯಾವ್ದು ಕರಿತೀವಿ? ವಿಜಯಪುರ. ತೊದರಿಯ ಕಣಜ ಅಂತ ಯಾವ್ದು ಕರಿತೀವಿ? ಕಲಬುರ್ಗಿ. ಈ 5 ಕೂಡ SC ರಿಸರ್ವೇಶನ್ ಇರ್ತಕ್ಕಂಥದ್ದು. ದೆನ್ ಮೈನಿಂಗ್ ಸಿಟಿ, ಗಣಿ ನಾಡು ಅಂತ ಯಾವ್ದು ಕರಿತೀವಿ? ಬಳ್ಳಾರಿ. ಬಿಸಿಲಿನ ನಾಡು ಅಂತ ಯಾವ್ದು ಕರಿತೀವಿ? ರಾಯಚೂರು. 2 ಕೂಡ ST. ಟೋಟಲಿ 7 ಸ್ಥಾನ SC ST ರಿಸರ್ವೇಶನ್ ಇದೆ. ಅಲ್ಲಿ ಅವ್ರು ಮಾತ್ರ ಕಂಟೆಸ್ಟ್ ಮಾಡಬೇಕು, ಜನರಲ್ ಕೆಟಗರಿ ಕಂಟೆಸ್ಟ್ ಮಾಡೋಕಿಲ್ಲ. ಅದೇ SC and ST ಗಳು ರಿಸರ್ವೇಶನ್ ಕಾನ್ಸ್ಟಿಟ್ಯೂನ್ಸಿ ಜೊತೆಗೆ ಜನರಲ್ ಕಾನ್ಸ್ಟಿಟ್ಯೂನ್ಸಿ ಕೂಡ ಸ್ಪರ್ಧೆ ಮಾಡಲಿಕ್ಕೆ SC and ST ರಿಸರ್ವೇಶನ್ ಅವಕಾಶ ಇರೋದನ್ನ ನಾವು ಗಮನಿಸ್ತೀವಿ. ಓಕೆ, ಪ್ರಥಮ ಬಾರಿಗೆ ಲೋಕಸಭೆ ಯಾವಾಗ ಅಸ್ತಿತ್ವಕ್ಕೆ ಬಂತು? ಫಸ್ಟ್ ಜನರಲ್ ಎಲೆಕ್ಷನ್ ಯಾವಾಗ ನಡೀತು? 1952. ಜಾಯಿಂಟ್ ಇಯರ್ ಕೊಟ್ರೆ 51, 52 ಅಂತ ಆನ್ಸರ್ ಮಾಡಬೇಕು. ಜಾಯಿಂಟ್ ಇಯರ್ ಕೊಟ್ರೆ. ಸಿಂಗಲ್ ಇಯರ್ ಕೊಟ್ರೆ 52 ಅಂತ ಆನ್ಸರ್ ಮಾಡಬೇಕು. ಓಕೆ, ಮೊದಲ ಲೋಕಸಭೆ ಚುನಾವಣೆ ಎಲ್ಲ ನಡೆದು ಅಸ್ತಿತ್ವಕ್ಕೆ ಬಂದಿದ್ದು 17/4/1952. ಏಪ್ರಿಲ್ 17, 1952ರಲ್ಲಿ ಅಸ್ತಿತ್ವಕ್ಕೆ ಬಂದಿದ್ದು. ಮೊದಲ ಬಾರಿಗೆ ರಾಜ್ಯಸಭೆ ಯಾವಾಗ ಅಸ್ತಿತ್ವಕ್ಕೆ ಬಂತು? ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಕೇಳಿದ್ದಾರೆ ಇದನ್ನ. ಯಾವಾಗ? ಮೇ 13, 1952. ಮೇ 13, 1952ರಲ್ಲಿ ರಾಜ್ಯಸಭೆ, ಏಪ್ರಿಲ್ 17, 1952ರಲ್ಲಿ ಲೋಕಸಭೆ ಅಸ್ತಿತ್ವಕ್ಕೆ ಬಂತು. ಇದೆಲ್ಲವನ್ನು ನಾವು ಚಾಪ್ಟರ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತಕ್ಕಂಥದ್ದು. ನೆಕ್ಸ್ಟ್, ಲೋಕಸಭೆಯ ಸ್ಪೀಕರ್ ಮತ್ತು ಡೆಪ್ಟಿ ಸ್ಪೀಕರ್, ಅದು ಅಲ್ಲಿ ಬರ್ಕೊಳ್ತಿಲ್ಲ. ಲೋಕಸಭೆ ಸ್ಪೀಕರ್ ಮತ್ತು ಡೆಪ್ಟಿ ಸ್ಪೀಕರ್. ಸ್ಪೀಕರ್ ಅಂಡ್ ಡೆಪ್ಟಿ ಸ್ಪೀಕರ್ ಆಫ್ ಲೋಕಸಭೆ. ಆರ್ಟಿಕಲ್ 93 ಸ್ಪೀಕರ್ ಮತ್ತು ಡೆಪ್ಟಿ ಸ್ಪೀಕರ್ ಬಗ್ಗೆ ಮಾಹಿತಿ ಕೊಡುತ್ತೆ. 93ನೇ ವಿಧಿ. ಮೊನ್ನೆ ಎಕ್ಸಾಮ್ ಕೂಡ ಕೇಳಿದ ಪ್ರಶ್ನೆ. ಮೊನ್ನೆ ಎಕ್ಸಾಮ್ ಅಲ್ಲೂ ಸ್ಪೀಕರ್ ಅವರ ಪದವಿಗೊಳಿಸ್ತಕ್ಕಂಥದ್ದು ಹೇಗೆ ಅಂತ ಹೇಳಿ ಕಳೆದ ಭಾನುವಾರ ನಡೆದಂತ ಗ್ರೂಪ್ ಬಿ ಎಕ್ಸಾಮ್ ಅಲ್ಲೂ ಪ್ರಶ್ನೆಯನ್ನ ಕೇಳಿದಾನೆ. ಸ್ಪೀಕರ್ ಅವರ ಪದಚ್ಯುತಿಗೆ ಸಂಬಂಧಪಟ್ಟ ಹಾಗೆ, ಸ್ಪೀಕರ್ ಅವರಿಗೆ ಸಂಬಂಧಪಟ್ಟ ಹಾಗೆ ಆಯ್ಕೆ ಮಾಡ್ತಕ್ಕಂಥದ್ದು ಲೋಕಸಭೆಗೆ ಆಯ್ಕೆ ಇರತಕ್ಕಂಥ ಸದಸ್ಯರು ಆಯ್ಕೆ ಮಾಡ್ತಾರೆ. ಯಾವ ಪಕ್ಷ ಮೆಜಾರಿಟಿ ಬಂದಿರುತ್ತೆ ಅವರು ಆಯ್ಕೆ ಮಾಡ್ತಾರೆ. ಅವ್ರನ್ನ ಪದಚ್ಯುತಗೊಳಿಸಬೇಕಾದ್ರೆ ನೋಟಿಸ್ ಅನ್ನು ಇಶ್ಯೂ ಮಾಡಬೇಕು ಬಿಫೋರ್ 14 ಡೇಸ್. ಬಿಫೋರ್ 14 ಡೇಸ್ ನೋಟಿಸ್ ಇಶ್ಯೂ ಮಾಡಿದಾಗ ಅದಕ್ಕೆ ಅವ್ರು ಉತ್ತರ ಕೊಡಬೇಕು. ಸ್ಪೀಕರ್ ವಿರುದ್ಧವೇ ಪದಚ್ಯುತಿ ನಿರ್ಣಯ ಮಂಡನೆಯಾದಾಗ ಸ್ಪೀಕರ್ ಸದನದಲ್ಲಿ ಭಾಗವಹಿಸಬಹುದು, ಮಾತನಾಡಬಹುದು, ಮತ ಚಲಾಯಿಸಬಹುದು. ಆದರೆ ಮತ ಹಾಕಲಿಕ್ಕೆ ಅವಕಾಶ ಇಲ್ಲ. ಸಭಾಧ್ಯಕ್ಷತೆ ವಹಿಸೋದಕ್ಕೆ ಅವಕಾಶ ಇರೋದಿಲ್ಲ. ಭಾಗವಹಿಸಬಹುದು, ಮಾತನಾಡಬಹುದು, ಮತ ಹಾಕ್ಬಹುದು, ಸಭಾಧ್ಯಕ್ಷತೆ ವಹಿಸುವಾಗಿಲ್ಲ. ಸ್ಪೀಕರ್ ವಿರುದ್ಧ ಇಂಪೀಚ್ಮೆಂಟ್ ರೆಸಲ್ಯೂಷನ್ ಮಂಡನೆಯಾದಾಗ ಡೆಪ್ಟಿ ಸ್ಪೀಕರ್ ಆಫ್ ಲೋಕಸಭಾ ಪ್ರೆಸಿಡೆಂಟ್ ಅನ್ನ ಆಗ್ತಾನೆ, ಅಂದ್ರೆ ಸಭಾಧ್ಯಕ್ಷತೆಯನ್ನ ವಹಿಸೋದನ್ನ ನಾವು ಗಮನಿಸ್ತೀವಿ. ಇವು ಸ್ಪೀಕರ್ ಮತ್ತು ಡೆಪ್ಟಿ ಸ್ಪೀಕರ್ ನಲ್ಲಿ ಬಹಳ ಪ್ರಮುಖವಾಗಿ ಗಮನಿಸಬೇಕಾದಂತಹ ಅಂಶ. ಹೂ ಇಸ್ ದ ಫಸ್ಟ್ ಸ್ಪೀಕರ್ ಆಫ್ ಲೋಕಸಭಾ? ಯಾವ ನಮ್ಮ ಲೋಕಸಭೆ ಮೊದಲ ಸ್ಪೀಕರ್? GV ಮಾವಲಾಂಕರ್, ಗಣೇಶ ವಾಸುದೇವ ಮಾವಲಾಂಕರ್. ಸ್ಪೀಕರ್ ಹುದ್ದೆ ಅಲಂಕರಿಸಿದ ಮೊದಲ ಕನ್ನಡಿಗ ಯಾರು? ಮೊದಲ ಕನ್ನಡಿಗ KS ಹೆಗಡೆ. 1977ರಿಂದ 1980 ನಮ್ಮ ರಾಜ್ಯದ ಲೋಕಾಯುಕ್ತರಾದಂತಹ N ಸಂತೋಷ್ ರೆಡ್ಡಿ ಅವರ ತಂದೆ KS ಹೆಗಡೆ ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿದ್ದಂಥವ್ರು. ಜಡ್ಜ್ ಹುದ್ದೆಗೆ ರಾಜೀನಾಮೆ ಕೊಟ್ಟು ಹೊರ ಬಂದಂತವ್ರು. ಅವರು ಮೊದಲ ಬಾರಿಗೆ ಆಯ್ಕೆಯಾಗಿ ಮೊದಲ ಬಾರಿಗೆ ಸ್ಪೀಕರ್ ಆಗಿದ್ದನ್ನ ನೋಡ್ತೀವಿ. ಹೂ ಇಸ್ ದ ಫಸ್ಟ್ ವುಮೆನ್ ಸ್ಪೀಕರ್ ಆಫ್ ಲೋಕಸಭಾ? ಮಹಿಳಾ ಸ್ಪೀಕರ್ ಯಾರು?
ಮೀರಾ ಕುಮಾರ್ ಮೊದಲ ಮಹಿಳಾ ಸ್ಪೀಕರ್ ಮೀರಾ ಕುಮಾರ್, ಎರಡನೇ ಮಹಿಳಾ ಸ್ಪೀಕರ್ ಸುಮಿತ್ರಾ ಮಹಾಜನ್. ಹೂ ಇಸ್ ದ ಪ್ರೆಸೆಂಟ್ ಸ್ಪೀಕರ್ ಆಫ್ ಲೋಕಸಭಾ? ಓಂ ಬಿರ್ಲಾ 2ನೇ ಬಾರಿಗೆ ಮತ್ತೆ ಸ್ಪೀಕರ್ ಆಗಿದ್ದಾರೆ. ಲಾಸ್ಟ್ 17 ಲೋಕಸಭೆಯಲ್ಲೂ ಆಗಿದ್ರು, ಇಲ್ಲೂ ಕೂಡ ಆಗಿದ್ದಾರೆ. ನೆಕ್ಸ್ಟ್, ಸಂಸದೀಯ ನಡಾವಳಿಯ ವಿಧಾನಗಳು. ಡಿವೈಸಸ್ ಆಫ್ ಪಾರ್ಲಿಮೆಂಟರಿ ಪ್ರೊಸೀಡಿಂಗ್ಸ್. ಅಂದ್ರೆ ಸಂಸತ್ತು ಅಂತ ಬಂದಾಗ ಅಲ್ಲಿ ಏನೆಲ್ಲ ವಿದ್ಯಮಾನ ನಡೀತವೆ. ಈಗ ನಾವು ಕ್ಲಾಸ್ ಅಂತ ಬಂದಾಗ ಟೈಮ್ ಟೇಬಲ್ ಹೇಗಿರುತ್ತೆ, ಪಾರ್ಲಿಮೆಂಟು ತಂದೆ ಆದ ಟೈಮ್ ಟೇಬಲ್ ಇದೆ. ಮಾರ್ನಿಂಗ್ 11 ಗಂಟೆಯಿಂದ 1 ಗಂಟೆವರೆಗೆ, 1 ರಿಂದ 2 ಲಂಚ್ ಬ್ರೇಕು, ಆನಂತರ 2 to 6 o'clock ವರೆಗೆ ಇರುತ್ತೆ ಪ್ರೊಸೀಡಿಂಗ್ಸ್ಗಳು. ಅಲ್ಲಿ ಪ್ರಶ್ನೆ ಕೇಳ್ತಾನೆ, ಪ್ರಶ್ನೋತ್ತರ ವೇಳೆ, ಶೂನ್ಯ ವೇಳೆ, ಗಮನ ಸೆಳೆಯುವ ಸೂಚನೆ, ನಿಲುವಳಿ ಸೂಚನೆ, ಇವೆಲ್ಲದರ ಬಗ್ಗೆ ಪ್ರಶ್ನೆಗಳನ್ನ ಕೇಳಿದ್ದಾನೆ. ಈಗ ಪ್ರಶ್ನೋತ್ತರ ವೇಳೆ ಬಂದಂತ ಸಂದರ್ಭದಲ್ಲಿ ಮೊದಲ ಅವಧಿನ ಕ್ವಶನ್ ಅವರ್ ಅಂತ ನಿಗದಿ ಮಾಡ್ತಾರೆ, 11 ರಿಂದ 12 ಗಂಟೆಯನ್ನ. ಅಲ್ಲಿ ಪ್ರಶ್ನೆ ಕೇಳೋದಕ್ಕೆ ಸದಸ್ಯರಿಗೆ ಏನು ಅವಕಾಶ ಇದೆ, ಅದರಲ್ಲಿ 3 types ಆಫ್ ಕ್ವಶನ್ಸ್ ಇರುತ್ತೆ. ಸ್ಟಾರ್ಡ್ ಕ್ವಶನ್, ಚುಕ್ಕಿ ಗುರುತಿನ ಪ್ರಶ್ನೆ; ಅನ್ಸ್ಟಾರ್ಡ್ ಕ್ವಶನ್, ಚುಕ್ಕಿ ಗುರುತಿಲ್ಲದ ಪ್ರಶ್ನೆ; ಶಾರ್ಟ್ ನೋಟಿಸ್ ಕ್ವಶನ್, ಕಡಿಮೆ ನೋಟಿಸ್ ಅವಧಿಯ ಪ್ರಶ್ನೆ ಅಂತೇಳಿ 3 ರೀತಿ ಇರುತ್ತೆ. ನಮಗೆ ಕ್ವಶನ್ ಪೇಪರ್ ಹೇಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ, 1 ವಾಕ್ಯದಲ್ಲಿ ಉತ್ತರಿಸಿ, 5 ವಾಕ್ಯದಲ್ಲಿ ಉತ್ತರಿಸಿ, 10 ವಾಕ್ಯದಲ್ಲಿ ಉತ್ತರಿಸಿ ಅಂತ. ಸದಸ್ಯರು ಕೇಳೋ ಪ್ರಶ್ನೆಯೂ ಕೂಡ ವಿಚ್ ಇಸ್ ದ ಟೈಪ್ಸ್ ಆಫ್ ಕ್ವಶನ್ ಅನ್ನೋದನ್ನ ಶುಡ್ ಬಿ ಮೆನ್ಷನ್ಡ್, ಕಡ್ಡಾಯವಾಗಿ ಅವರು ಮೆನ್ಷನ್ ಮಾಡಬೇಕು. ದೆನ್ ಶೂನ್ಯ ವೇಳೆ 0 hour ಯಾವಾಗ ಪ್ರಾರಂಭ ಆಗುತ್ತದೆ, ವೆನ್ ಸ್ಟಾರ್ಟೆಡ್ 0 hour ಅಂತ ಪ್ರಶ್ನೆ ಕೇಳಿದಾನೆ. ಬಿಫೋರ್ ಕ್ವಶನ್ ಅವರ್, ಆಫ್ಟರ್ ಕ್ವಶನ್ ಅವರ್, ಆಫ್ಟರ್ ಲಂಚ್ ಅವರ್, ನನ್ ಆಫ್ ಎಬವ್. ಪ್ರಶ್ನೋತ್ತರ ವೇಳೆಗೆ ಮುನ್ನ, ಪ್ರಶ್ನೋತ್ತರ ವೇಳೆಯ ನಂತರ, ಊಟದ ವಿರಾಮದ ನಂತರ, ಮೇಲಿನ ಯಾವುದೂ ಅಲ್ಲ. ಪ್ರಶ್ನೋತ್ತರ ವೇಳೆಯ ನಂತರ, ಎಂಡ್ ಆಫ್ ದಿ ಕ್ವಶನ್ ಅವರ್, ಇಮಿಡಿಯೇಟ್ಲಿ ಸ್ಟಾರ್ಟೆಡ್ 0 hour. ಪ್ರಶ್ನೋತ್ತರ ವೇಳೆ ಮುಗಿದ ತಕ್ಷಣವೇ ಶೂನ್ಯ ವೇಳೆ ಪ್ರಾರಂಭ ಆಗುತ್ತದೆ. ಇನ್ನೊಂದು ಪ್ರಶ್ನೆ ಕೇಳಿದಾನೆ, ಮ್ಯಾಕ್ಸಿಮಮ್ ಡ್ಯೂರೇಷನ್ ಆಫ್ 0 hour. ಶೂನ್ಯ ವೇಳೆಯ ಗರಿಷ್ಠ ಅವಧಿ 1 ಗಂಟೆ, 2 ಗಂಟೆ, 30 ನಿಮಿಷ, ನಾಟ್ ಲಿಮಿಟೇಷನ್ಸ್. 1 hour. 11 ರಿಂದ 12 ಗಂಟೆ ಪ್ರಶ್ನೋತ್ತರ ವೇಳೆ ಆದ್ಮೇಲೆ 12 ರಿಂದ 1 ಗಂಟೆವರೆಗೆ ಶೂನ್ಯ ವೇಳೆ. ಯಾರಿಗೆ ಕ್ವಶನ್ ಅವರ್ ಅಲ್ಲಿ ಪ್ರಶ್ನೆ ಕೇಳಲಿಕ್ಕೆ ಅವಕಾಶ ಆಗ್ಲಿಲ್ವೋ ಅವ್ರಿಗೆ ಪ್ರಶ್ನೆ ಕೇಳಲಿಕ್ಕೆ ಶೂನ್ಯ ವೇಳೆ ಅವಕಾಶ ಮಾಡಿಕೊಡ್ತಾರೆ. ಇದು ಒಂದು ಇನ್ಫಾರ್ಮಲ್ ಪ್ರೊಸೀಜರ್. ಇದು ಅನೌಪಚಾರಿಕವಾದ ಒಂದು ಪ್ರಕ್ರಿಯೆ. 1962 ನಲ್ಲಿ ಇದನ್ನು ನಾವು ಅಡಾಪ್ಟ್ ಮಾಡ್ಕೊಂಡಿರೋದನ್ನ ನೋಡ್ತೀವಿ. ಇವೆಲ್ಲ ಪಾರ್ಲಿಮೆಂಟರಿ ಡಿವೈಸಸ್ ನಲ್ಲಿ ಬರ್ತಕ್ಕಂಥದ್ದು. ನೆಕ್ಸ್ಟ್, ಸಂಸದೀಯ ಸಮಿತಿಗಳು, ಪಾರ್ಲಿಮೆಂಟರಿ ಕಮಿಟೀಸ್. ಸಂಸದೀಯ ಸಮಿತಿ ಇದು ಕೂಡ ಬಹಳ ಪ್ರಮುಖವಾದ ಕಾನ್ಸೆಪ್ಟ್. ಒಂದು ಪ್ರಶ್ನೆ ಇದ್ದೇ ಇರುತ್ತೆ ಇದರಲ್ಲಿ. ಸಂಸದೀಯ ಸಮಿತಿಗಳಲ್ಲಿ ನಾವು ಪ್ರಮುಖವಾಗಿ ಅಡ್ಹಾಕ್ ಕಮಿಟಿ, ಸ್ಟ್ಯಾಂಡಿಂಗ್ ಕಮಿಟಿ ಅಂತ ನೋಡ್ತೀವಿ. ತಾತ್ಕಾಲಿಕ ಅಡ್ಹಾಕ್ ಅಂದ್ರೆ, ಸ್ಟ್ಯಾಂಡಿಂಗ್ ಅಂದ್ರೆ ಶಾಶ್ವತ ಸಮಿತಿ ಅಂತ. ನಿಮಗೆ ಬರ್ತಕ್ಕಂಥದ್ದು ಶಾಶ್ವತ ಸಮಿತಿಗಳ ಬಗ್ಗೆನೇ ಪ್ರಶ್ನೆ ಬರ್ತಕ್ಕಂಥದ್ದು. ಶಾಶ್ವತ ಸಮಿತಿಯಲ್ಲಿ 3 types ಇರುತ್ತೆ. ಒಂದು ಫೈನಾನ್ಷಿಯಲ್ ಸ್ಟ್ಯಾಂಡಿಂಗ್ ಕಮಿಟಿ, ಹಣಕಾಸು ಸ್ಟ್ಯಾಂಡಿಂಗ್ ಕಮಿಟಿ; ಡಿಪಾರ್ಟ್ಮೆಂಟಲ್ ಸ್ಟ್ಯಾಂಡಿಂಗ್ ಕಮಿಟಿ; ಅದರ್ ಸ್ಟ್ಯಾಂಡಿಂಗ್ ಕಮಿಟೀಸ್, ಇತರ ಸ್ಟ್ಯಾಂಡಿಂಗ್ ಕಮಿಟಿ ಬರುತ್ತೆ. ಅದರಲ್ಲಿ ಅತಿ ಹೆಚ್ಚು ಪ್ರಶ್ನೆ ಬರೋದು ಫೈನಾನ್ಷಿಯಲ್ ಸ್ಟ್ಯಾಂಡಿಂಗ್ ಕಮಿಟಿಗೆ ಸಂಬಂಧಪಟ್ಟ ಹಾಗೆ, ಹಣಕಾಸು ಸ್ಟ್ಯಾಂಡಿಂಗ್ ಕಮಿಟಿಗೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಬರ್ತಾವೆ. ಇದರಲ್ಲಿ 3 ಬರ್ತಾವೆ. 3 ಕಮಿಟಿ ಇದೆ. ಇದರಲ್ಲೇ ಪ್ರಶ್ನೆಗಳು ಅತಿ ಹೆಚ್ಚು ರೈಸ್ ಆಗೋದು ನಿಮಗೆ. ಒಂದು ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ, ಪಬ್ಲಿಕ್ ಅಕೌಂಟ್ ಕಮಿಟಿ ಅಂತಿದೆ. ಮತ್ತೊಂದು ಅಂದಾಜು ಸಮಿತಿ, ಎಸ್ಟಿಮೇಟ್ ಕಮಿಟಿ ಅಂತಿದೆ. ಮತ್ತೊಂದು ಸಾರ್ವಜನಿಕ ನಿಗಮಗಳ ಸಮಿತಿ ಅಂತ ಇದೆ, ಕಮಿಟಿ ಆನ್ ಪಬ್ಲಿಕ್ ಅಂಡರ್ಟೇಕಿಂಗ್ಸ್ ಅಂತೇಳಿ 3 ಸಮಿತಿಯನ್ನ ನೋಡ್ತೀವಿ. ಇದರಲ್ಲೇ ಅತಿ ಹೆಚ್ಚು ಪ್ರಶ್ನೆಗಳನ್ನ ನಿಮಗೆ ಕೇಳೋದು. ಇಲ್ಲಿ PAC, ಪಬ್ಲಿಕ್ ಅಕೌಂಟ್ ಕಮಿಟಿ ಏನಿದೆ, ಇದನ್ನ ಪ್ರೊಟೆಕ್ಟರ್ ಆಫ್ ಪಬ್ಲಿಕ್ ಫೈನಾನ್ಸ್ ಅಂತ ಹೇಳಿ ಕರೀತಾರೆ. ಸಾರ್ವಜನಿಕ ಹಣಕಾಸಿನ ರಕ್ಷಕ ಅಂತ ಹೇಳಿ ಕರೀತಾರೆ. ಪ್ರಶ್ನೆ ನಿಮ್ಗೆ ಯಾವ ರೀತಿ ಕೇಳಿದಾನೆ ಅಂತಂದ್ರೆ, CAG ಅವರ ವರದಿಯನ್ನ ಪರಿಶೀಲಿಸುವ ಏಕೈಕ ಸಂಸದೀಯ ಸಮಿತಿ ಯಾವುದು ಅಂತ ಪ್ರಶ್ನೆ ಕೇಳಿದಾನೆ. ವಿಚ್ ಇಸ್ ದ ಪಾರ್ಲಿಮೆಂಟರಿ ಕಮಿಟಿ ಎಕ್ಸಾಮಿನ್ ದಿ CAG ರಿಪೋರ್ಟ್. ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ ಏನಿದ್ದಾರೆ, ಅವರ ವರದಿಯನ್ನೂ ಕೂಡ ಪರಿಶೀಲಿಸುವ ಅಧಿಕಾರ ಇರತಕ್ಕಂಥ ಏಕೈಕ ಸಂಸದೀಯ ಸಮಿತಿ ಯಾವುದು ಅಂದ್ರೆ ಅದು ಪಬ್ಲಿಕ್ ಅಕೌಂಟ್ಸ್ ಕಮಿಟಿ, ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ. CAG ವರದಿಯನ್ನು ಕೂಡ ಪರಿಶೀಲನೆ ಮಾಡುವಂತ ಅಧಿಕಾರ ಹೊಂದಿದೆ. ಇಲ್ಲಿ ಎಸ್ಟಿಮೇಟ್ ಕಮಿಟಿ ಬಗ್ಗೆ ಪ್ರಶ್ನೆ ಏನ್ ಕೇಳ್ತಾರೆ ಅಂದ್ರೆ, ಈ ಕೆಳಗಿನ ಯಾವ ಸಂಸದೀಯ ಸಮಿತಿಯು ಅತ್ಯಂತ ದೊಡ್ಡ ಸಂಸದೀಯ ಸಮಿತಿಯಾಗಿದೆ? ವಿಚ್ ಇಸ್ ದ ಲಾರ್ಜೆಸ್ಟ್ ಪಾರ್ಲಿಮೆಂಟರಿ ಕಮಿಟಿ ಅಂದ್ರೆ ಸಂಖ್ಯೆಯ ಆಧಾರದ ಮೇಲೆ. ಇದರಲ್ಲಿ 30 ಮೆಂಬರ್ಸ್ ಇರ್ತಾರೆ, 30 ಮಂದಿ, ಆಲ್ 30 ಮೆಂಬರ್ಸ್ ಫ್ರಮ್ ಲೋಕಸಭಾ.
ಈ ಕೆಳಗಿನ ಯಾವ ಸಮಿತಿಯಲ್ಲಿ ರಾಜ್ಯಸಭೆಯ ಪ್ರಾತಿನಿಧ್ಯವಿಲ್ಲ ಅಂತ ಬಂದ್ರು ಕೂಡ ಅದು ಅಂದಾಜು ಸಮಿತಿಯಲ್ಲಿ ಎಲ್ಲಾ 30 ಮಂದಿಯೂ ಕೂಡ ಲೋಕಸಭೆಯನ್ನೇ ಪ್ರತಿನಿಧಿಸುತ್ತಾರೆ. ನಿಗಮ ಸಮಿತಿ ಬಂದಾಗ ಸಾರ್ವಜನಿಕ ನಿಗಮಗಳ ಸಮಿತಿ ಈ ಕೆಳಗಿನ ಯಾವ ಸಮಿತಿಯ ಶಿಫಾರಸ್ಸಿನ ಪ್ರಕಾರ ಅಸ್ತಿತ್ವಕ್ಕೆ ಬಂದಿದೆ? ವಿಚ್ ಇಸ್ ದ ಕಮಿಟಿ ರೆಕಮೆಂಡೆಡ್ ಕಮಿಟಿ ಆನ್ ಪಬ್ಲಿಕ್ ಅಂಡರ್ಟೇಕಿಂಗ್ಸ್? ಯಾವ ಸಮಿತಿ ಇದನ್ನ ಶಿಫಾರಸು ಮಾಡಿತು? ಯಾವ ಸಮಿತಿ ಇದು? PWD ಅಸಿಸ್ಟೆಂಟ್ ಇಂಜಿನಿಯರ್ ಎಕ್ಸಾಮ್ ಅಲ್ಲಿ ಕೇಳಿದಾನೆ ಇದನ್ನ. ವಿಪಿ ಕೃಷ್ಣ ಮೆನನ್ ಸಮಿತಿ. ವಿಪಿ ಕೃಷ್ಣ ಮೆನನ್ ಕಮಿಟಿ 1964ರಲ್ಲಿ ಇದು ಶಿಫಾರಸು ಮಾಡಿದ್ದು. 1964 ಅಲ್ಲಿ ಅದರ ಪ್ರಕಾರ ಈ ಒಂದು ಕಮಿಟಿ ಅಸ್ತಿತ್ವಕ್ಕೆ ಬಂದಿದೆ. ಆದ್ರೆ ಡಿಪಾರ್ಟ್ಮೆಂಟ್ ಸ್ಟ್ಯಾಂಡಿಂಗ್ ಕಮಿಟಿ ನೋಡ್ತೀವಿ, ಮೊದಲು 17 ಇತ್ತು, ಈಗ 24 ಇದೆ. 24 ಡಿಪಾರ್ಟ್ಮೆಂಟ್ ಸ್ಟ್ಯಾಂಡಿಂಗ್ ಕಮಿಟಿ ಇದೆ. ಈ ಕಮಿಟಿ 31 ಮೆಂಬರ್ಸ್ ಇರ್ತಾರೆ. 31 ಅಲ್ಲಿ 21 ಫ್ರಮ್ ಲೋಕಸಭಾ, 10 ಫ್ರಮ್ ರಾಜ್ಯಸಭಾ, ಈ ರೀತಿ ರಚನೆ ಆಗ್ತವೆ. ಇವೆಲ್ಲವೂ ಕೂಡ ಟೋಟಲಿ ಪಾರ್ಲಿಮೆಂಟರಿ ಕಮಿಟಿಯಲ್ಲಿ ಚರ್ಚೆ ಮಾಡುವಂತ ಕಾನ್ಸೆಪ್ಟ್ಗಳು. ನೆಕ್ಸ್ಟ್, ಭಾರತದ ಸರ್ವೋಚ್ಚ ನ್ಯಾಯಾಲಯ, ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ. ಸರ್ವೋಚ್ಚ ನ್ಯಾಯಾಲಯ. ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಬಂದಾಗ ಬ್ರಿಟಿಷ್ ರೂಲಿನಲ್ಲೇ ಈಗಾಗಲೇ ಹೇಳಿದ್ವಿ ನಾವು. 1774 ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ಸ್ಥಾಪನೆ ಆಗಿತ್ತು ಅಂತ. ಆಫ್ಟರ್ ಇಂಡಿಪೆಂಡೆಂಟ್ ಬಂದಾಗ ಪಾರ್ಟ್ ನಂಬರ್ 5 ನಲ್ಲೇ ಇದು ಮಾಹಿತಿ ಇರೋದು. ಪಾರ್ಟ್ ನಂಬರ್ 5 ಮಾಹಿತಿ ಕೊಡುತ್ತೆ. ಆರ್ಟಿಕಲ್ ಫ್ರಮ್ 124 ಟು 147, 124ರಿಂದ ಪ್ರಾರಂಭಗೊಂಡು 147ವರೆಗೆ ಸುಪ್ರೀಂ ಕೋರ್ಟ್ ಬಗ್ಗೆ ಮಾಹಿತಿ ಕೊಡೋದನ್ನ ನಾವು ನೋಡ್ತೀವಿ. ಸರ್ವೋಚ್ಚ ನ್ಯಾಯಾಲಯದ ಬಗ್ಗೆ ನ್ಯಾಯಾಧೀಶರ ನೇಮಕಾತಿ, ಅವರ ಪ್ರಮಾಣ ವಚನ, ಕ್ವಾಲಿಫಿಕೇಶನ್ಸ್, ಅವರ ಇಂಪೀಚ್ಮೆಂಟ್ ರೆಗ್ಯುಲೇಷನ್ಸ್, ಪವರ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್, ಇವೆಲ್ಲವನ್ನು ಕೂಡ ನಾವು ಸುಪ್ರೀಂ ಕೋರ್ಟ್ ನಲ್ಲಿ ಚರ್ಚೆಯನ್ನು ಮಾಡ್ತಾ ಹೋಗ್ತೀವಿ. ಇಲ್ಲಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರನ್ನ ನೇಮಕ ಮಾಡ್ತಕ್ಕಂಥವ್ರು ಯಾರು? ಅದು ಆನಂತರ ಡೈರೆಕ್ಟ್ ಕ್ವಶನ್ ಬಂದಾಗ ಜಡ್ಜಸ್ ಅಪಾಯಿಂಟೆಡ್ ಬೈ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ರಾಷ್ಟ್ರಪತಿಯಿಂದ ನೇಮಕ ಆಗ್ತಾರೆ. ಓತನ ಕೊಡ್ತಕ್ಕಂಥವ್ರು ಯಾರು ಕೂಡ ರಾಷ್ಟ್ರಪತಿ ಆಗಿರ್ತಾರೆ. ರೆಸಿಗ್ನೇಷನ್ ಕೂಡ ಯಾರು ಕೊಡ್ಬೇಕಾಗುತ್ತೆ? ಇವರು ರಾಷ್ಟ್ರಪತಿ ಏನ್ ಕೊಡ್ಬೇಕಾಗುತ್ತೆ. ಅವರ ರಿಟೈರ್ಡ್ ಏಜ್ ಎಷ್ಟಿದೆ ಸುಪ್ರೀಂ ಕೋರ್ಟ್ ಅಲ್ಲಿ? 65 ಇಯರ್ಸ್ ಇದೆ, 65 ವರ್ಷ ಇದೆ. ಅಲ್ಲಿ ಪ್ರಶ್ನೆ ಕೇಳಿದಾನೆ IAS ಅಲ್ಲಿ, ನಿವೃತ್ತಿಯ ನಂತರ ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶರೊಬ್ಬರು ಆಪ್ಷನ್ ನಂಬರ್ 1 ಸುಪ್ರೀಂ ಕೋರ್ಟ್ ನಲ್ಲಿ ಮಾತ್ರ ವಕೀಲ ವೃತ್ತಿ ಮುಂದುವರಿಸಬಹುದು. ಆಪ್ಷನ್ ನಂಬರ್ 2 ರಾಜ್ಯ ಹೈಕೋರ್ಟ್ ನಲ್ಲಿ ಮಾತ್ರ ವಕೀಲ ವೃತ್ತಿ ಮುಂದುವರಿಸಬಹುದು. ಆಪ್ಷನ್ ನಂಬರ್ 3 ದೇಶದ ಯಾವುದೇ ಅಂತರ ನ್ಯಾಯಾಲಯದಲ್ಲಿ ವಕೀಲ ವೃತ್ತಿಯನ್ನು ಮುಂದುವರಿಸಬಹುದು. ಆಪ್ಷನ್ ನಂಬರ್ 4 ದೇಶದ ಯಾವುದೇ ನ್ಯಾಯಾಲಯದಲ್ಲಿ ವಕೀಲ ವೃತ್ತಿ ಮಾಡುವಂತಿಲ್ಲ. ಆಫ್ಟರ್ ರಿಟೈರ್ಡ್, ನಿವೃತ್ತಿಯ ನಂತರ ಸುಪ್ರೀಂ ಕೋರ್ಟ್ ನ ನ್ಯಾಯಾಧೀಶನೊಬ್ಬ ಏನು ಕೇವಲ ಸುಪ್ರೀಂ ಕೋರ್ಟ್ ನಲ್ಲಿ ಮಾತ್ರ ಪ್ರಾಕ್ಟೀಸ್ ಕಂಟಿನ್ಯೂ ಮಾಡಬಹುದಾ ಇಫ್ ಯು ಇಂಟ್ರೆಸ್ಟೆಡ್, ಅಥವಾ ಸ್ಟೇಟ್ ಹೈಕೋರ್ಟ್ ನಲ್ಲಿ ಮಾತ್ರ ಮಾಡಬಹುದಾ, ಅಥವಾ ಎನಿ ಕೋರ್ಟ್ಸ್ ಆಫ್ ಇಂಡಿಯಾ ಕೆನಾಟ್ ಪ್ರಾಕ್ಟೀಸ್ ಆಫ್ಟರ್ ರಿಟೈರ್ಮೆಂಟ್? ಆಪ್ಷನ್ ಡಿ, ಯಾವುದೇ ನ್ಯಾಯಾಲಯದಲ್ಲೂ ಕೂಡ ವಕೀಲ ವೃತ್ತಿಯನ್ನು ಮಾಡೋದಕ್ಕೆ ಅವಕಾಶ ಇಲ್ಲ. ಸುಪ್ರೀಂ ಕೋರ್ಟ್ ನ್ಯಾಯಾಧೀಶ ನಿವೃತ್ತಿ ಆದ್ಮೇಲೆ ಯಾವುದೇ ನ್ಯಾಯಾಲಯದಲ್ಲೂ ಕೂಡ ಬ್ಯಾನ್ ಆನ್ ಪ್ರಾಕ್ಟೀಸ್ ಆಫ್ಟರ್ ರಿಟೈರ್ಮೆಂಟ್, ನಿವೃತ್ತಿಯ ನಂತರ ಯಾವುದೇ ಹಂತದ ನ್ಯಾಯಾಲಯದಲ್ಲೂ ಕೂಡ ಅವರು ವಕೀಲ ವೃತ್ತಿ ಮಾಡ್ಲಿಕ್ಕೆ ಅವಕಾಶ ಇರೋದಿಲ್ಲ. ಇವುಗಳನ್ನು ನಾವು ನೋಡ್ತೀವಿ. ಇಲ್ಲಿ ಸುಪ್ರೀಂ ಕೋರ್ಟ್ ನ ಕೆಲವೊಂದು ಪ್ರಮುಖ ಪ್ರಕರಣವನ್ನು ಕೂಡ ನಾವು ಉಲ್ಲೇಖ ಮಾಡ್ತಾ ಹೋಗ್ತೀವಿ ಸುಪ್ರೀಂ ಕೋರ್ಟ್ಗೆ ಸಂಬಂಧಪಟ್ಟ ಹಾಗೆ. ಇಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಹೂ ಇಸ್ ದ ಫಸ್ಟ್ ಚೀಫ್ ಜಸ್ಟಿಸ್ ಆಫ್ ಸುಪ್ರೀಂ ಕೋರ್ಟ್? ಮೊದಲ ಮುಖ್ಯ ನ್ಯಾಯಮೂರ್ತಿ ಯಾರು? ಹರಿಲಾಲ್ ಜೆ ಕನಿಯಾ, HJ ಕನಿಯಾ ಅಂತ ಹೇಳಿ ಕರಿತೀವಿ. ಹೂ ಇಸ್ ದ ಪ್ರೆಸೆಂಟ್ CJ ಆಫ್ ಸುಪ್ರೀಂ ಕೋರ್ಟ್? HR ಖನ್ನಾ. HR ಖನ್ನಾ ಇದ ಪ್ರೆಸೆಂಟ್ ಸುಪ್ರೀಂ ಕೋರ್ಟ್ ನ CJ ಆಗಿದ್ದಾರೆ. ನಮ್ಮ ಕರ್ನಾಟಕದವ್ರು ಯಾರು ಆಗಿದ್ರ CJ? ಮುಖ್ಯ ನ್ಯಾಯಮೂರ್ತಿ ಹುದ್ದೆಯನ್ನ ಕರ್ನಾಟಕದಿಂದ ಯಾರಾದ್ರೂ ಆಗಿದಾರ CJ ಹುದ್ದೆ? 4 ಮಂದಿ ಆಗಿದ್ರು. ES ವೆಂಕಟರಾಮಯ್ಯ ನಮ್ಮ ಮಂಡ್ಯ ಜಿಲ್ಲೆಯವರು ಮೊದಲ ಬಾರಿಗೆ ಆಗಿದ್ದು 1989 ನಲ್ಲಿ. MN ವೆಂಕಟಾಚಲಯ್ಯ, ರಾಜೇಂದ್ರ ಬಾಬು, HL ದತ್ತು, 4 ಮಂದಿ ಇದುವರೆಗೆ CJ ಪೋಸ್ಟ್ ನಲ್ಲಿ ಅಲಂಕರಿಸಿದ್ದಾರೆ. ಇದ ಪ್ರೆಸೆಂಟ್ ES ವೆಂಕಟರಾಮನ್ ಅವರ ಪುತ್ರಿ BV ನಾಗರತ್ನರವರು ಕೂಡ ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿದ್ದಾರೆ. ಸೀನಿಯಾರಿಟಿ ಪ್ರಕಾರ 2027ಕ್ಕೆ ಅವರು ಕೂಡ CJ ಹುದ್ದೆನ ಅಲಂಕರಿಸ್ತಾರೆ. 27ಕ್ಕೆ ಆ ಪ್ರಕಾರ ಅವರು ಮುಖ್ಯ ನ್ಯಾಯಮೂರ್ತಿ ಆದ್ರೆ ತಂದೆ ಮತ್ತು ಮಗಳು ಇಬ್ರು ಕೂಡ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಹುದ್ದೆ ಅಲಂಕರಿಸಿದ ಕೀರ್ತಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಅದು ಸಲ್ಲುತ್ತೆ. ಇದಿಷ್ಟು ಚಾಪ್ಟರ್ 3 ನಲ್ಲಿ ಬರತಕ್ಕಂತ ಕಾನ್ಸೆಪ್ಟ್ಗಳು. ಚಾಪ್ಟರ್ 4
ರಾಜ್ಯ ಸರ್ಕಾರ, ಸ್ಟೇಟ್ ಗವರ್ನಮೆಂಟ್, ರಾಜ್ಯ ಸರ್ಕಾರ. ಇಲ್ಲಿ ರಾಜ್ಯ ಸರ್ಕಾರದಲ್ಲಿ ಬರ್ತಕ್ಕಂಥ ಕಾನ್ಸೆಪ್ಟ್ ಯಾವುದು ಅಂತ ಬಂದಾಗ ಮೊದಲಿಗೆ ನಾವು ನೋಡ್ತಕ್ಕಂಥದ್ದು ರಾಜ್ಯಪಾಲರು. ರಾಜ್ಯಪಾಲರು ಆರ್ಟಿಕಲ್ 52 ನಲ್ಲಿ ರಾಜ್ಯಪಾಲರ ಹುದ್ದೆ ಬಗ್ಗೆ ಮಾಹಿತಿ ಇರೋದನ್ನ ನಾವು ಗಮನಿಸ್ತೀವಿ. ಇಲ್ಲಿ ರಾಜ್ಯಪಾಲರು ಬಂದಂತಹ ಸಂದರ್ಭದಲ್ಲಿ 53 ನಲ್ಲಿ ಇರೋದನ್ನ ನೋಡ್ತೇವೆ. ಇಲ್ಲಿ ರಾಜ್ಯಪಾಲರಿಗೆ ಸಂಬಂಧಪಟ್ಟ ಹಾಗೆ ಬಂದಾಗ ರಾಜ್ಯಪಾಲರ ಆಯ್ಕೆ, ಅವರ ಅರ್ಹತೆಗಳು, ಅವರ ಅಧಿಕಾರ ಮತ್ತು ಜವಾಬ್ದಾರಿಗಳನ್ನ ನಾವು ಗಮನಿಸ್ತಾ ಹೋಗ್ತೀವಿ. ಇಲ್ಲಿ ರಾಜ್ಯಪಾಲರಿಗೆ ಸಂಬಂಧಪಟ್ಟ ಹಾಗೆ ಬಂದಾಗ ಕೂಡ ಆ ಎಕ್ಸಿಕ್ಯೂಟಿವ್ ಪವರ್ಸ್ ಅಥವಾ ಲೆಜಿಸ್ಲೇಟಿವ್ ಪವರ್ಸ್ ಬಗ್ಗೆ ಕ್ವಶನ್ ಗಳನ್ನ ಸ್ವಲ್ಪ ರೈಸ್ ಮಾಡ್ತಾ ಹೋಗ್ತಾನೆ, ಅಥವಾ ಕಾನ್ಸ್ಟಿಟ್ಯೂಷನಲ್ ಡಿಸ್ಕ್ರಿಷನ್ ಪವರ್ ಬಗ್ಗೆ, ಸಂವಿಧಾನಾತ್ಮಕ ವಿವೇಚನಾಧಿಕಾರ ಇದೆಯಲ್ಲ ಅದ್ರ ಬಗ್ಗೆ ಪ್ರಶ್ನೆಗಳನ್ನ ರೈಸ್ ಮಾಡ್ತಾ ಹೋಗ್ತಾನೆ. ಇಲ್ಲಿ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟ ಬಂದಾಗ ನಮ್ಮ ಮೈಸೂರು ರಾಜ್ಯದ ಮೊದಲಿಗೆ ಮೈಸೂರು ರಾಜ್ಯ ಇದ್ದಾಗ ಮೈಸೂರು ರಾಜ್ಯದ ಮೊದಲ ಗವರ್ನರ್ ಆಗಿ ಇದ್ದಂಥವ್ರು ಯಾರು? ಹೂ ಇಸ್ ದ ಫಸ್ಟ್ ಗವರ್ನರ್ ಆಫ್ ಮೈಸೂರು ಸ್ಟೇಟ್? ಜಯಚಾಮರಾಜೇಂದ್ರ ಒಡೆಯರ್. ಜಯಚಾಮರಾಜೇಂದ್ರ ಒಡೆಯರ್ ಇದ್ದಂಥದ್ದು. ಹೂ ಇಸ್ ದ ಫಸ್ಟ್ ವುಮೆನ್ ಗವರ್ನರ್ ಆಫ್ ಕರ್ನಾಟಕ ಸ್ಟೇಟ್? ನಮ್ಮ ಕರ್ನಾಟಕ ರಾಜ್ಯದ ಮೊದಲ ಮಹಿಳಾ ರಾಜ್ಯಪಾಲ ಯಾರು? ವಿ.ಎಸ್. ರಮಾದೇವಿ. ವಿ.ಎಸ್. ರಮಾದೇವಿ. ಹೂ ಇಸ್ ದ ಪ್ರೆಸೆಂಟ್ ಗವರ್ನರ್? ತಾವರ್ ಚಂದ್ ಗೆಹ್ಲೋಟ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಕಾನ್ಸೆಪ್ಟ್ 2, ಮುಖ್ಯಮಂತ್ರಿ ಮತ್ತು ಮಂತ್ರಿ ಮಂಡಲ, ಚೀಫ್ ಮಿನಿಸ್ಟರ್ ಅಂಡ್ ಕೌನ್ಸಿಲ್ ಆಫ್ ಮಿನಿಸ್ಟ್ರಿ. ರಾಜ್ಯದ ಮುಖ್ಯಮಂತ್ರಿ ಆಯ್ಕೆ ಬಗ್ಗೆ, ಅವರ ಅಧಿಕಾರದ ಬಗ್ಗೆ, ಇತರೆ ಸ್ಥಾನಮಾನಗಳು ಮತ್ತೆ ರಾಜ್ಯ ಮಂತ್ರಿ ಮಂಡಲ ಅದರಲ್ಲಿ ಎಷ್ಟು ದರ್ಜೆ ಮಂತ್ರಿ ಇರ್ತಾರೆ? ಸೆಂಟ್ರಲ್ ಅಲ್ಲಿ 3 ಕೆಡರ್ ಇದ್ದಾಗೆ ಸ್ಟೇಟ್ ಅಲ್ಲಿ 2 ಕೆಡರ್ ಇರ್ತಾರೆ. ಕ್ಯಾಬಿನೆಟ್ ಕೆಡರ್ ಮತ್ತೆ ಸ್ಟೇಟ್ ಕೆಡರ್ ಅಂತ ಹೇಳಿ 2 ದರ್ಜೆ ಮಂತ್ರಿ ಇರ್ತಾರೆ. ಇಲ್ಲಿ ಮುಖ್ಯಮಂತ್ರಿ ಸ್ಟೇಟ್ ಕ್ಯಾಬಿನೆಟ್ ನ ಅಧ್ಯಕ್ಷತೆ ವಹಿಸುವುದನ್ನ ನಾವು ಗಮನಿಸ್ತೀವಿ. ನಮ್ಮ ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದವರು ಯಾರು? ಕೆ.ಸಿ. ರೆಡ್ಡಿ. ವಿಶಾಲ ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿ ಯಾರು? ಅಥವಾ ಏಕೀಕೃತ ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿ ಯಾರು? ಎಸ್ ನಿಜಲಿಂಗಪ್ಪ. 1956 ಅಲ್ಲಿ. ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಅಂತೇಳಿ ನಾಮಕರಣ ಮಾಡಿದಂತ ಮುಖ್ಯಮಂತ್ರಿ ಯಾರು? ದೇವರಾಜ ಅರಸು. 1973 ನವೆಂಬರ್ 1ರಲ್ಲಿ. ಹೂ ಇಸ್ ದ ಫಸ್ಟ್ ನಾನ್ ಕಾಂಗ್ರೆಸ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ? ಮೊದಲ ಕಾಂಗ್ರೆಸ್ಸೇತರ ಮುಖ್ಯಮಂತ್ರಿ ಯಾರು ಕರ್ನಾಟಕದಲ್ಲಿ? ಕರ್ನಾಟಕ ರಾಜ್ಯದ ಮೊದಲ ಸಮ್ಮಿಶ್ರ ಸರ್ಕಾರದ ಮುಖ್ಯಮಂತ್ರಿ ಯಾರು? ರಾಮಕೃಷ್ಣ ಹೆಗಡೆ. 1983ರಲ್ಲಿ ಫಸ್ಟ್ ನಾನ್ ಕಾಂಗ್ರೆಸ್ ಚೀಫ್ ಮಿನಿಸ್ಟರ್ ಅವರನ್ನೇ ಫಸ್ಟ್ ಚೀಫ್ ಮಿನಿಸ್ಟರ್ ಆಫ್ ಕೋಲಿಷನ್ ಗವರ್ಮೆಂಟ್ ಎಂದು ಕೂಡ ರಾಮಕೃಷ್ಣ ಹೆಗಡೆ 1983ರಲ್ಲಿ. ಅವ್ರ ಕಾಲದಲ್ಲಿ ಲೋಕಾಯುಕ್ತ ಕಾಯ್ದೆ ಕೂಡ ಜಾರಿಯಾಗಿದ್ದು ನಮ್ಮ ರಾಜ್ಯದಲ್ಲಿ. ಇದು ಮುಖ್ಯಮಂತ್ರಿ ಸಂಬಂಧಪಟ್ಟ ಹಾಗೆ. ಇನ್ನು ನೆಕ್ಸ್ಟ್ ಕಾನ್ಸೆಪ್ಟ್ ರಾಜ್ಯ ಶಾಸಕಾಂಗ, ಸ್ಟೇಟ್ ಲೆಜಿಸ್ಲೇಚರ್. ರಾಜ್ಯ ಶಾಸಕಾಂಗದ ರಚನೆ, ಅಧಿಕಾರ ಮತ್ತು ಜವಾಬ್ದಾರಿಗಳು. ಕಾಂಪೋಸಿಷನ್, ಪವರ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ಆಫ್ ಸ್ಟೇಟ್ ಲೆಜಿಸ್ಲೇಚರ್. ಇಲ್ಲಿ ನಾವು ರಾಜ್ಯ ಶಾಸಕಾಂಗವನ್ನ ವಿಧಾನ ಮಂಡಲ ಅಂತ ಕರಿತೀವಿ. ಕೇಂದ್ರ ಶಾಸಕಾಂಗವನ್ನ ಸಂಸತ್ತು ಅನ್ನುವ ಹಾಗೆ ಸ್ಟೇಟ್ ಲೆಜಿಸ್ಲೇಚರ್ ತೊಡಾಸೆ ವಿಧಾನ ಮಂಡಲ. ರಾಜ್ಯ ಶಾಸಕಾಂಗ ಅಥವಾ ವಿಧಾನ ಮಂಡಲ ಯಾರನ್ನ ಒಳಗೊಂಡಿದೆ ಅಂತ ಬಂದಾಗ ರಾಜ್ಯಪಾಲ ನಂಬರ್ 2, ಮುಖ್ಯಮಂತ್ರಿ, ವಿಧಾನಸಭೆ, ವಿಧಾನ ಪರಿಷತ್ ಅಂತ ಹೇಳಿಕೊಟ್ಟು ಕೆಳಗಿನ ಸಂಕೇತದ ಮುಖಾಂತರ ಸರಿ ಉತ್ತರ ಆಯ್ಕೆ ಮಾಡಿ. 1 2 3 1 3 4 2 3 4 all of above. 1 2 3 ರಾಜ್ಯಪಾಲ, ಮುಖ್ಯಮಂತ್ರಿ, ವಿಧಾನಸಭೆನಾ? 1 3 4 ರಾಜ್ಯಪಾಲ, ವಿಧಾನಸಭೆ, ವಿಧಾನ ಪರಿಷತ್. ವಿಧಾನಸಭೆ ವಿಧಾನ ಪರಿಷತ್ ಇದೆ ತಾನೆ ಮುಖ್ಯಮಂತ್ರಿ ಬರೋದು. ಅದು ಬೇರೆ ವಿಚಾರ. ಇರ್ಲಿ ಇಲ್ಲಿ ಹೋಲಿ, ಸಂವಿಧಾನದಲ್ಲಿ 168ನೇ ವಿಧಿ ರಾಜ್ಯ ಶಾಸಕಾಂಗದಲ್ಲಿ 3ಕ್ಕೂ ಅವಕಾಶ ಇದೆ. ಪ್ರಶ್ನೆ ಮಾಡ್ಕೊಳ್ಳೋದು ಬಿಡೋದು ಆ ರಾಜ್ಯ ಸಂಬಂಧಿಸಿದ್ದು. ನಂತರ 169ನೇ ವಿಧಿ ಏನ್ ಹೇಳುತ್ತೆ ಅಂದ್ರೆ ಅಬಾಲಿಷನ್ ಆರ್ ಕ್ರಿಯೇಷನ್ ಆಫ್ ಸ್ಟೇಟ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂತ ಹೇಳುತ್ತೆ. ಯಾವುದೇ ರಾಜ್ಯಗಳು
ತಮ್ಮ ರಾಜ್ಯದಲ್ಲಿರ್ತಕ್ಕಂಥ ವಿಧಾನ ಪರಿಷತ್ತನ್ನ ರದ್ದುಪಡಿಸಬಹುದು, ಇಲ್ಲ ಅಂದ್ರೆ ಹೊಸದಾಗಿ ಸೃಷ್ಟಿ ಮಾಡ್ಕೊಳ್ಳಿಕ್ಕೂ ಅವಕಾಶ ಇದೆ ಅಂತ ಹೇಳಿ ಹೇಳುತ್ತೆ. ಅಡಿದಾಗಿ ರಾಜ್ಯ ಶಾಸಕಾಂಗದಿಂದ ಬಂದಾಗ ಯಾರನ್ನ ಒಳಗೊಂಡಿದೆ ಅಂದ್ರೆ ರಾಜ್ಯಪಾಲ, ವಿಧಾನಸಭೆ, ವಿಧಾನ ಪರಿಷತ್. ಈ ಎರಡು ಇಲ್ಲೇ ಇದ್ರೆ ಮುಖ್ಯಮಂತ್ರಿ ಹೆಂಗ್ ಬರ್ತಾನೆ? ಓಕೆ, ಅಡಿನಾಗಿ ರಾಜ್ಯಪಾಲ, ವಿಧಾನಸಭೆ, ವಿಧಾನ ಪರಿಷತ್ ನೋಡ್ತೀವಿ. ಒಂದ್ ವೇಳೆ ನಿಮ್ಗೆ ಮುಖ್ಯಮಂತ್ರಿ ಆನ್ಸರ್ ಆಗಬೇಕು ಅಂದ್ರೆ ಪ್ರಶ್ನೆ ಯಾವ ರೀತಿ ಬರಬೇಕು? ರಾಜ್ಯ ಕಾರ್ಯಾಂಗವು ಯಾರನ್ನ ಒಳಗೊಂಡಿದೆ? ಸ್ಟೇಟ್ ಎಕ್ಸಿಕ್ಯೂಟಿವ್ ಯಾರನ್ನ ಒಳಗೊಂಡಿದೆ? ಆಪ್ಷನ್ ನಂಬರ್ 1 ರಾಜ್ಯಪಾಲ, ಮುಖ್ಯಮಂತ್ರಿ ಮತ್ತು ಮಂತ್ರಿಮಂಡಲ. ಬೇಡ, ಇಲ್ಲಿ ಇದನ್ನ ಪಾಯಿಂಟ್ ನಂಬರ್ 3 ಅಂತ ತಗೋತೀನಿ. ಅಂದ್ರೆ ರಾಜ್ಯ ಮಂತ್ರಿಮಂಡಲ ಅಂತ, ರಾಜ್ಯ ಆಗಿರೋದ್ರಿಂದ ರಾಜ್ಯದ ಅಡ್ವೊಕೇಟ್ ಜನರಲ್. ಆಪ್ಷನ್ ಎ 1, 2, 3. ಆಪ್ಷನ್ ಬಿ 1, 2, 4. ಆಪ್ಷನ್ ಸಿ 2, 3, 4. ಆಪ್ಷನ್ ಡಿ ಆಲ್ ಆಫ್ ಎಬವ್. ಪ್ರಶ್ನೆ ಇನ್ನೊಂದ್ಸರಿ ಹೇಳ್ತೀನಿ. ರಾಜ್ಯ ಕಾರ್ಯಾಂಗವು ಈ ಕೆಳಗಿನ ಯಾರನ್ನ ಒಳಗೊಂಡಿದೆ? ಸ್ಟೇಟ್ ಎಕ್ಸಿಕ್ಯೂಟಿವ್ ಇನ್ವಾಲ್ವಿಂಗ್ 1 ರಾಜ್ಯಪಾಲ, 2 ಮುಖ್ಯಮಂತ್ರಿ, 3 ರಾಜ್ಯ ಮಂತ್ರಿಮಂಡಲ, 4ನೇದು ರಾಜ್ಯದ ಅಡ್ವೊಕೇಟ್ ಜನರಲ್. ಅಂದ್ರೆ 1, 2, 3, 1, 2, 4, 2, 3, 4 ಆಲ್ ಆಫ್ ಎಬವ್. ವಿಚ್ ಇಸ್ ದ ರೈಟ್ ಆನ್ಸರ್? ಇದು ರಾಜ್ಯ ಶಾಸಕಾಂಗ, ಇದು ರಾಜ್ಯ ಕಾರ್ಯಾಂಗ. ಆಲ್ ಆಫ್ ಎಬವ್, ಮೇಲಿನ ಎಲ್ಲವೂ ಕೂಡ. ಅಂದ್ರೆ ರಾಜ್ಯ ಕಾರ್ಯಾಂಗದ ಮುಖ್ಯಸ್ಥನೇ ರಾಜ್ಯಪಾಲ, ಕೇಂದ್ರ ಕಾರ್ಯಾಂಗದ ಮುಖ್ಯಸ್ಥ ರಾಷ್ಟ್ರಪತಿ, ರಾಜ್ಯದಲ್ಲಿ ರಾಜ್ಯಪಾಲ ಒನ್ ಆಫ್ ದಿ ಚೀಫ್ ಆಫ್ ಸ್ಟೇಟ್ ಎಕ್ಸಿಕ್ಯೂಟಿವ್ ಅವರು. ಆ ಚೀಫ್ ಆಫ್ ಸ್ಟೇಟ್ ಎಕ್ಸಿಕ್ಯೂಟಿವ್ ರಾಜ್ಯಪಾಲ ಹೆಸರಲ್ಲೇ ರಾಜ್ಯದ ಆಡಳಿತ ನಡೆಯುತ್ತೆ. ನಡೆಸೋರು ಮುಖ್ಯಮಂತ್ರಿ ನೋಡೋಣಂತ ಮಂತ್ರಿಮಂಡಲ, ಅವರ ಜೊತೆಗೆ ರಾಜ್ಯದ ಅಡ್ವೊಕೇಟ್ ಜನರಲ್ ಕಾನೂನು ಸಲಹೆ ಇರ್ತಾರೆ. ಈ 4 ಜನರನ್ನ ಒಳಗೊಂಡಂತೆ ನಾವು ಅದನ್ನ ಸ್ಟೇಟ್ ಎಕ್ಸಿಕ್ಯೂಟಿವ್ ಅಂತೇಳಿ ನಾವು ಕರಿತೀವಿ. ಓಕೆ, ಇನ್ನು ಇದರಲ್ಲಿ ನಾವು ರಾಜ್ಯ ಶಾಸನ ರಚನೆ, ಅಧಿಕಾರ, ಜವಾಬ್ದಾರಿ ಅಂತ ಹೇಳಿದೀನಿ. ಅದರಲ್ಲಿ ವಿಧಾನಸಭೆ ರಚನೆ, ವಿಧಾನ ಪರಿಷತ್ನ ರಚನೆ, ಸ್ಪರ್ಧೆ ಮಾಡ್ಲಿಕ್ಕೆ ಇರಬೇಕಂತ ಇತಿಮಿತಿಗಳು, ಅವರ ಅಧಿಕಾರ ಮತ್ತು ಜವಾಬ್ದಾರಿ, ಅಲ್ಲಿ ಬರ್ತಕ್ಕಂಥ ಸ್ಪೀಕರ್ ಮತ್ತು ಡೆಪ್ಟಿ ಸ್ಪೀಕರ್, ವಿಧಾನ ಪರಿಷತ್ ಬರ್ತಕ್ಕಂಥ ಚೇರ್ಮನ್ ಮತ್ತು ವೈಸ್ ಚೇರ್ಮನ್, ಇವೆಲ್ಲವನ್ನ ನಾವು ಅಧ್ಯಯನ ಮಾಡ್ತಾ ಹೋಗ್ತೀವಿ. ಇಲ್ಲಿ ವಿಧಾನಸಭೆ ಬಂದಾಗ ನಮ್ಮ ಕರ್ನಾಟಕ ರಾಜ್ಯದ ವಿಧಾನಸಭೆ ರಚನೆ, ಕರ್ನಾಟಕ ರಾಜ್ಯ ವಿಧಾನಸಭೆಗೆ ಬಂದಾಗ ಇದು ಹಿಂದೆ ಮೈಸೂರಿನ ಒಡೆಯರ ಆಡಳಿತದಲ್ಲೇ ಇದು ಅಸ್ತಿತ್ವಕ್ಕೆ ಬಂದಿತ್ತು. ಹಿಂದೆ ಮೈಸೂರು ಪ್ರಜಾಪ್ರತಿನಿಧಿ ಸಭೆ ಅಂತೇಳಿ ಇಡೀ ಭಾರತ ದೇಶದಲ್ಲೇ ಮೊಟ್ಟ ಮೊದಲ ಬಾರಿಗೆ ಪೀಪಲ್ ರೆಪ್ರೆಸೆಂಟೇಟಿವ್ ಹೌಸ್ ಅನ್ನ ರಚನೆ ಮಾಡ್ಕೊಂಡಂತ ಮೊದಲ ಪ್ರಿನ್ಸಿಪಲ್ ಸ್ಟೇಟ್ ನಮ್ಮ ಮೈಸೂರು ಆಗಿತ್ತು. ಎಷ್ಟರಲ್ಲಿ ಸ್ಥಾಪನೆ ಆಗಿದ್ದು ಮೈಸೂರು ಪ್ರಜಾಪ್ರತಿನಿಧಿ ಸಭೆ? ಮೊನ್ನೆ ಎಕ್ಸಾಮ್ ಅಲ್ಲಿ ಕೇಳಿದಾನೆ, ಲಾಸ್ಟ್ ವೀಕ್ ಎಕ್ಸಾಮ್ ಅಲ್ಲಿ ಕೇಳಿದಾನೆ. ಪ್ರಜಾಪ್ರತಿನಿಧಿ ಸಭೆ ಸದಸ್ಯರನ್ನ ಗೆಜೆಟ್ ನಲ್ಲಿ ಓಡಿಸುವುದನ್ನ ಈ ಕೆಳಗಿನ ಯಾವ ದಿವಾನರು ಜಾರಿಗೆ ತಂದ್ರು? ಲಾಸ್ಟ್ ಭಾನುವಾರ ನಡೆದಂತೆ ಎಕ್ಸಾಮ್ ಅಲ್ಲಿ 1881ರಲ್ಲಿ ಅಂದಿನ ಮೈಸೂರು ಸಂಸ್ಥಾನದ ದಿವಾನರಾದಂತಹ ಸಿ ರಂಗಾಚಾರ್ಲು ಕಾಲದಲ್ಲಿ ಮೈಸೂರು ಪ್ರಜಾಪ್ರತಿನಿಧಿ ಸಭೆ ಅಸ್ತಿತ್ವಕ್ಕೆ ಬಂತು. 1881ರಲ್ಲಿ ಮೈಸೂರು ಪೀಪಲ್ ರೆಪ್ರೆಸೆಂಟೇಟಿವ್ ಹೌಸ್. ಆಗ ಮೈಸೂರಿನ ಒಡೆಯರಾಗಿದ್ದವರು ಯಾರು? 1881ರಲ್ಲಿ ನಾಡು ಕೃಷ್ಣರಾಜ ಒಡೆಯರ್ ಅಧಿಕಾರ ಬಂದಿದ್ದೇ 1895ರಲ್ಲಿ. 10ನೇ ಚಾಮರಾಜ ಒಡೆಯರ್ ಆಗ ಮೈಸೂರಿನ ಸಂಸ್ಥಾನದ ರಾಜರಾಗಿದ್ದವರು. ಅವತ್ತು ಬಂದಂತ ಮೈಸೂರು ಪ್ರಜಾಪ್ರತಿನಿಧಿ ಸಭೆ ಇವತ್ತು ನಮ್ಮಲ್ಲಿ ವಿಧಾನಸಭೆಯಾಗಿ ಮುಂದುವರ್ಕೊಂಡು ಬರ್ತಾ ಇದೆ. ಹಾಗೆ ಅವತ್ತಿನ ಕಾಲಕ್ಕೆ ಸ್ವತಂತ್ರ ಪೂರ್ವದಲ್ಲಿ ನಮ್ಮ ಮೈಸೂರು ಸಂಸ್ಥಾನ 1907ರಲ್ಲೇ ಮೈಸೂರು ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂತೇಳಿ ಫಾರ್ಮೇಶನ್ ಮಾಡ್ತು. ಮೈಸೂರು ವಿಧಾನ ಪರಿಷತ್ತು ಅಂತ ಸ್ವತಂತ್ರ ಪೂರ್ವದಲ್ಲೇ ಬೈಕ್ಯಾಮರಾಲಿಸಂ ದ್ವಿಸದನ ಶಾಸಕಾಂಗ ವ್ಯವಸ್ಥೆಗೆ ಅಡಿಪಾಯ ಆಗ್ತಂತ ಕೀರ್ತಿ ನಾವು ಮೈಸೂರು ಸಂಸ್ಥಾನಕ್ಕೆ ಸಲ್ಲುತ್ತೆ. ಆಗ 1907ರಲ್ಲಿ ಅಸ್ತಿತ್ವಕ್ಕೆ ಬಂದಂತ ಮೈಸೂರು ವಿಧಾನ ಪರಿಷತ್ ಏನಿದೆ, ಆಗ ಮೈಸೂರು ಸಂಸ್ಥಾನದ ಒಡೆಯರಾಗಿದ್ದಂಥವ್ರು ಯಾರು? ಮೈಸೂರು ಸಂಸ್ಥಾನದ ರಾಜ ಯಾರು? ನಾಲ್ವಡಿ ಕೃಷ್ಣರಾಜ ಒಡೆಯರ್. 1895ರಿಂದ 1940 45 ವರ್ಷ ಸುದೀರ್ಘವಾಗಿ ಆಡಳಿತವನ್ನು ಮಾಡಿದವರು. ಆಗ ಮೈಸೂರು ಸಂಸ್ಥಾನದ ದಿವಾನರಾಗಿದ್ದವ್ರು ಯಾರು?
1907ರಲ್ಲಿ ಏನ್ ಯಾರು ಗೊತ್ತಿದೆ ಹೇಳಿ? ದಿವಾನ್ ರೆಸ್ ಯಾರು ಗೊತ್ತೇ ಇಲ್ವಾ? ಶೇಷಾದ್ರಿಯರಲ್ಲ, ಶೇಷಾದ್ರಿಯರ 1883ರಿಂದ 1901 ಅವ್ರು ಬರೋದು. ವಿಶ್ವೇಶ್ವರನು 1912ರಿಂದ 18 ಹೇಳಿ. ರಂಜಾಚಾರ್ಯರು 81ರಿಂದ 83 ಅವ್ರು ಬದುಕೇ ಇರಲಿಲ್ಲ. ಆನಂದರಾವ್ ಬರೋದು 1909ರಿಂದ 12 ಬಿಫೋರ್ ಸರ್ ಎಂ ಬಿ. ವಿ.ಪಿ. ಮಾಧವರಾವ್ ಕಾಲದಲ್ಲಿ ಇದು ಅಸ್ತಿತ್ವಕ್ಕೆ ಬಂತು. ಅದನ್ನು ಇವತ್ತಿಗೂ ಕೂಡ ನಾವು ಮುಂದುವರಿಸ್ಕೊಂಡು ಬರ್ತಾ ಇದ್ದೀವಿ. ಈಗ ಪ್ರಸ್ತುತ ನಮ್ಮ ದೇಶದಲ್ಲಿ ಎಷ್ಟು ರಾಜ್ಯಗಳಲ್ಲಿ ವಿಧಾನ ಪರಿಷತ್ ಇದೆ? 6 ರಾಜ್ಯದಲ್ಲಿ ಮಾತ್ರ ವಿಧಾನ ಪರಿಷತ್ ಇದೆ. ಇದು ಕೂಡ ಎಕ್ಸಾಮ್ಗಳಲ್ಲಿ ಪ್ರಶ್ನೆಯನ್ನ ಕೇಳಿದ್ದಾರೆ. ನೆಕ್ಸ್ಟ್, ರಾಜ್ಯ ಹೈಕೋರ್ಟ್, ಸ್ಟೇಟ್ ಹೈಕೋರ್ಟ್, ಉಚ್ಚ ನ್ಯಾಯಾಲಯ ಅಂತೇಳಿ ಕರಿತೀವಿ. ಇದು ಕೂಡ ಪಾರ್ಟ್ ನಂಬರ್ 6 ನಲ್ಲಿದೆ, ಭಾಗ 6ರಲ್ಲಿ ಬರುತ್ತೆ. ಇಲ್ಲಿ ಈ ಒಂದು ಉಚ್ಚ ನ್ಯಾಯಾಲಯ ಬಂದಾಗ ಬ್ರಿಟಿಷ್ ಆಡಳಿತಾವಧಿಯಲ್ಲೇ ಪ್ರಾಂತ್ಯಗಳಲ್ಲಿ ಹೈಕೋರ್ಟ್ ಇತ್ತು. 1861ರ ಭಾರತದ ನ್ಯಾಯಾಂಗ ಕಾಯ್ದೆ ಪ್ರಕಾರ 1862ರಲ್ಲೇ ಕಲ್ಕತ್ತಾ, ಬಾಂಬೆ ಮತ್ತು ಮದ್ರಾಸ್ 3 ಪ್ರಾಂತ್ಯಗಳಲ್ಲಿ ಮೊದಲ ಬಾರಿಗೆ ಹೈಕೋರ್ಟ್ ಸ್ಥಾಪನೆ ಆಯಿತು. 1866ರಲ್ಲಿ ಅಲಹಾಬಾದ್ನಲ್ಲಿ 4ನೇ ಹೈಕೋರ್ಟ್ ಸ್ಥಾಪನೆ ಆಯ್ದನ್ನ ನಾವು ಗಮನಿಸ್ತೀವಿ. ನಮ್ಮ ಕರ್ನಾಟಕದ ಹೈಕೋರ್ಟ್ ಸ್ಥಾಪನೆ ಆಯ್ತು 1884ರಲ್ಲಿ ಕರ್ನಾಟಕದಲ್ಲಿ ಸ್ಥಾಪನೆ ಆಯ್ತು ನೋಡ್ತೇವೆ. ಈಗ ಪ್ರಸ್ತುತ 214ನೇ ವಿಧಿ, ಸಂವಿಧಾನದ 214ನೇ ವಿಧಿ ಪ್ರತಿಯೊಂದು ರಾಜ್ಯದಲ್ಲಿ ಹೈಕೋರ್ಟ್ ಸ್ಥಾಪನೆಗೆ ಅವಕಾಶ ಕೊಟ್ಟಿದೆ. ಹಾಗೆ ಮತ್ತೊಂದು ವಿಧಿ 231 ಎಸ್ಟಾಬ್ಲಿಷ್ಮೆಂಟ್ ಆಫ್ ಹೈಕೋರ್ಟ್ಸ್ 2 and more ಸ್ಟೇಟ್ಸ್ ಅಂತ ಹೇಳುತ್ತೆ. 2 ಅಥವಾ 2ಕ್ಕಿಂತ ಹೆಚ್ಚು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶ ಒಳಗೊಂಡಂತೆ ಒಂದೇ ರಾಜ್ಯದಲ್ಲಿ ಹೈಕೋರ್ಟ್ ಅಷ್ಟೇ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರೋದನ್ನ ನಾವು ಗಮನಿಸ್ತೀವಿ. ಈಗ ಪ್ರಸ್ತುತ ಭಾರತದಲ್ಲಿ 28 ರಾಜ್ಯ, 8 ಕೇಂದ್ರಾಡಳಿತ ಪ್ರದೇಶ ಇದ್ರೂ ಕೂಡ ಎಷ್ಟು ರಾಜ್ಯಗಳಲ್ಲಿ ಹೈಕೋರ್ಟ್ಸ್ ಇದೆ? 25 ಹೈಕೋರ್ಟ್ಗಳಿದೆ. ಇನ್ನು ಉಳಿದಂತ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಅಲ್ಲಿ ಮರ್ಜ್ ಆಗಿದ್ದಾವೆ. ನೆಕ್ಸ್ಟ್, ಅಧೀನ ನ್ಯಾಯಾಲಯಗಳು, ಸಬಾರ್ಡಿನೇಟ್ ಕೋರ್ಟ್ಸ್ ಅಂದ್ರೆ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ನ್ಯಾಯಾಲಯ ನೋಡ್ತೇವೆ. ಆರ್ಟಿಕಲ್ 233 ಇಂದ 237 ವರೆಗೆ ಇವು ಮಾಹಿತಿಯನ್ನ ಕೊಡೋದನ್ನ ನಾವು ಗಮನಿಸ್ತೀವಿ. ಇದು ಚಾಪ್ಟರ್ 4. ದೆನ್ ಚಾಪ್ಟರ್ 5, ಸ್ಥಳೀಯ ಸರ್ಕಾರಗಳು, ಲೋಕಲ್ ಗವರ್ನಮೆಂಟ್ಸ್, ಸ್ಥಳೀಯ ಸರ್ಕಾರಗಳು. ಆಯ್ತಾ? ಇದರಲ್ಲಿ ಬರುವಂತ ಕಾನ್ಸೆಪ್ಟ್ ಒಂದು 30 ಮಿನಿಟ್ಸ್, ಅರ್ಧ ಗಂಟೆ ಟೀ ಬ್ರೇಕ್ ಕೊಡ್ತೀನಿ. ಓಕೆ, 12:30 12ರಿಂದ 1 ಗಂಟೆ ಟೀ ಬ್ರೇಕ್ ಕೊಡ್ತೀನಿ. ಮತ್ತೆ 1ರಿಂದ 2 ಗಂಟೆವರೆಗೆ ಕಂಟಿನ್ಯೂ ಮಾಡ್ತೀನಿ. 1 ಅವರ್ಗೆ ಕ್ಲೋಸ್ ಮಾಡ್ತೀನಿ ನಾನು.